ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ನಮ್ಮ ದ್ವಿತೀಯ PUCಯ ಅರ್ಥಶಾಸ್ತ್ರದ 8ನೆಯ ಪಾಠ ಮನಿ ಅಂಡ್ ಬ್ಯಾಂಕಿಂಗ್. ಈ ಮ್ಯಾಕ್ರೋ ಎಕನಾಮಿಕ್ಸಿನ ಮನಿ ಅಂಡ್ ಬ್ಯಾಂಕಿಂಗ್ ಚಾಪ್ಟರಿನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಹೇಗಿದೆ, ಯಾವೆಲ್ಲ ಟಾಪಿಕ್ಗಳನ್ನ ನಾವು ಕಲಿಬೇಕಾಗತ್ತೆ, ಎಲ್ಲದರ ಒಂದು ನೋಟ ಹಾಕೋಣ ಬನ್ನಿ. ನಮ್ಮ ಮನಿ ಅಂಡ್ ಬ್ಯಾಂಕಿಂಗ್ ಚಾಪ್ಟರಿನಿಂದ 1 ಮಾರ್ಕ್ 1 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ 1 ಪ್ರಶ್ನೆ, 6 ಮಾರ್ಕ್ 1 ಪ್ರಶ್ನೆ, ಒಟ್ಟು 13 ಮಾರ್ಕ್ಸಿಗೆ ಮನಿ ಅಂಡ್ ಬ್ಯಾಂಕಿಂಗ್ ಚಾಪ್ಟರಿನಿಂದ ಫೈನಲ್ ಎಕ್ಸಾಮಿನೇಷನ್ಗೆ ಕೇಳ್ತಾನೆ. ಹಾಗಾದ್ರೆ ಈ ಚಾಪ್ಟರ್ನಲ್ಲಿ ನಾವು ಕಲಿಬೇಕಾಗಿರುವಂತಹ ಮೊದಲನೆಯ ಟಾಪಿಕ್ ಯಾವುದು ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಟಾಪಿಕ್ ಇಂಟ್ರೊಡಕ್ಷನ್ ಟು ಮನಿ. ದುಡ್ಡು, ಮನಿ ಅಂದ್ರೆ ಏನರ್ಥ? ಬಹಳ ಸಿಂಪಲ್ ಮಕ್ಕಳೇ. ಎನಿ instrument used as the medium of exchange which helps in store of value, transfer of value and helps in exchange for transactions, ಅದನ್ನ ನಾವೇನಂತ ಕರಿತೀವಿ? ದುಡ್ಡು, ಮನಿ ಅಂತ ಕರಿತೀವಿ. ಸೊ ಮನಿ is an instrument that acts as a medium of exchange which helps in store of value ಮತ್ತು ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಇದಕ್ಕೆ ಹಲವಾರು ವ್ಯಕ್ತಿಗಳು ಹಲವಾರು ರೀತಿಯ ಡೆಫಿನೇಷನ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಆ ರೀತಿಯ ಒಂದು ಫೇಮಸ್ ಡೆಫಿನೇಷನ್ FA ವಾಕರ್ ಕೊಟ್ಟಿರುವಂತಹ ಡೆಫಿನೇಷನ್. FA ವಾಕರ್ ಅವರು ಹೇಳ್ತಾರೆ, ಮನಿ ಇಸ್ ವಾಟ್ ಮನಿ ಡಸ್. ಸೊ ದುಡ್ಡು ಏನನ್ನೆಲ್ಲ ಮಾಡುತ್ತೆ? ದುಡ್ಡನ್ನ ನಾವು ಕೊಟ್ಟು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು, ಕೊಳ್ಳಬಹುದು, ಸೇಲ್ ಮಾಡಬಹುದು. ದುಡ್ಡನ್ನ ನಾವು ಕೂಡಿಟ್ಕೊಳ್ಳಬಹುದು, ಸ್ಟೋರ್ ಆಫ್ ವ್ಯಾಲ್ಯೂ. ದುಡ್ಡನ್ನ ನಾವು ಬೇರೆಯವರಿಗೆ ಗಿಫ್ಟಿನ ರೂಪದಲ್ಲಿ ಕೊಡಬಹುದು, ವ್ಯಾವಹಾರಿಕವಾಗಿ ಕೊಡಬಹುದು, ಪರ್ಸನಲ್ ಆಗಿ ಕೊಡಬಹುದು, ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಈ ರೀತಿ ಹಲವಾರು ರೋಲ್ಗಳನ್ನ ಪ್ಲೇ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವು ಮನಿ, ದುಡ್ಡು ಅಂತ ಕರಿತೇವೆ. ಸಾಮಾನ್ಯವಾಗಿ ಇವತ್ತಿನ ಪ್ರಪಂಚದಲ್ಲಿ ಎಲ್ಲ ದೇಶಗಳು ದುಡ್ಡನ್ನ ಪೇಪರ್ ಕರೆನ್ಸಿಯ ಮುಖೇನ ಉಪಯೋಗಿಸ್ತಾ ಇದೆ. ಇಂತಹ ಪೇಪರ್ ಕರೆನ್ಸಿಗೆ ವ್ಯಾಲಿಡಿಟಿಯನ್ನ ಕೊಟ್ಟಿರ್ತಕ್ಕಂಥದ್ದೇ ಆ ದೇಶಗಳನ್ನ ಆಳ್ತಾ ಇರುವಂತಹ ಸರ್ಕಾರ. ಆ ಸರ್ಕಾರಗಳ ಮುಖೇನ ಕ್ರಿಯೇಟ್ ಆಗಿರುವಂತಹ ಸೆಂಟ್ರಲ್ ಬ್ಯಾಂಕ್ಗಳು. ನಮ್ಮ ದೇಶದಲ್ಲಿ ಆ ಸೆಂಟ್ರಲ್ ಬ್ಯಾಂಕ್ ಅನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೇವೆ. 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಹಾಗಾದ್ರೆ ಮೊದಲನೆಯ ಡೆಫಿನಿಷನ್ FA ವಾಕರ್ ಅವರು ಹೇಳೋ ಹಾಗೆ ಮನಿ ಇಸ್ ವಾಟ್ ಮನಿ ಡಸ್. ಮುಂದಿನ ಡೆಫಿನೇಷನ್ DH ರಾಬರ್ಟ್ಸನ್ ಅವರು ಹೇಳ್ತಾರೆ, ಮನಿ ಇಸ್ ಎನಿಥಿಂಗ್ ವಿಚ್ ಇಸ್ ವೈಡ್ಲಿ ಅಕ್ಸೆಪ್ಟೆಡ್ ಫಾರ್ ಪೇಮೆಂಟ್ ಆಫ್ ಗೂಡ್ಸ್ ಆರ್ ಇನ್ ಡಿಸ್ಚಾರ್ಜ್ ಆಫ್ ಅದರ್ ಕೈಂಡ್ಸ್ ಆಫ್ ಬಿಸ್ನೆಸ್ ಆಬ್ಲಿಗೇಷನ್ಸ್. ಇದು ಬಹಳ ಸತ್ಯ. ಅದಕ್ಕೆ ನಾನು ಹೇಳಿದ್ದು ಮನಿ ಇಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್. ನಾವು ಯಾವುದಾದ್ರೂ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಯಾರ ಹತ್ರ ಆದ್ರೂ ಕೊಳ್ಳಬೇಕು ಅಂತ ಇದ್ರೆ ಅಂತಹ ಸರ್ವಿಸಸ್ ಗೂಡ್ಸ್ ಅನ್ನ ಕೊಳ್ಳಲಿಕ್ಕೆ ದುಡ್ಡನ್ನ ಎಕ್ಸ್ಚೇಂಜ್ ಮಾಡಬೇಕಾಗತ್ತೆ. ಅದಷ್ಟೇ ಅಲ್ಲದೆ ನಾವು ಸಾಲಗಳನ್ನ ಇಸ್ಕೊಂಡಿರೋದಾಗಿರ್ಬೋದು ಅಥವಾ ಯಾರಿಗಾದ್ರೂ ಸಾಲಗಳನ್ನ ವಾಪಸ್ ಕೊಡಲಿಕ್ಕೆ ಆಗಿರ್ಬೋದು. ಇಂತಹ ಎಲ್ಲ ಬಿಸ್ನೆಸ್ ಆಬ್ಲಿಗೇಷನ್ಗಳಿಗೂ ದುಡ್ಡು, ಮನಿ ಬಹಳ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇದಷ್ಟೇ ಅಲ್ಲ, ಮತ್ತೊಂದು ಪಾಪ್ಯುಲರ್ ಡೆಫಿನೇಷನ್ ಕ್ರೌದರ್ ಅವರು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಮನಿ ಇಸ್ ಎನಿಥಿಂಗ್ ದಟ್ ಇಸ್ ಜನರಲಿ ಅಕ್ಸೆಪ್ಟಬಲ್ ಆಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್ and at the same time acts as a measure of value ಮತ್ತು ಸ್ಟೋರ್ ಆಫ್ ವ್ಯಾಲ್ಯೂ. ದುಡ್ಡನ್ನ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅನ್ನ ಮೆಜರ್ ಮಾಡಲಿಕ್ಕೆ ಉಪಯೋಗಿಸಬಹುದು, ದುಡ್ಡನ್ನ ಕೂಡಿಡಲಿಕ್ಕೆ ಉಪಯೋಗಿಸಬಹುದು. ಸ್ಟೋರ್ ಆಫ್ ವ್ಯಾಲ್ಯೂ, ಮೆಜರ್ ಆಫ್ ವ್ಯಾಲ್ಯೂ. ದುಡ್ಡನ್ನ ನಾವು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂದ್ರೆ ಕೊಳ್ಳಲಿಕ್ಕೆ, ಮಾರಾಟ ಮಾಡಲಿಕ್ಕೆ ಒಂದು ಸುಲಭವಾದ ಮೀಡಿಯಂ ಆಫ್ ಎಕ್ಸ್ಚೇಂಜಿನ ರೂಪದಲ್ಲಿ ಉಪಯೋಗಿಸ್ತೇವೆ. ಇದೆಲ್ಲವೂ ಕೂಡ ಇಂಪಾರ್ಟೆನ್ಸ್ ಆಫ್ ಮನಿ. ಹಾಗಾದ್ರೆ ಮುಂದೆ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ.
ನಮ್ಮ ಎರಡನೆಯ ಟಾಪಿಕ್ ಎವಲ್ಯೂಷನ್ ಆಫ್ ಮನಿ. ಯಾವ ರೀತಿಯೆಲ್ಲ ದುಡ್ಡಿನ ಎವಲ್ಯೂಷನ್ ಆಯಿತು, ಕಾಲಕ್ರಮೇಣ ಯಾವ ರೀತಿ ದುಡ್ಡು ಹುಟ್ಕೊಳ್ತು, ನಾವು ಯಾವ ಕಾಲದಿಂದ ಇವತ್ತು ಪೇಪರ್ ಕರೆನ್ಸಿಯ ಕಾಲಕ್ಕೆ ಬಂದು ನಿಂತಿದ್ದೇವೆ, ಈ ಅಷ್ಟೂ ಕಾಲಘಟ್ಟಗಳಲ್ಲಿ ಯಾವ ರೀತಿಯ ದುಡ್ಡಿನ ಎವಲ್ಯೂಷನ್ ಆಯಿತು ಕಲಿಯೋಣ. ಮೊದಲನೆಯದಾಗಿ ಇದ್ದಂಥದ್ದೇ ಬಾರ್ಟರ್ ಸಿಸ್ಟಮ್. ಏನು ಈ ಬಾರ್ಟರ್ ಸಿಸ್ಟಮ್ ಅಂದ್ರೆ, ಅವತ್ತಿನ ಕಾಲಘಟ್ಟಕ್ಕೆ ಜನರಿಗೆ ದುಡ್ಡು ಅಥವಾ ಚಿನ್ನ ಬೆಳ್ಳಿ ಯಾವುದರ ಅರಿವಿರಲಿಲ್ಲ. ಅವರಿಗೆ ಗೊತ್ತಿದ್ದೊಂದೇ, ಅವರಿಗೊಂದಿಷ್ಟು ಡಿಸೈರ್ಸ್, ಆಸೆಗಳಿತ್ತು. ಆ ಆಸೆಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಬೇರೆ ವ್ಯಕ್ತಿಗಳ ಹತ್ರ ಟ್ರಾನ್ಸಾಕ್ಷನ್ ಮಾಡಬೇಕಿತ್ತು. ಆ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಅವರು ಹುಡುಕೊಂಡಿದ್ದಂಥದ್ದೇ ಬಾರ್ಟರ್ ಸಿಸ್ಟಮ್. ಅವತ್ತಿನ ಕಾಲಕ್ಕೆ ಯಾವ ದುಡ್ಡು ಚಿನ್ನ ಬೆಳ್ಳಿ ಯಾವುದೂ ಕೂಡ ಇರಲಿಲ್ಲ. ನನಗೆ ಯಾವುದೋ ಒಂದು ಗೂಡ್ಸ್ ಅಥವಾ ಸರ್ವಿಸ್ ಬೇಕು ಅಂದ್ರೆ ಬೇರೆ ವ್ಯಕ್ತಿಯನ್ನ ಕಂಡುಹಿಡಿದು ಅವನಿಗೆ ಬೇಕಾಗಿರುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ನಾನು ಕೊಟ್ಟು ನನಗೆ ಬೇಕಾಗಿರುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಅವನ ಹತ್ರ ಖರೀದಿ ಮಾಡ್ತಾ ಇದ್ವಿ. ಇದನ್ನ ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೇವೆ. ಎನಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್, ಸರ್ವಿಸಸ್ ಫಾರ್ ಸರ್ವಿಸಸ್, ಅಂತಹ ಸಿಸ್ಟಮ್ ಅನ್ನ ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೇವೆ. ನನಗೆ ಆಪಲ್ಗಳು ಬೇಕು, ಆ ವ್ಯಕ್ತಿಗೆ ಮ್ಯಾಂಗೋ ಬೇಕು, ನಾನು ಆಪಲ್ ಅನ್ನ ಇಸ್ಕೊಳ್ತೇನೆ, ನನ್ನ ಬಳಿ ಇರುವ ಮ್ಯಾಂಗೋ ಅನ್ನ ಮಾವಿನ ಹಣ್ಣನ್ನ ಅವನಿಗೆ ಕೊಡ್ತೇನೆ, ಗೂಡ್ಸ್ ಫಾರ್ ಗೂಡ್ಸ್. ಅದೇ ರೀತಿ ಬೇರೆ ಯಾವುದೋ ಸರ್ವಿಸಸ್ ಬೇಕಿತ್ತು, ನನಗೆ ಬೇಕಾಗಿರುವಂತಹ ಸರ್ವಿಸಸ್ ಅನ್ನ ಆ ವ್ಯಕ್ತಿಯ ಬಳಿ ನಾನು ತೆಗೆದುಕೊಳ್ತೇನೆ, ಅವನಿಗೆ ಬೇಕಾಗಿರುವಂತಹ ಸರ್ವಿಸಸ್ ಗಳನ್ನ ನಾನು ಆ ವ್ಯಕ್ತಿಗೆ ಕೊಡ್ತೇನೆ, ಬಾರ್ಟರ್ ಸಿಸ್ಟಮ್. ತದನಂತರದಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು ಕಷ್ಟವಾಗ್ತಾ ಇತ್ತು. ನನಗೆ ಬೇಕಾಗಿರುವಂತಹ ಪದಾರ್ಥ ಅವನ ಬಳಿ ಇರ್ತಾ ಇರಲಿಲ್ಲ, ಅವನಿಗೆ ಬೇಕಾದಂತಹ ಪದಾರ್ಥ ನನ್ನ ಬಳಿ ಇರ್ತಾ ಇರಲಿಲ್ಲ. ದಿಸ್ ಬಿಕೇಮ್ ಅ ವೆರಿ ವೆರಿ ಬಿಗ್ ಪ್ರಾಬ್ಲಮ್. ಅಲ್ಲಿನಿಂದ ನಾವು ಹುಡುಕೊಂಡು ಬಂದಿದ್ದೆ ಕಮಾಡಿಟಿ ಮನಿ. ಏನು ಈ ಕಮಾಡಿಟಿ ಮನಿ? ಯೂಸ್ ಆಫ್ ವ್ಯಾಲ್ಯೂಬಲ್ ಐಟಮ್ಸ್ ಲೈಕ್ ಗೋಲ್ಡ್, ಸಿಲ್ವರ್ ಅಂಡ್ ಅದರ್ ಮೆಟಲ್ಸ್ ಆಸ್ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಯಾವತ್ತಿಗೆ ನನಗೆ ಬೇಕಾಗಿರುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಅವನ ಬಳಿ ಇಲ್ಲ, ಅವನಿಗೆ ಬೇಕಾಗಿರುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ನನ್ನ ಬಳಿ ಇಲ್ಲ, ನಾವು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾವಾಗ ಜನರಿಗೆ ಇದರಿಂದ ತೊಂದರೆ ಆಗಲು ಶುರುವಾಯಿತು, ಅಲ್ಲಿ ಕಮಾಡಿಟಿ ಮನಿಯ ಎಮರ್ಜೆನ್ಸ್ ಆಯಿತು, ಹುಟ್ಟುಕೊಳ್ತು. ಏನು ಈ ಕಮಾಡಿಟಿ ಮನಿ? ಚಿನ್ನ ಬೆಳ್ಳಿ ಮತ್ತು ಅದರ್ ಕಾಪರ್ ಮೆಟಲ್ಗಳನ್ನು ಉಪಯೋಗಿಸಿಕೊಂಡು ಒಂದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು. ನನಗೆ ಬೇಕಾಗಿರುವ ಗೂಡ್ಸ್ ಅಂಡ್ ಸರ್ವಿಸಸ್ ಅವನ ಬಳಿ ಇಲ್ಲದಿದ್ರೆ ಪರವಾಗಿಲ್ಲ, ನಾನು ಅವನಿಗೆ ಚಿನ್ನದ ವರಹಗಳಾಗಿರ್ಬೋದು, ಬೆಳ್ಳಿಯ ವರಹಗಳಾಗಿರ್ಬೋದು, ಅಥವಾ ಬೇರೆ ಯಾವುದೇ ಮೆಟಲ್ ವರಹಗಳಾಗಿರ್ಬೋದು, ಅದನ್ನ ಕೊಟ್ಟು ನನಗೆ ಬೇಕಾಗಿರುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಖರೀದಿ ಮಾಡ್ತಕ್ಕಂಥದ್ದನ್ನ ಕಮಾಡಿಟಿ ಮನಿ ಅಂತ ಕರಿತೇವೆ. ಆದ್ರೆ ಈ ಕಮಾಡಿಟಿ ಮನಿಯಲ್ಲಿ ಹುಟ್ಕೊಂಡಂತಹ ಪ್ರಾಬ್ಲಮ್ಮೇ ಕಾಸ್ಟ್ಲಿ ಅಫೇರ್. ಗೋಲ್ಡ್, ಸಿಲ್ವರ್ ಮತ್ತು ಮತ್ತಷ್ಟು ಇಂಪಾರ್ಟೆಂಟ್ ಕಾಪರ್ ಮೆಟಲ್ಗಳು ಎಷ್ಟು ಕಾಸ್ಟ್ಲಿ ಆಗಿರಬಹುದು. ನಾನು ಖರೀದಿ ಮಾಡ್ತಾ ಇರ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ನಾನು ಚಿನ್ನ ಕೊಡುವ ಅವಶ್ಯಕತೆ ಇದೆಯಾ, ಬೆಳ್ಳಿ ಕೊಡುವ ಅವಶ್ಯಕತೆ ಇದೆಯಾ, ಅದರ್ ಇಂಪಾರ್ಟೆಂಟ್ ಮೆಟಲ್ಗಳನ್ನ ಕೊಡುವ ಅವಶ್ಯಕತೆ ಇದೆಯಾ ಅಂತ ಮನುಷ್ಯ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ದ. ಮತ್ತೊಂದು ಪ್ರಾಬ್ಲಮ್ ಇದ್ರ ಹತ್ರ ಏನು ಅಂದ್ರೆ ಲಿಮಿಟೆಡ್ ಅವೈಲಬಿಲಿಟಿ. ಬೆಳ್ಳಿ, ಚಿನ್ನ, ಅದರ್ ಕಾಪರ್ ಮೆಟಲ್ಸ್ ಅಬಂಡೆಂಟ್ ಆಗಿ ಬೇರೆ ರಿಸೋರ್ಸಸ್ಗಳು ಸಿಕ್ಕಿದ ಹಾಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇದರ ಅರಿವು ಮಾನವನಿಗೆ ಬಂತು, ಆಗ ಹುಟ್ಕೊಂಡಿದ್ದಂಥದ್ದೇ ಪೇಪರ್ ಮನಿ. ಈ ಪೇಪರ್ ಮನಿಯಲ್ಲಿ ಜನ ಮಾಮೂಲಿಯ ಪೇಪರ್ಗಳನ್ನ ಉಪಯೋಗಿಸಿಕೊಂಡು ಆ ದೇಶದ ಸರ್ಕಾರ, ಆ ಸರ್ಕಾರದ ಮುಖೇನ ಎಸ್ಟಾಬ್ಲಿಷ್ ಆದಂತಹ ಸೆಂಟ್ರಲ್ ಬ್ಯಾಂಕ್ಗಳ ಮುಖೇನ ಪೇಪರ್ ಕರೆನ್ಸಿಗೆ ವ್ಯಾಲಿಡಿಟಿಯನ್ನ ಕೊಡ್ತಾ ಬಂದ್ರು. ಆ ಪೇಪರ್ ಕರೆನ್ಸಿಗಳನ್ನೇ ದುಡ್ಡು ಮಾಡಿಕೊಂಡ್ರು, ಮನಿ ಮಾಡಿಕೊಂಡ್ರು. ಮೀಡಿಯಂ ಆಫ್ ಎಕ್ಸ್ಚೇಂಜ್, ಸ್ಟೋರ್ ಆಫ್ ವ್ಯಾಲ್ಯೂ, ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ, ಮೆಷರ್ ಆಫ್ ವ್ಯಾಲ್ಯೂ, ಹೀಗೆ ಹಲವಾರು ಫಂಕ್ಷನ್ಗಳಿಗೆ ಉಪಯೋಗಿಸ್ಕೊಳ್ತಾ ಬಂದ್ರು. ಮೊದಲಿಗೆ ಬಾರ್ಟರ್ ಸಿಸ್ಟಮ್ ಆಯಿತು, ತದನಂತರ ಕಮಾಡಿಟಿ ಮನಿಗೆ ಬಂದ್ವಿ. ಯಾವಾಗ ಬೆಳ್ಳಿ, ಚಿನ್ನ, ಕಾಪರ್ ಮೆಟಲ್ಗಳು ಕಾಸ್ಟ್ಲಿ ಅಂತ ಮಾನವನಿಗೆ ಅನಿಸ್ಲಿಕ್ಕೆ ಶುರುವಾಯಿತು, ಒಂದು ಈಸಿ ಇನ್ಸ್ಟ್ರೂಮೆಂಟ್ ಬೇಕಿತ್ತು, ಆಗ ಸಿಕ್ಕಿದಂಥದ್ದೇ ಪೇಪರ್ ಮನಿ.
ಆ ದೇಶದ ಸರ್ಕಾರ ಆಗಿರ್ಬೋದು, ಆ ದೇಶದ ಸರ್ಕಾರದ ಮುಖೇನ ಎಸ್ಟಾಬ್ಲಿಷ್ ಆದಂತಹ ಆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಈ ಪೇಪರ್ ಕರೆನ್ಸಿಗೆ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತವೆ. ಹೇಗೆ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತವೆ? ನನ್ನ ದೇಶದಲ್ಲಿ ಓಡಾಡ್ತಾ ಇರುವಂತಹ, ಟ್ರಾನ್ಸಾಕ್ಟ್ ಆಗ್ತಾ ಇರುವಂತಹ, ಸರ್ಕ್ಯುಲೇಷನ್ ಅಲ್ಲಿ ಇರುವಂತಹ ದುಡ್ಡಿಗೆ ನಾನು ಕಾನ್ಫಿಡೆನ್ಸ್ ಅನ್ನ ಕೊಡ್ತೇನೆ. ಅದಕ್ಕೆ ಚಿನ್ನದ ಬ್ಯಾಕಿಂಗ್ ಇದೆ, US ಡಾಲರ್ಸ್ ಅನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದೇವೆ, ಅಥವಾ ಬೇರೆ ಯಾವುದೋ ಒಂದು ಸ್ಟ್ರಾಂಗ್ ಕರೆನ್ಸಿಯನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದೇವೆ, ನೀವು ನಮ್ಮ ದೇಶದ ಪೇಪರ್ ಕರೆನ್ಸಿಯನ್ನ ಉಪಯೋಗಿಸಬಹುದು ಅಂತ ಸರ್ಕಾರ, ಸೆಂಟ್ರಲ್ ಬ್ಯಾಂಕ್ ಕಾನ್ಫಿಡೆನ್ಸ್ ಕೊಡ್ತಾ ಬಂತು. ಜನರು ಆ ಕರೆನ್ಸಿಗಳನ್ನ ಉಪಯೋಗಿಸಲಿಕ್ಕೆ ಶುರು ಮಾಡಿದ್ರು. ದಿಸ್ ಇಸ್ ದ ಚೀಪೆಸ್ಟ್ ಮೋಡ್ ಆಫ್ ಕರೆನ್ಸಿ, ಪೇಪರ್ ಮನಿ. ಪೇಪರ್ಗಳ ಮುಖೇನ ದುಡ್ಡನ್ನ ಮಿಂಟ್ ಮಾಡಿ, ಪ್ರಿಂಟ್ ಮಾಡಿ ದೇಶದಲ್ಲಿ ಸರ್ಕ್ಯುಲೇಷನ್ಗೆ ಬಿಡುವಂಥದ್ದು. ಅಲ್ಲಿನಿಂದ ಇವತ್ತಿಗೆ ನಾವು ನಮ್ಮ ಮಾಡರ್ನ್ ಬ್ಯಾಂಕಿಂಗ್ ಸಿಸ್ಟಮ್ಗೆ ಬಂದಿದ್ದೇವೆ. ಕ್ಯಾಶ್ ಅಥವಾ ಪೇಪರ್ ಮನಿಯಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಅದರ ಸ್ಟೋರೇಜ್. ಯಾವ ರೀತಿ ಅದನ್ನ ಸ್ಟೋರ್ ಮಾಡ್ಕೊಳ್ಬೇಕು? 100 ರೂಪಾಯಿ, 50 ರೂಪಾಯಿ ಅಂತಹ ಸಣ್ಣ ಸಣ್ಣ ಡಿನಾಮಿನೇಷನ್ಗಳಿದ್ದು ನನಗೆ 1 ಲಕ್ಷ, 10 ಲಕ್ಷ, 1 ಕೋಟಿ ಈ ರೀತಿ ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ನಾನು ಶೇಖರಣೆ ಮಾಡಬೇಕು ಅಂದ್ರೆ ಎಷ್ಟು ಜಾಗ ಬೇಕು? ಎಷ್ಟು ಪೇಪರ್ ಕರೆನ್ಸಿಗಳು ನನ್ನದಾಗಬೇಕು? ಈ ಒಂದು ಡಿಸ್ಅಡ್ವಾಂಟೇಜ್ ಜಗತ್ತಿಗೆ ಕಾಣಿಸ್ತಾ ಬಂತು. ಅದಷ್ಟೇ ಅಲ್ಲದೆ ಹಲವಾರು ದೇಶಗಳು ಡಿಮಾನಿಟೈಸೇಷನ್ ಅನ್ನುವಂತಹ ಮೆಜರ್ಗಳನ್ನ ಕೂಡ ತಗೊಂಡ್ರು. ಒಮ್ಮೆ ಸರ್ಕಾರ ಬಂದು ಇವತ್ತಿನ ರಾತ್ರಿಯಿಂದ ಈ ಸರ್ಕ್ಯುಲೇಷನ್ ಆಫ್ ಕರೆನ್ಸಿ ಇನ್ವ್ಯಾಲಿಡ್, ವಾಯ್ಡ್, ನಲ್, ಇದಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ಡಿಕ್ಲೇರ್ ಮಾಡಿದ ತಕ್ಷಣ ಅವತ್ತಿನ ರಾತ್ರಿ 12 ಗಂಟೆಗೆ ಅಂತಹ ಕರೆನ್ಸಿಗಳು ನಲ್ ಆದವು, ವಾಯ್ಡ್ ಆದವು, ಇನ್ವ್ಯಾಲಿಡ್ ಫಾರ್ ಸರ್ಕ್ಯುಲೇಷನ್ ಆದವು. ಈ ರೀತಿಯ ಒಂದು ಡಿಸ್ಕಂಫರ್ಟ್ ಅನ್ನ, ಈ ರೀತಿಯ ಒಂದು ಜನರಿಗೆ ತೊಂದರೆ ಆಗುವುದನ್ನ ತಪ್ಪಿಸಲಿಕ್ಕೆ ಹುಟ್ಟುಕೊಂಡಂತದ್ದೇ ನಮ್ಮ ಮಾಡರ್ನ್ ಬ್ಯಾಂಕಿಂಗ್. ಇವತ್ತಿನ ಮಾಡರ್ನ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಜನ UPI ಆಗಿರ್ಬೋದು, ಡಿಜಿಟಲ್ ಟ್ರಾನ್ಸಾಕ್ಷನ್ಗಳಾಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ATM ಮುಖೇನ ದುಡ್ಡುಗಳನ್ನ ವಿಡ್ರಾ ಮಾಡೋದಾಗಿರ್ಬೋದು, ಈ ರೀತಿ ಹಲವಾರು ಮಾಡರ್ನ್ ಫೆಸಿಲಿಟಿಗಳನ್ನ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಮನುಷ್ಯನ ದುಡ್ಡಿನ ಎವಲ್ಯೂಷನ್ ಒಂದು ಅದ್ಭುತವಾದಂತಹ ಹಂತಕ್ಕೆ ತಲುಪಿದೆ ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಅಲ್ಲ, ಉತ್ಪ್ರೇಕ್ಷೆ ಅಲ್ಲ. ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಫಂಕ್ಷನ್ಸ್ ಆಫ್ ಮನಿ. ಫಂಕ್ಷನ್ಸ್ ಆಫ್ ಮನಿ ಅಂತ ಬಂದಾಗ ಫಂಕ್ಷನ್ಸ್ ಆಫ್ ಮನಿಯನ್ನ ನಾವು ಹಲವಾರು ವಿಭಜನೆಗಳನ್ನ ಮಾಡಿ ಕಲಿಬಹುದು. ಮೊದಲನೆಯ ಟೈಪ್ ಪ್ರೈಮರಿ ಫಂಕ್ಷನ್, ತದನಂತರ ಸೆಕೆಂಡರಿ ಫಂಕ್ಷನ್, ಕಾಂಟಿಂಜೆಂಟ್ ಫಂಕ್ಷನ್ಸ್ ಮತ್ತು ಮಿಸಲೇನಿಯಸ್ ಅಥವಾ ಅದರ್ ಫಂಕ್ಷನ್ಸ್. ಏನು ಪ್ರೈಮರಿ ಫಂಕ್ಷನ್ ಆಫ್ ಮನಿ? ಮೀಡಿಯಂ ಆಫ್ ಎಕ್ಸ್ಚೇಂಜ್ ಮತ್ತು ಮೆಷರ್ ಆಫ್ ವ್ಯಾಲ್ಯೂ. ನಾನಿವಾಗಲೇ ನಿಮಗೆ ಹಲವಾರು ಬಾರಿ ಹೇಳಿರುವ ಹಾಗೆ ಮನಿ ಇಸ್ ವಾಟ್ ಮನಿ ಡಸ್. ಹಾಗಾದ್ರೆ ಮನಿ, ದುಡ್ಡು ಏನನ್ನ ಮಾಡುತ್ತೆ? ದುಡ್ಡು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗತ್ತೆ, ಮೆಷರ್ ಆಫ್ ವ್ಯಾಲ್ಯೂ ಆಗತ್ತೆ. ಏನು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂದ್ರೆ, ಯಾವುದೇ ಒಬ್ಬ ಮನುಷ್ಯ ತನ್ನ ಆಸೆಗಳನ್ನ ಪೂರೈಸಿಕೊಳ್ಳಲು ಏನನ್ನಾದರೂ ಖರೀದಿ ಮಾಡಬೇಕು ಅಂದ್ರೆ, ಯಾವುದನ್ನಾದರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಅವನು ಮೊರೆ ಹೋಗ್ತಕ್ಕಂಥದ್ದೇ ದುಡ್ಡಿಗೆ. ಮೀಡಿಯಂ ಆಫ್ ಎಕ್ಸ್ಚೇಂಜ್. ನನ್ನ ಆಸೆಗಳನ್ನ, ನನ್ನ ಡಿಸೈರ್ಗಳನ್ನ, ನನ್ನ ರಿಕ್ವೈರ್ಮೆಂಟ್ಗಳನ್ನ, ನನ್ನ ನೀಡ್ಗಳನ್ನ, ನನ್ನ ವಾಂಟ್ಗಳನ್ನ ಪೂರೈಸಿಕೊಳ್ಳಲಿಕ್ಕೆ ನಾನು ದುಡ್ಡನ್ನ ಎಕ್ಸ್ಚೇಂಜ್ ಮಾಡಿ ಗೂಡ್ಸ್, ಸರಕುಗಳು, ಸರ್ವಿಸಸ್ಗಳನ್ನ ಖರೀದಿ ಮಾಡ್ತೇನೆ. ಮೀಡಿಯಂ ಆಫ್ ಎಕ್ಸ್ಚೇಂಜ್. ಮೆಷರ್ ಆಫ್ ವ್ಯಾಲ್ಯೂ, ಓಕೆ, ದುಡ್ಡನ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ, ಆದ್ರೆ ದುಡ್ಡನ್ನ ಯಾವ ಮೊತ್ತದಲ್ಲಿ ಎಕ್ಸ್ಚೇಂಜ್ ಮಾಡಬೇಕು, ಯಾವ ಮೊತ್ತವನ್ನ ಕೊಟ್ಟು ನಾನು ನನಗೆ ಬೇಕಾಗಿರುವಂತಹ ವಾಂಟ್ಸ್, ನೀಡ್ಸ್, ಡಿಸೈರ್ಸ್, ಆಸೆಗಳನ್ನ ಪೂರೈಸಿಕೊಳ್ಳಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ, ಒಂದು ಪ್ರಶ್ನೆಯಾಗಿ ಉಳಿದು ಬಿಡುತ್ತೆ. ಅಂತಹ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದೇ ನಮ್ಮ ದುಡ್ಡು, ಮನಿ, ಮೆಷರ್ ಆಫ್ ವ್ಯಾಲ್ಯೂ. ನನಗೆ ಬೇಕಾಗಿರುವಂತಹ ಕ್ಯಾಡ್ಬರೀಸ್ ಚಾಕ್ಲೇಟ್ 5 ರೂಪಾಯಿ, ಅದರ ಮೆಷರ್ ಆಫ್ ವ್ಯಾಲ್ಯೂ 5 ರೂಪಾಯಿ. ನಾನು 5 ರೂಪಾಯಿಯನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಕ್ಯಾಡ್ಬರೀಸ್ ಚಾಕ್ಲೇಟ್ ಅನ್ನ ಪರ್ಚೇಸ್ ಮಾಡಿ
ತಿಂತೇನೆ ಮೀಡಿಯಂ ಆಫ್ ಎಕ್ಸ್ಚೇಂಜ್, ಮೆಷರ್ ಆಫ್ ವ್ಯಾಲ್ಯೂ. ತದನಂತರ ನೋಡೋದಾದ್ರೆ ಸೆಕೆಂಡರಿ ಫಂಕ್ಷನ್ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ, ಸ್ಟೋರ್ ಆಫ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಫಾರ್ ಡೆಫರ್ಡ್ ಪೇಮೆಂಟ್ಸ್. ನಾನು ದುಡ್ಡನ್ನ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿ ಉಪಯೋಗಿಸ್ತೇನೆ. ಆ ದುಡ್ಡನ್ನ ಯಾವ ಮೊತ್ತದಲ್ಲಿ ಕೊಡಬೇಕು ಅನ್ನುವುದನ್ನು ನನಗೆ ಮೆಷರ್ ಆಫ್ ವ್ಯಾಲ್ಯೂವಿನ ರೂಪದಲ್ಲಿ ದುಡ್ಡೇ ಹೇಳುತ್ತೆ. ಮೀಡಿಯಂ ಆಫ್ ಎಕ್ಸ್ಚೇಂಜ್ ಮೆಷರ್ ಆಫ್ ವ್ಯಾಲ್ಯೂ ಆಯ್ತು. ಆ ಮೀಡಿಯಂ ಆಫ್ ಎಕ್ಸ್ಚೇಂಜ್ ನ ಮಾಡ್ಲಿಕ್ಕೆ, ಆ ಮೆಷರ್ ಅನ್ನ ಕಂಡು ಹಿಡಿಲಿಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಹತ್ರ ದುಡ್ಡು ಇಡಬೇಕು. ಆ ದುಡ್ಡನ್ನ ನಾನು ಕೂಡಿಟ್ಟಿರಬೇಕು. ಅದಕ್ಕೆ ಕರೆಯೋದು ಸ್ಟೋರ್ ಆಫ್ ವ್ಯಾಲ್ಯೂ. ದುಡ್ಡನ್ನ ನಾವು ಬ್ಯಾಂಕಿನ ಡೆಪಾಸಿಟ್ಗಳ ಮುಖೇನ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಗಳ ಮುಖೇನ ಆಗಿರ್ಬೋದು, ಕ್ರಿಪ್ಟೋವಿನ ಮುಖೇನ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕ್ಯಾಶ್ನ ರೂಪೇನ ಆಗಿರ್ಬೋದು, ಬೇರೆ ಯಾವುದೇ ಮುಖೇನ ನಾವು ದುಡ್ಡುಗಳನ್ನ ಕೂಡು ಇಡಬಹುದು. ಅದನ್ನ ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ಕರೀತಾರೆ. ಇದು ಬೇರೆ ಟ್ರಾನ್ಸಾಕ್ಷನ್ಗಳಿಗೆ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ಗಳಿಗೆ ಟ್ರೂ ಅಲ್ಲ, ದುಡ್ಡಿಗೆ ಮಾತ್ರ ಸತ್ಯ. ನಾನು ದುಡ್ಡನ್ನ ಕೂಡಿಟ್ಟಾಗ ಅಕಸ್ಮಾತ್ ಸರ್ಕಾರ ಆ ದುಡ್ಡನ್ನ ಡಿಮಾನಿಟೈಸೇಷನ್ ಮಾಡಿಲ್ಲ ಅಂದ್ರೆ ಎಷ್ಟು ವರ್ಷಗಳು ಕಳೆದ್ರೂ ಆ ದುಡ್ಡಿಗೆ ಇರಬೇಕಾದಂತಹ ವ್ಯಾಲ್ಯೂ ಇದ್ದೇ ಇರುತ್ತೆ. ಆ ದುಡ್ಡಿಗೆ ಸಿಗಬೇಕಾದಂತಹ ಸರಕುಗಳು, ಗೂಡ್ಸ್ಗಳು, ಸರ್ವಿಸಸ್ಗಳು ಸಿಕ್ಕೇ ಸಿಗತ್ವೆ. ಸ್ಟೋರ್ ಆಫ್ ವ್ಯಾಲ್ಯೂ. ಅಂತಹ ಸ್ಟೋರ್ ಆಫ್ ವ್ಯಾಲ್ಯೂ ಮಾಡಲಿಕ್ಕೆ ನನಗೆ ದುಡ್ಡನ್ನ ಯಾರಾದ್ರೂ ಟ್ರಾನ್ಸ್ಫರ್ ಮಾಡಿರಬೇಕು, ಯಾರಾದ್ರೂ ಆ ದುಡ್ಡನ್ನ ನನಗೆ ಕೊಟ್ಟಿರಬೇಕು. ನಾವು ಸಣ್ಣ ಮಕ್ಕಳುಗಳಿದ್ದಾಗ ತಾತ ಅಜ್ಜಿ ಅಂದ್ರು ನಮಸ್ಕಾರ ಹಾಕಿದ್ರೆ 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿಯನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ರು. ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ನಾವು ನಮ್ಮ ತಂಗಿಗೆ, ತಂಗಿ ಮಕ್ಕಳಿಗೆ, ತಂಗಿ ಗಂಡನಿಗೆ, ಅಥವಾ ನಮ್ಮ ಮಿಸ್ಸಸ್ಗಾಗಿರ್ಬೋದು, ಅವರ ಭಾಮೈದನಿಗಾಗಿರ್ಬೋದು, ಇವ್ರಿಗೆಲ್ಲ ನಮಸ್ಕಾರಗಳು ಹಾಕಿದಾಗ ಅಥವಾ ಫಂಕ್ಷನ್ಗಳಾದಾಗ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 1,00,000 ರೂಪಾಯಿ ಗಿಫ್ಟ್ಗಳ ಮುಖೇನ ಕೊಡ್ತೇವೆ. ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಅದಷ್ಟೇ ಅಲ್ಲ, ಇನ್ಯಾರಿಗೋ ಏನೋ ಒಂದು ಅರ್ಜೆಂಟ್ ಎಮರ್ಜೆನ್ಸಿ ಇತ್ತು, ದುಡ್ಡನ್ನ ಕೊಡ್ತೇವೆ ಅವರಿಗೆ. ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಈ ರೀತಿ ನಾವು ದುಡ್ಡನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದು. ಆ ದುಡ್ಡು ಅವರದ್ದಾಗತ್ತೆ. ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ತದನಂತರ ನಾವು ದುಡ್ಡನ್ನ ಸ್ಟ್ಯಾಂಡರ್ಡ್ ಫಾರ್ ಡೆಫರ್ಡ್ ಪೇಮೆಂಟ್ ಆಗಿ ಉಪಯೋಗಿಸ್ತೇವೆ. ಇಲ್ಲಿ ನೀವು ಡೆಫರ್ಡ್ ಅನ್ನುವಂತಹ ಪದದ ಅರ್ಥ ತಿಳ್ಕೊಳ್ಬೇಕು. ಅದಕ್ಕೆ ನಾವು ಫ್ಯೂಚರ್ ಅಂತ ಕರಿತೇವೆ. ಮನಿ ಆಕ್ಟ್ಸ್ ಆಸ್ ಅ ಫ್ಯೂಚರ್ ಪೇಮೆಂಟ್. ಯಾಕೆ ಅಂದ್ರೆ ಇವತ್ತು ನಾನು ಆ ವ್ಯಕ್ತಿ ಹತ್ರ ಸಾಲ ಇಸ್ಕೊಂಡು ಬಂದಿರಬಹುದು. ಅವನಿಗೆ ನಾನೊಂದು ಪ್ರಾಮಿಸ್ ಅನ್ನ ಮಾಡ್ತೇನೆ, ಸರ್ ಇವತ್ತು ಪ್ರಾವಿಷನ್ ಏನು ಬೇಕಾಗಿದೆ ಇಮ್ಮಿಡಿಯೇಟ್ ಆಗಿ ಕಳಿಸ್ಬಿಡಿ, ನಾಳೆನೋ ನಾಡಿದ್ದೋ ಬಂದು ನಾನು ನಿಮಗೆ ದುಡ್ಡನ್ನ ಕೊಡ್ತೇನೆ, ಮುಂದಿನ ತಿಂಗಳು ಅದಕ್ಕೆ ಮುಂದಿನ ತಿಂಗಳು ಬಂದು ನಾನು ನಿಮಗೆ ಸೆಟಲ್ಮೆಂಟ್ ಮಾಡ್ತೇನೆ. ಮನಿ ಆಕ್ಟ್ಸ್ ಆಸ್ ಅ ಡೆಫರ್ಡ್ ಪೇಮೆಂಟ್, ಫ್ಯೂಚರ್ ಪೇಮೆಂಟ್. ಇವತ್ತು ನಾನು ಕ್ರೆಡಿಟ್ಗೆ ಏನನ್ನಾದ್ರೂ ತಂದಿದ್ರೆ ಅದು ಯಾಕೆ ಅಂದ್ರೆ ಅವನಿಗೆ ನಾನು ಮುಂದೊಂದು ದಿನ ದುಡ್ಡನ್ನ ಕೊಟ್ಟು ಅವನ ಅಕೌಂಟ್ ಅನ್ನ ಸೆಟಲ್ ಮಾಡ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಇರುತ್ತೆ. ಅದು ದುಡ್ಡಿನ ಮುಖೇನ ಮಾತ್ರ ಬರಲಿಕ್ಕೆ ಸಾಧ್ಯ. ಅದಕ್ಕೆ ದುಡ್ಡಿಗೆ ಹೇಳೋದು ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್. ಬ್ಯಾಂಕ್ಗಳು ಸಾಲ ಕೊಡುತ್ತವೆ. ಯಾವ ಕಾರಣಕ್ಕೆ ಸಾಲ ಕೊಡುತ್ತವೆ? ಇವತ್ತು ನಾವು ಸಾಲ ಇಸ್ಕೊಂಡಿರ್ತೇವೆ, ಮುಂದಿನ ದಿನಗಳಲ್ಲಿ ಆ ಸಾಲವನ್ನ ತೀರಿಸಿ ದುಡ್ಡನ್ನ ಕೊಟ್ಟು ಕ್ಲಿಯರ್ ಮಾಡ್ತೇವೆ ಅನ್ನುವಂತಹ ಕಾರಣಕ್ಕೆ. ನೆಕ್ಸ್ಟ್ ನೋಡೋದಾದ್ರೆ ಕಾಂಟಿಂಜೆಂಟ್ ಫಂಕ್ಷನ್ಸ್. ಮೊದಲನೆಯದು ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. ಬಹಳ ಬಹಳ ಮುಖ್ಯ. ಹಲವಾರು ಜನರು ಕೆಲಸಗಳನ್ನ ಮಾಡ್ತಾರೆ, ಬೇರೆ 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 ಪ್ರೊಫೆಷನ್ಗಳಲ್ಲಿ ಅವರನ್ನು ತೊಡಗಿಸಿಕೊಂಡಿರ್ತಾರೆ. ಪ್ರೊಡಕ್ಷನ್ ಮಾಡ್ತಾರೆ, ಎಕ್ಸ್ಪೋರ್ಟ್ಗಳು ಮಾಡ್ತಾರೆ, ಇಂಪೋರ್ಟ್ಗಳು ಮಾಡ್ತಾರೆ. ಸರ್ಕಾರ ದೇಶದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡುತ್ತೆ. ಅದಷ್ಟೇ ಅಲ್ಲ, ಹಲವಾರು ಪ್ರೈವೇಟ್ ಫರ್ಮ್ಗಳು, ಜನರು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾರೆ, ಕನ್ಸಂಪ್ಷನ್ ಅನ್ನ ಮಾಡ್ತಾರೆ. ಇವೆಲ್ಲದರ ಕ್ಯಾಲ್ಕ್ಯುಲೇಷನ್ ಆಗ್ತಕ್ಕಂಥದ್ದೇ ದುಡ್ಡಿನಿಂದ, ಮಣಿಯಿಂದ. ನೆಕ್ಸ್ಟ್ ನೋಡೋದಾದ್ರೆ ಬೇಸಿಸ್ ಆಫ್ ಕ್ರೆಡಿಟ್. ಈಗ ತಾನೇ ನಾನು ಹೇಳ್ತಾ ಇದ್ದೆ, ನನಗೆ ಯಾರಾದ್ರೂ ಸಾಲವನ್ನ ಕೊಡ್ತಾರೆ ಅಂದ್ರೆ ಯಾಕೆ ಸಾಲವನ್ನ ಕೊಡ್ತಾರೆ? ನಾನು ಮುಂದೊಂದು ದಿನ ಡೆಫರ್ಡ್ ಪೇಮೆಂಟ್ ಅಂದ್ರೆ ಫ್ಯೂಚರ್ ಪೇಮೆಂಟ್ ಆ ವ್ಯಕ್ತಿಗೆ ಮಾಡ್ತೇನೆ ಅನ್ನುವಂತಹ ಕಾನ್ಫಿಡೆನ್ಸಿನಿಂದ. ದಟ್ ಈಸ್ ದ ರೀಸನ್, ದಟ್ ಈಸ್ ದ ಬೇಸಿಸ್ ಆಫ್ ಕ್ರೆಡಿಟ್. ಸಾಲಗಳು ಕೊಡ್ತಕ್ಕಂಥದ್ದು, ಸಾಲಗಳನ್ನ ತೀರಿಸತಕ್ಕಂಥದ್ದು ಎರಡೂ ಕೂಡ ದುಡ್ಡಿನಿಂದಾನೇ ಆಗುವಂಥದ್ದು. ನೆಕ್ಸ್ಟ್
ನೆಕ್ಸ್ಟ್ ಲಿಕ್ವಿಡಿಟಿ ಅಂಡ್ ಯೂನಿಫಾರ್ಮಿಟಿ ಮ್ಯಾಕ್ಸಿಮೈಸಸ್ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಬೇಕಾಗಿರುವಂತಹ ನೀಡ್ಸ್ಗಳು, ವಾಂಟ್ಗಳು, ಡಿಸೈರ್ಗಳು, ಆಸೆಗಳು ಎಲ್ಲವನ್ನು ತೀರಿಸಿಕೊಳ್ಳಿಕ್ಕೆ ದುಡ್ಡಿನ ಅವೈಲಬಿಲಿಟಿ ಅತ್ಯವಶ್ಯಕ. ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಆಗಲ್ಲ, ಅದು ಖಂಡಿತ ಉತ್ಪ್ರೇಕ್ಷೆ ಅನ್ನಿಸ್ಕೊಳ್ಳೋದಿಲ್ಲ. ಇಟ್ ಮ್ಯಾಕ್ಸಿಮೈಸಸ್ ಸ್ಯಾಟಿಸ್ಫ್ಯಾಕ್ಷನ್. ಆ ರೀತಿಯ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂದ್ರೆ ನಮ್ಮ ಲಿಕ್ವಿಡಿಟಿ ಪೊಸಿಷನ್, ನಮ್ಮ ದುಡ್ಡಿನ ಪೊಸಿಷನ್ ಚೆನ್ನಾಗಿರಬೇಕು. ಲಿಕ್ವಿಡ್ ಕ್ಯಾಶ್ ನಮ್ಮ ಕೈಯಲ್ಲಿರಬೇಕು. ನೆಕ್ಸ್ಟ್ ನೋಡೋದಾದ್ರೆ ಅದರ್ ಫಂಕ್ಷನ್ಸ್. ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಜೀವನದ ಹಲವಾರು ನಿರ್ಧಾರಗಳು ದುಡ್ಡಿನ ಮೇಲೆ ಅವಲಂಬಿತವಾಗಿರುತ್ತೆ ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಅಲ್ಲ. ಹಲವಾರು ಡಿಸಿಷನ್ಗಳನ್ನ ನಾವು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಹತ್ರ ದುಡ್ಡಿದೆಯಾ ಇಲ್ವಾ ಅನ್ನುವಂತಹ ಒಂದು ಆಧಾರದ ಮೇಲೆ ತಗೊಳ್ತೇವೆ. ದುಡ್ಡು ಅಷ್ಟು ಅತ್ಯವಶ್ಯಕ ಮನುಷ್ಯನ ಜೀವನಕ್ಕೆ. ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ಸಾಲ್ವೆನ್ಸಿ. ಯಾವುದೇ ಒಬ್ಬ ವ್ಯಕ್ತಿಗೆ ನಾನು ಬೇಸಿಸ್ ಆಫ್ ಕ್ರೆಡಿಟ್ ಆಗಿರ್ಬೋದು, ಫ್ಯೂಚರ್ ಪೇಮೆಂಟ್ಗಳನ್ನು ಮಾಡ್ತಾನೆ ಅನ್ನುವ ಆಧಾರದ ಮೇಲೆ ಆಗಿರ್ಬೋದು, ಇವೆಲ್ಲವನ್ನು ಕಂಡುಹಿಡಿಯೋದೇ ದುಡ್ಡಿನ ಆಧಾರದ ಮೇಲೆ, ದುಡ್ಡಿನ ಕ್ರೈಟೀರಿಯಾದ ಮೇಲೆ. ಒಬ್ಬ ವ್ಯಕ್ತಿಗೆ ನಾನು ಸಾಲ ಕೊಡೋದೇ ಆದ್ರೆ ಅವನು ಆ ಸಾಲವನ್ನ ತೀರಿಸಬಲ್ಲನ, ಅವನಿಗೆ ವಾಪಸ್ ಸಾಲ ಕೊಡುವಂತಹ ಯೋಗ್ಯತೆ ಇದೆಯಾ, ಅವನಿಗೆ ವಾಪಸ್ ಸಾಲ ತೀರಿಸುವಂತಹ ಶಕ್ತಿ ಇದೆಯಾ, ಅದನ್ನ ಕಂಡುಹಿಡಿಯುವಂಥದ್ದೇ ದುಡ್ಡಿನ ಪೊಸಿಷನ್ನಿನಿಂದ. ಅದಕ್ಕೆ ನಾವು ಸಾಲ್ವೆನ್ಸಿ ಅಂತ ಕರಿತೇವೆ. ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ನಾನು ದುಡ್ಡನ್ನ ಕೊಟ್ಟಾಗ ಅವನು ದುಡ್ಡನ್ನ ವಾಪಸ್ ತೀರಿಸುವಂತಹ ಶಕ್ತಿ ಇದ್ರೆ ಅವನನ್ನ ಸಾಲ್ವೆಂಟ್ ಅಂತ ಕರಿತೇವೆ. ಆ ದುಡ್ಡನ್ನ ವಾಪಸ್ ತೀರಿಸುವಂತಹ ಶಕ್ತಿ ಇಲ್ಲದೆ ಹೋದ್ರೆ ಅಂತಹ ವ್ಯಕ್ತಿಗಳನ್ನ ಇನ್ಸಾಲ್ವೆಂಟ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ಜನರಲೈಸಸ್ ಪರ್ಚೇಸಿಂಗ್ ಪವರ್. ಒಬ್ಬ ವ್ಯಕ್ತಿಗೆ ಪರ್ಚೇಸಿಂಗ್ ಪವರ್ ಬರುವಂತದ್ದೇ ಅವನ ಬಳಿ ಎಷ್ಟು ದುಡ್ಡಿದೆ ಅನ್ನುವ ಆಧಾರದ ಮೇಲೆ. ನನ್ನ ಹತ್ರ ತಿಂಗಳಿಗೆ 2 ಲಕ್ಷ 3 ಲಕ್ಷ ಸಂಬಳಗಳು ಬಂದ್ರೆ ನಾನು ಸಿಯಾಜ್, BMW ಈ ತರ ಕಾರುಗಳಲ್ಲಿ ಓಡಾಡಬಹುದು. ಆ ದುಡ್ಡನ್ನ ಏರಿಸ್ಕೊಳ್ತಾ ಹೋಗಬೇಕು. ನಾವಷ್ಟೇ ಬೆಳೆಯದೆ ಬೇರೆಯವರಿಗೂ ನಮ್ಮ ಜೊತೆ ಬೆಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ನಮ್ಮದಷ್ಟೇ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಮಾಡಿಕೊಳ್ಳೋದಲ್ಲ, ಜನರ, ನನ್ನ ಸುತ್ತಮುತ್ತಲಿರುವಂತಹ ಜನರ ಪರ್ಚೇಸಿಂಗ್ ಪವರ್ ಕೂಡ ಇಂಪ್ರೂವ್ ಮಾಡುವಂತಹ ವ್ಯಕ್ತಿಗಳಾಗಬೇಕು. ಅವೆಲ್ಲವೂ ಆಗ್ಲಿಕ್ಕೆ ಸಾಧ್ಯ ಇರುವುದು ದುಡ್ಡಿನ ಅವೈಲಬಿಲಿಟಿಯಿಂದ ಮಾತ್ರನೇ. ಅಂಡ್ ದಟ್ ಈಸ್ ದ ಫಂಕ್ಷನ್ಸ್ ಆಫ್ ಮನಿ. ಇದು ಬಹಳ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ 6 ಮಾರ್ಕಿಗೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಡಿಮಾಂಡ್ ಫಾರ್ ಮನಿ. ಏನು ಡಿಮಾಂಡ್ ಫಾರ್ ಮನಿ, ಹೇಗೆ ಡಿಮಾಂಡ್ ಫಾರ್ ಮನಿ ಕ್ರಿಯೇಟ್ ಆಗತ್ತೆ, ಬಹಳ ಇಂಪಾರ್ಟೆಂಟ್. ಯಾವುದೇ ದುಡ್ಡಿನ ಡಿಮಾಂಡ್ ಕ್ರಿಯೇಟ್ ಆಗ್ತಕ್ಕಂಥದ್ದೇ 3 ಇಂಪಾರ್ಟೆಂಟ್ ಮೋಟಿವ್ಗಳಿಂದ. ಈ 3 ಇಂಪಾರ್ಟೆಂಟ್ ಮೋಟಿವ್ಗಳನ್ನ ನಮಗೆ ತಿಳಿಸಿಕೊಂಡಂತಹ ವ್ಯಕ್ತಿ ಜಾನ್ ಮೆನಾರ್ಡ್ ಕೀನ್ಸ್ ಅಥವಾ JM ಕೀನ್ಸ್. JM ಕೀನ್ಸ್ ಅವರ ಡಿಮಾಂಡ್ ಫಾರ್ ಮನಿ ಥಿಯೋರಿಯ ಆಧಾರದ ಮೇಲೆ ನಾವು ಈ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಯಾವ ಆಧಾರದ ಮೇಲೆ ನಮ್ಮ ಸಮಾಜದಲ್ಲಿ, ನಮ್ಮ ಅರ್ಥವ್ಯವಸ್ಥೆಯಲ್ಲಿ ದುಡ್ಡಿನ ಬೇಡಿಕೆ ಜಾಸ್ತಿ ಆಗುತ್ತೆ, ಯಾವೆಲ್ಲ ಮೋಟಿವ್ಗಳನ್ನ ಇಟ್ಕೊಂಡು ಜನ ದುಡ್ಡಿಗೋಸ್ಕರ ಹಪಾಹಪಿಯನ್ನ ಮಾಡ್ತಾರೆ, ಇದರ ಬಗ್ಗೆ ಮಾತಾಡುವಂಥದ್ದೇ ಡಿಮಾಂಡ್ ಫಾರ್ ಮನಿ. ಮೊದಲನೆಯ ಮೋಟಿವ್ ಟ್ರಾನ್ಸಾಕ್ಷನ್ ಮೋಟಿವ್. ಯಾಕೆ ಒಬ್ಬ ಮನುಷ್ಯ ನನಗೆ ದುಡ್ಡು ಬೇಕೇ ಬೇಕು ಅನ್ನುವಂತಹ ಹಪಾಹಪಿಯನ್ನ ಮಾಡ್ತಾನೆ, ಯಾಕೆ ಒಬ್ಬ ಮನುಷ್ಯ ದುಡ್ಡನ್ನ ಕೂಡಿಟ್ಕೊಳ್ತಾನೆ ಅಂದ್ರೆ ಟ್ರಾನ್ಸಾಕ್ಷನರಿ ಮೋಟಿವ್ಗೋಸ್ಕರ, ತನ್ನ ದಿನನಿತ್ಯದ ಖರ್ಚುಗಳನ್ನ ಮಾಡಲಿಕ್ಕೆ, ತನ್ನ ದಿನನಿತ್ಯದ ಸಂಸಾರವನ್ನ ತೂಗಿಸ್ಲಿಕ್ಕೆ, ತನ್ನ ದಿನನಿತ್ಯದ ಆಸೆಗಳನ್ನ, ನೀಡುಗಳನ್ನ, ವಾಂಟ್ಗಳನ್ನ, ರಿಕ್ವೈರ್ಮೆಂಟ್ಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಒಬ್ಬ ಮನುಷ್ಯ ದುಡ್ಡಿನ ಹಪಾಹಪಿಯನ್ನ ಮಾಡ್ತಾನೆ, ದುಡ್ಡನ್ನ ಕೂಡಿಟ್ಟುಕೊಳ್ತಾನೆ, ದುಡ್ಡಿಗೆ ಬೇಡಿಕೆಯನ್ನ ಇಡ್ತಾನೆ. ಅದಕ್ಕೆ ನಾವು ಟ್ರಾನ್ಸಾಕ್ಷನರಿ ಮೋಟಿವ್ ಅಂತ ಕರಿತೇವೆ. ಇದಕ್ಕೆ ಇರುವಂತಹ ಫಾರ್ಮ್ಯುಲಾವೇ MDT = F/Y. ನೆಕ್ಸ್ಟ್ ನೋಡೋದಾದ್ರೆ ಪ್ರಿಕಾಷನರಿ ಮೋಟಿವ್. ಯಾವುದೇ ಒಬ್ಬ ಮನುಷ್ಯ ಮೊದಲಿಗೆ ದುಡ್ಡು ಕೂಡಿಟ್ಕೊಳ್ಳುವಂಥದ್ದೇ ಟ್ರಾನ್ಸಾಕ್ಷನ್ಗಳನ್ನ ಮಾಡಲಿಕ್ಕೆ, ದಿನನಿತ್ಯದ ಖರ್ಚುಗಳನ್ನ ತೂಗಿಸ್ಲಿಕ್ಕೆ. ತದನಂತರ ಮನುಷ್ಯ ದುಡ್ಡಿಗೆ ಬೇಡಿಕೆ ಇಡ್ತಕ್ಕಂಥದ್ದೇ ಪ್ರಿಕಾಷನರಿ ಮೋಟಿವ್ನ ಕಾರಣ.
ಏನು ಪ್ರಿಕಾಷನರಿ ಮೋಟಿವ್ ಅಂದ್ರೆ ಹೆಸರೇ ಹೇಳ್ತಾ ಇದೆ, ಕಷ್ಟದ ಕಾಲಕ್ಕೆ, ಎಮರ್ಜೆನ್ಸಿಯ ಕಾಲಕ್ಕೆ ಯಾರು ನಮ್ಮ ಕೈ ಹಿಡಿಯುವುದಿಲ್ಲ, ಯಾರು ನಮಗೆ ಬಂದು ಸಹಾಯ ಮಾಡೋದಿಲ್ಲ. ಅಂತಹ ಕಷ್ಟದ ಕಾಲಕ್ಕೆ, ಅಂತಹ ಎಮರ್ಜೆನ್ಸಿಯ ಕಾಲಕ್ಕೆ ಕಷ್ಟವನ್ನ ಫೇಸ್ ಮಾಡಬಾರ್ದು, ಎಮರ್ಜೆನ್ಸಿಗಳು ನಮಗೆ ತೊಂದರೆಯನ್ನ ಕೊಡಬಾರ್ದು ಅನ್ನುವಂತಹ ಪ್ರಿಕಾಷನ್ ಅನ್ನ ಇಟ್ಕೊಂಡು ಮನುಷ್ಯ ದುಡ್ಡಿಗಾಗಿ ಬೇಡಿಕೆಯನ್ನ ಇಡ್ತಾನೆ. ಅದಕ್ಕೆ ನಾವು ಪ್ರಿಕಾಷನರಿ ಮೋಟಿವ್ ಅಂತ ಕರೀತೇವೆ. ಜೀವನದಲ್ಲಿ ಕೋವಿಡ್ ಬಂತು, ಹಲವಾರು ಜನ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆದ್ರು. ಆ ಸಂದರ್ಭದಲ್ಲಿ ಹಲವಾರು ಕಂಪನಿಗಳು ದುಡ್ಡನ್ನ ಕೊಡ್ತಾ ಇರಲಿಲ್ಲ, ಸಂಬಳಗಳನ್ನ ಸರಿಯಾಗಿ ಹಾಕ್ತಾ ಇರಲಿಲ್ಲ, ಅರ್ಧಂಬರ್ಧ ಸಂಬಳಗಳನ್ನ ಕೊಡ್ತಾ ಇದ್ರು. ಅಂತಹ ಸಮಯದಲ್ಲಿ ಯಾರು ಮನುಷ್ಯನ ಕೈ ಹಿಡಿಲಿಲ್ಲ. ಅವನು ಮಾಡಿಟ್ಟಿದ್ದಂತಹ ಸೇವಿಂಗ್ಸ್, ಅವನು ಕೂಡಿಟ್ಟಿದ್ದಂತಹ ದುಡ್ಡೇ ಅವನ ಕೈ ಹಿಡಿದಿದ್ದು ಪ್ರಿಕಾಷನರಿ ಮೋಟಿವ್. ಪ್ರಿಕಾಷನರಿ ಮೋಟಿವ್ಗೆ ಮತ್ತೊಮ್ಮೆ MDP ಈಕ್ವಲ್ಸ್ ಎಫ್ ಇಂಟು ವೈ ಅನ್ನುವಂತಹ ಫಾರ್ಮ್ಯುಲಾವನ್ನ ನಾವು ಉಪಯೋಗಿಸ್ತೇವೆ. ಮೊದಲಿಗೆ ಟ್ರಾನ್ಸಾಕ್ಷನರಿ ಮೋಟಿವ್, ಎರಡನೆಯದಾಗಿ ಪ್ರಿಕಾಷನರಿ ಮೋಟಿವ್, ಮೂರನೆಯದಾಗಿ ಮನುಷ್ಯ ಬೇಡಿಕೆ ಇಡುವಂತದ್ದೇ ದುಡ್ಡಿಗಾಗಿ ಸ್ಪೆಕ್ಯುಲೇಟಿವ್ ಮೋಟಿವ್. ನನ್ನ ದಿನನಿತ್ಯದ ಖರ್ಚುಗಳಿಗೆ ದುಡ್ಡಿದೆ, ನನ್ನ ಅನ್ಫೋರ್ಸೀನ್ ಎಮರ್ಜೆನ್ಸೀಸ್ಗೆ ದುಡ್ಡನ್ನ ಇಟ್ಕೊಂಡಿದ್ದೇನೆ, ಶ್ರೀಮಂತವಾಗಿ ದುಡ್ಡನ್ನ ಇಟ್ಕೊಂಡಿದ್ದೇನೆ. ತದನಂತರ ಬರುವುದೇ ಮತ್ತಷ್ಟು ಶ್ರೀಮಂತಿಕೆ ಯಾಕೆ ಬರಬಾರ್ದು, ಮತ್ತಷ್ಟು ಶ್ರೀಮಂತನು ನಾನು ಯಾಕೆ ಆಗಬಾರ್ದು ಅನ್ನುವಂತಹ ಫ್ಯಾಕ್ಟರ್. ಅದನ್ನ ನಾವು ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಕರಿತೇವೆ. ಯಾವುದೇ ಒಬ್ಬ ಮನುಷ್ಯ ದಿನನಿತ್ಯದ ಖರ್ಚುಗಳಿಗೆ ದುಡ್ಡನ್ನ ಇಟ್ಕೊಂಡ ನಂತರ, ಪ್ರಿಕಾಷನರಿಯಾಗಿ ದುಡ್ಡನ್ನ ಸೇವ್ ಮಾಡಿದ ನಂತರ ನೆಕ್ಸ್ಟ್ ತಲೆಯನ್ನ ಓಡಿಸುವಂತದ್ದೇ ಶ್ರೀಮಂತನಾಗ್ಲಿಕ್ಕೆ. ಆ ರೀತಿ ಶ್ರೀಮಂತನಾಗ್ಲಿಕ್ಕೋಸ್ಕರ ಹಲವಾರು ಸ್ಪೆಕ್ಯುಲೇಟಿವ್ ಅಸೆಟ್ಗಳ ಮೇಲೆ ತನ್ನ ದುಡ್ಡನ್ನ ಹಾಕ್ತಾನೆ. ಬ್ಯಾಂಕಿನ FDಗಳು ಕಟ್ಟೋದಾಗಿರ್ಬೋದು, RDಗಳು ಕಟ್ಟೋದಾಗಿರ್ಬೋದು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಗಳಂತ ಫಂಡ್ ಅನ್ನ ಕಟ್ಟೋದಾಗಿರ್ಬೋದು, ಮ್ಯೂಚುವಲ್ ಫಂಡ್ಗಳಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಲ್ಲಿ ದುಡ್ಡನ್ನ ಹಾಕೋದಾಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಕ್ರಿಪ್ಟೋವಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡೋದಾಗಿರ್ಬೋದು, LICಗಳಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಬೇರೆ ಯಾವುದಾದರೂ ಇನ್ಶೂರೆನ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ರಿಟರ್ನ್ಸ್ ಅನ್ನ ತಗೊಳ್ಳೋದಾಗಿರ್ಬೋದು. ಈ ರೀತಿಯ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೋಸ್ಕರ ಶ್ರೀಮಂತನಾಗುವ ಆಸೆಯಿಂದ ಮನುಷ್ಯ ದುಡ್ಡಿಗೆ ಬೇಡಿಕೆಯನ್ನ ಇಟ್ರೆ ಅದನ್ನ ನಾವು ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಕರಿತೇವೆ. ಇದನ್ನ ನಾವು MDS ಈಕ್ವಲ್ಸ್ ಎಫ್ ಇಂಟು IE ಅಂತ ರೆಪ್ರೆಸೆಂಟ್ ಮಾಡಬಹುದು. ಆ ದುಡ್ಡಿನಿಂದ ಇಂಟ್ರೆಸ್ಟ್ ಏನು ಬರುತ್ತೆ, ಲಾಭ ಏನು ಬರುತ್ತೆ, ಬಡ್ಡಿ ಏನು ಬರುತ್ತೆ, ಅದು ಮನುಷ್ಯ ಶ್ರೀಮಂತನಾಗುವ ಅತ್ತ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ನಾವು ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಕರಿತೇವೆ. ಒಟ್ಟಾರೆ ಒಂದು ಎಕಾನಮಿಯಲ್ಲಿ ಡಿಮಾಂಡ್ ಕ್ರಿಯೇಟ್ ಆಗ್ತಕ್ಕಂಥದ್ದೇ ದುಡ್ಡಿಗೆ. ಈ ಮೂರು ಇಂಪಾರ್ಟೆಂಟ್ ಮೋಟಿವ್ಗಳಿಂದ, ಈ ಮೂರು ಇಂಪಾರ್ಟೆಂಟ್ ಮೋಟಿವ್ಗಳನ್ನ ನಾವು ಆಡ್ ಮಾಡಿದ್ರೆ ನಮ್ಮ ಸಮಾಜದಲ್ಲಿ, ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಡಿಮಾಂಡ್ ಫಾರ್ ಮನಿ ಏನು ಅನ್ನುವಂತಹ ನಂಬರಿನತ್ತ ನಾವು ಅರೈವ್ ಆಗ್ಬೋದು. ಈ ಥಿಯರಿಯನ್ನ ನಮಗೆ ಹೇಳ್ಕೊಟ್ಟಿದ್ದಂಥದ್ದೇ ಎಕನಾಮಿಕ್ಸಿನ ದೇವರು ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಜಾನ್ ಮೆನಾರ್ಡ್ ಕೀನ್ಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ದ ಲಿಕ್ವಿಡಿಟಿ ಟ್ರ್ಯಾಪ್ ಫೆನಾಮಿನನ್. ಏನು ಲಿಕ್ವಿಡಿಟಿ ಟ್ರ್ಯಾಪ್ ಫೆನಾಮಿನನ್ ಅಂದ್ರೆ ಅರ್ಥ? ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ರೇಟ್ಗಳು ಯಾವ ಮಟ್ಟಕ್ಕೆ ಕೆಳಗಿಳಿದಿರುತ್ತವೆ ಅಂದ್ರೆ ಜನರಿಗೆ ನಾನು ಇಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡುವುದರಿಂದ ನನಗೆ ಯಾವುದೇ ಲಾಭ ಆಗುವುದಿಲ್ಲ, ಇನ್ಫ್ಯಾಕ್ಟ್ ನಾನಿಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡನ್ನ ಕಳ್ಕೊಳ್ತೇನೆ ಅನ್ನುವಂತಹ ಒಂದು ಮನೋಭಾವನೆ ಬಂದ್ಬಿಡುತ್ತೆ. ದುಡ್ಡನ್ನ ಇನ್ವೆಸ್ಟ್ ಮಾಡದ ಹಾಗೆ, ಎಕಾನಮಿಯಲ್ಲಿ ತರದ ಹಾಗೆ, ಕ್ಯಾಶ್ ಬ್ಯಾಲೆನ್ಸಸ್ ಅನ್ನ ಹಾಗೇ ಪೈಲಪ್ ಮಾಡಿ ಇಟ್ಕೊಳ್ತಾರೆ, ಹಾಗೆ ಕ್ಯಾಶ್ ಗಳನ್ನ ಜೋಡಿಸಿಟ್ಕೊಂಡ್ಬಿಡ್ತಾರೆ. ಇಂತಹ ಸಿಚುವೇಶನ್ಗೆ ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರಿತೇವೆ. ಈ ತರಹದ ದುಡ್ಡು ಎಕಾನಮಿ ಅರ್ಥವ್ಯವಸ್ಥೆಯಲ್ಲಿ ಬೆಳಲಿಕ್ಕೂ ಉಪಯೋಗವಾಗ್ತಾ ಇಲ್ಲ, ಅಥವಾ ಆ ಮನುಷ್ಯನ ಬೆಳವಣಿಗೆಗೂ ಅದು ದಾರಿ ಮಾಡಿಕೊಡ್ತಾ ಇಲ್ಲ. ಸುಮ್ಮನೆ ಕ್ಯಾಶ್ ಆಗಿ ಅವನ ಹತ್ರ ಹಾಗೇ ಕೂತಿದೆ. ಅದರ ಕಾರಣವೇ ಇಂಟ್ರೆಸ್ಟ್ ರೇಟ್ಗಳ ಲೋ ಇರ್ತಕ್ಕಂಥ
ಇರ್ತಕ್ಕಂಥದ್ದು, ಇಂಟ್ರೆಸ್ಟ್ ರೇಟ್ಗಳು ಕಡಿಮೆ ಇರ್ತಕ್ಕಂಥದ್ದು, ಮನುಷ್ಯನಿಗೆ ನಾನಿಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಯಾವುದೇ ಲಾಭವಾಗುವುದಿಲ್ಲವಂತ ಮೈಂಡ್ ಸೆಟ್ ಬಂದ್ಬಿಡುವಂಥದ್ದು, ಅದನ್ನ ನಾವು ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರಿತೇವೆ. ಸೊ a situation where interest rates are so low that they expect them to rise in future, causing potential capital losses on bonds. ಮುಂದೊಂದು ದಿನ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ನಾವು ಈ ದುಡ್ಡನ್ನ ಇನ್ವೆಸ್ಟ್ ಮಾಡೋಣ, ಆದ್ರೆ ಸದ್ಯಕ್ಕೆ ಈ ದುಡ್ಡನ್ನ ಇನ್ವೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ, ಇದು ನಮ್ಮ ಹತ್ರನೇ ಸೇಫ್ ಆಗಿ ಕೂತಿರ್ಲಿ ಅನ್ನುವಂತಹ ಮನೋಭಾವನೆ ಇಟ್ಕೊಂಡು ಆಪರೇಟ್ ಮಾಡ್ತಕ್ಕಂಥದ್ದೇ ಲಿಕ್ವಿಡಿಟಿ ಟ್ರ್ಯಾಪ್. ಈ ರೀತಿ ಒಂದು ಎಕಾನಮಿಯಲ್ಲಿ ಲಿಕ್ವಿಡಿಟಿ ಟ್ರ್ಯಾಪ್ ಆದಾಗ ಸರ್ಕಾರಕ್ಕೂ ಅದು ಅನುಕೂಲವಾಗೋದಿಲ್ಲ, ಅರ್ಥವ್ಯವಸ್ಥೆ ಬೆಳಲಿಕ್ಕೂ ಆ ದುಡ್ಡು ಕಾರಣವಾಗೋದಿಲ್ಲ, ಅಥವಾ ಈ ಮನುಷ್ಯ ಏನು ಆ ಕ್ಯಾಶ್ ನ ಪೈಲ್ ಮಾಡಿ ಇಟ್ಕೊಂಡಿದ್ದಾನೆ, ಆ ಕ್ಯಾಶ್ ನ ಜೋಡಿಸಿಟ್ಕೊಂಡಿದ್ದಾನೆ, ಅವನು ಡೆವಲಪ್ ಆಗ್ಲಿಕ್ಕೆ ದಾರಿ ಆಗೋದಿಲ್ಲ. ಅಂತಹ ಸಂದರ್ಭವನ್ನ, ಅಂತಹ ಸಿಚುವೇಶನ್ ಅನ್ನ ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರಿತೇವೆ. ನೆಕ್ಸ್ಟ್, ಮನಿ ಪ್ರಿಫರೆನ್ಸ್. People prefer holding money rather than bonds to avoid ಕ್ಯಾಪಿಟಲ್ ಲಾಸಸ್. ನಾನು ಹೇಳಿದ ಹಾಗೆ ದುಡ್ಡು ಇನ್ವೆಸ್ಟ್ ಮಾಡಿ ಅದರಿಂದ ಬಡ್ಡಿ ತಗೊಳ್ಳೋದ್ರಲ್ಲಿ ಯಾವುದೇ ಅನುಕೂಲ ಇಲ್ಲ ಅಂತ ಜನರಿಗೆ ಗೊತ್ತಾಗೋಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ಗಳು ಬಹಳ ಲೋ ಇದೆ ಅನ್ನುವಂತಹ ಭಾವನೆ ಜನರಿಗೆ ಬಂದ್ಬಿಡುತ್ತೆ. ಸೊ ಆದ ಕಾರಣ ಜನರು ಮನೆಯಲ್ಲೇ ದುಡ್ಡನ್ನ ಇಟ್ಕೊಳ್ತಾರೆ. ಬಾಂಡ್ಗಳಿಗಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಇನ್ಸ್ಟ್ರೂಮೆಂಟ್ಗಳಿಗಾಗಿರ್ಬೋದು, ದುಡ್ಡನ್ನ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನೆಕ್ಸ್ಟ್, ಅದರ ಇನ್ಎಫೆಕ್ಟಿವ್ನೆಸ್. So additional money injected in the economy held as cash rather than used to purchase bonds. So ಏನು ಅಡಿಷನಲ್ ಎಕಾನಮಿಗೆ ದುಡ್ಡು ಬರುತ್ತೆ, ಏನು ಸರ್ಕಾರ ಹಲವಾರು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿ ದುಡ್ಡನ್ನ ಹುಟ್ಟಿಸ್ತಾರೆ, ಆ ದುಡ್ಡು ಕೂಡ ಜನ ಏನ್ ಮಾಡ್ತಾರೆ, ನಾವು ಬಾಂಡ್ಗಳನ್ನ ತಗೊಳ್ಳೋದಿಲ್ಲ, ಈ ದುಡ್ಡು ನಮ್ಮ ಹತ್ರನೇ ಇರ್ಲಿ, ಅದೇ ಬೆಸ್ಟ್, ಬಾಂಡ್ಗಳಿಗೆ ಹಾಕಿದ್ರೆ ಇನ್ನೂ ನೆಗೆಟಿವ್ ರಿಟರ್ನ್ಸ್ ಬರುತ್ತೆ ಅನ್ನುವಂತ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ. ಎಷ್ಟು ಇಂಜೆಕ್ಟ್ ಮಾಡ್ತಾ ಹೋದ್ರು, ಎಷ್ಟು ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಬೇರೆ ರೀತಿಯ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡಿ ದುಡ್ಡಿನ ಮೂಲವನ್ನ, ದುಡ್ಡಿನ ಸರ್ಕ್ಯುಲೇಷನ್ ಅನ್ನ ಜಾಸ್ತಿ ಮಾಡಿ ಜನರ ಹತ್ರ ದುಡ್ಡು ಹೋಗುವಂತೆ ಮಾಡಿದ್ರು ಕೂಡ ಜನರೇನ್ ಮಾಡ್ತಾರೆ, ಆ ದುಡ್ಡನ್ನ ಶೇಖರಣೆ ಮಾಡ್ತಾ ಹೋಗ್ತಾರೆ ಹೊರತು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಅದನ್ನ ನಾವು ಪಾಲಿಸಿ ಇನ್ಎಫೆಕ್ಟಿವ್ನೆಸ್ ಅಂತ ಕರಿತೇವೆ. ನೆಕ್ಸ್ಟ್, ಇಂಟ್ರೆಸ್ಟ್ ರೇಟ್ ಫ್ಲೋರ್. ಇಂಟ್ರೆಸ್ಟ್ ರೇಟ್ಸ್ cannot fall below a certain minimum level despite increase in money supply. So money supply ಸಮಾಜದಲ್ಲಿ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಈ ರೀತಿಯ ಲಿಕ್ವಿಡಿಟಿ ಟ್ರ್ಯಾಪ್ ಫಿನಾಮಿನನ್ ಅನ್ನ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಸರ್ಕಾರ ಏನ್ ಮಾಡುತ್ತೆ, ಒಂದು ಸ್ಟ್ಯಾಂಡರ್ಡ್ ಇಂಟ್ರೆಸ್ಟ್ ರೇಟ್ ಅನ್ನ ಇಟ್ಕೊಂಡಿರುತ್ತೆ, ಅದರ ಕೆಳಗಡೆ ಇಂಟ್ರೆಸ್ಟ್ ರೇಟ್ ಬರಲಿಕ್ಕೆ ಬಿಡೋದೇ ಇಲ್ಲ. ಆ ರೀತಿ ಬಂದಾಗ ಲಿಕ್ವಿಡಿಟಿ ಟ್ರ್ಯಾಪಿನ ಪ್ರಾಬ್ಲಮ್ಗಳು ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತವೆ. ಸೊ ಇನ್ ಸಮ್ಮರಿ, liquidity trap occurs when interest rates are so low that everyone expects them to rise in future. In this situation, speculative demand for money becomes infinitely elastic and monetary policy loses effectiveness as additional money injections are simply held as cash balances rather than stimulating economic activity. ಸರ್ಕಾರ ಏನು ಅರ್ಥವ್ಯವಸ್ಥೆಗೆ ಹೆಚ್ಚೆಚ್ಚು ದುಡ್ಡನ್ನ ತನ್ನ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಮುಖೇನ ಇಂಜೆಕ್ಟ್ ಮಾಡುತ್ತೆ, ಆ ದುಡ್ಡು ಜನರನ್ನ ತಲುಪಿದ್ರು ಕೂಡ ಜನ ಅದನ್ನ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಲ್ಲ. ಬಾಂಡ್ಗಳಾಗಿರ್ಬೋದು, ಬೇರೆ ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು ಪರ್ಚೇಸ್ ಮಾಡಿ ಎಕನಾಮಿಕ್ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲ. ಬದಲಿಗೆ ಆ ದುಡ್ಡನ್ನ ಮತ್ತಷ್ಟು ಶೇಖರಣೆ ಮಾಡಿ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಅದನ್ನ ನಾವು ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ ಸಪ್ಲೈ ಆಫ್ ಮನಿ, ಕಾಂಪೊನೆಂಟ್ಸ್ ಅಂಡ್ ಮೆಷರ್ಸ್. ಯಾವ ರೀತಿ ಒಂದು ಅರ್ಥವ್ಯವಸ್ಥೆಯಲ್ಲಿ ಮನಿ ಅಂದ್ರೆ ದುಡ್ಡಿನ ಸಪ್ಲೈ ಆಗತ್ತೆ. ಓಕೆ, ಬೇಡಿಕೆಗಳನ್ನ ಕಲ್ತ್ಕೊಂಡ್ವಿ. ಜನ ಒಂದು ಎಕಾನಮಿಯಲ್ಲಿ, ಒಂದು ಅರ್ಥವ್ಯವಸ್ಥೆಯಲ್ಲಿ ದುಡ್ಡಿಗಾಗಿ ಬೇಡಿಕೆ ಇಡ್ತಕ್ಕಂಥದ್ದೇ 3 ಇಂಪಾರ್ಟೆಂಟ್ ಮೋಟಿವ್ಗಳಿಂದ. ಯಾವ 3 ಇಂಪಾರ್ಟೆಂಟ್ ಮೋಟಿವ್ಗಳು? ಟ್ರಾನ್ಸಾಕ್ಷನರಿ ಮೋಟಿವ್,
ಪ್ರಿಕಾಷನರಿ ಮೋಟಿವ್ ಮತ್ತು ಸ್ಪೆಕ್ಯುಲೇಟಿವ್ ಮೋಟಿವ್. ಈ ಬೇಡಿಕೆಗಳನ್ನ ಪೂರೈಸಲು, ಈಡೇರಿಸಲು ಒಂದು ಅರ್ಥವ್ಯವಸ್ಥೆಯಲ್ಲಿ ದುಡ್ಡಿನ ಸರ್ಕ್ಯುಲೇಷನ್ ಆಗಬೇಕು, ಸಪ್ಲೈ ಆಗಬೇಕು. ಅದು ಯಾವ ರೀತಿ ಆಗುತ್ತೆ? ಮೊದಲನೆಯದಾಗಿ ಕರೆನ್ಸಿ ನೋಟ್ಸ್ ಅಂಡ್ ಕಾಯಿನ್ಸ್. ಈ ಕರೆನ್ಸಿ ನೋಟ್ಸ್ ಅಂಡ್ ಕಾಯಿನ್ಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಿಂಟ್ ಮಾಡುತ್ತೆ. ಕರೆನ್ಸಿ ನೋಟ್ಗಳನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಕಾಯಿನ್ಗಳನ್ನ ಮಿಂಟ್ ಮಾಡುತ್ತೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಾನು ಮಿಂಟ್ ಮಾಡಿರುವಂತಹ ನೋಟ್ಗಳನ್ನ ಹಲವಾರು ಪಾಲಿಸಿಗಳ ಮುಖೇನ ನಮ್ಮ ಸರ್ಕ್ಯುಲೇಷನ್ಗೆ ಅರ್ಥವ್ಯವಸ್ಥೆಯಲ್ಲಿ ಬಿಡುತ್ತೆ. ಅದೇ ರೀತಿಯಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಕಾಯಿನ್ಗಳನ್ನ ಮಿಂಟ್ ಮಾಡುತ್ತವೆ. ಮುಂದಿನದ್ದೇ ಡಿಮಾಂಡ್ ಡೆಪಾಸಿಟ್ಸ್. ಡಿಮಾಂಡ್ ಡೆಪಾಸಿಟ್ಸ್ ಅಂದ್ರೆ ಜನರು ಬೇಡಿಕೆ ಇಟ್ಟಾಗ ಆ ದುಡ್ಡನ್ನ ಅವರು ಯಾವಾಗ ಬೇಕಾದ್ರೂ ತಗೊಂಡು ಬಂದು ತಮ್ಮ ಖರ್ಚಿಗೆ ಉಪಯೋಗಿಸಬಹುದು. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಕರೆಂಟ್ ಅಕೌಂಟ್ಗಳಾಗಿರ್ಬೋದು, ಫಿಕ್ಸೆಡ್ ಡೆಪಾಸಿಟ್ಗಳಿದ್ದು ಅದನ್ನ ಇಮ್ಮಿಡಿಯೇಟ್ ಆಗಿ ದುಡ್ಡು ತೆಗೆಯೋದಾಗಿರ್ಬೋದು. ಈ ರೀತಿಯ ಡೆಪಾಸಿಟ್ಗಳನ್ನೆಲ್ಲ ನಾವು ಡಿಮಾಂಡ್ ಡೆಪಾಸಿಟ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ಟೈಮ್ ಡೆಪಾಸಿಟ್ಸ್, ಫಿಕ್ಸೆಡ್ ಡೆಪಾಸಿಟ್ಸ್ ವಿತ್ ಸ್ಪೆಸಿಫಿಕ್ ಮೆಚುರಿಟಿ ಪೀರಿಯಡ್ಸ್. ಯಾವುದೇ ಎಫ್ ಡಿಗಳನ್ನ ನಾವು ಬ್ಯಾಂಕಲ್ಲಿ ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟಿಗಳಲ್ಲಾಗಿರ್ಬೋದು, ಅಥವಾ ಬೇರೆ ಯಾವುದೇ NBFC ಗಳಲ್ಲಾಗಿರ್ಬೋದು. ಏನು NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್. ಈ ಜಾಗಗಳಲ್ಲಿ ನಾವು ಎಫ್ ಡಿಗಳನ್ನ ಇಟ್ಟು ಒಂದು ಸ್ಪೆಸಿಫಿಕ್ ಮೆಚುರಿಟಿ ಬಂದ ನಂತರ ಆ ದುಡ್ಡನ್ನ ನಾವು ವಿತ್ಡ್ರಾ ಮಾಡೋ ಹಾಗಿದ್ರೆ ಅದನ್ನ ನಾವು ಟೈಮ್ ಡೆಪಾಸಿಟ್ಸ್ ಅಂತ ಕರಿತೇವೆ. ಡಿಮಾಂಡ್ ಡೆಪಾಸಿಟ್ಸ್ ಅಂದ್ರೆ ನನಗೆ ಯಾವಾಗ ಬೇಕಾದ್ರೂ ನಾನು ಬ್ಯಾಂಕಿಗೆ ಹೋಗಿ ನನ್ನ ದುಡ್ಡನ್ನ ನಾನು ತೆಗೆದುಕೊಂಡು ಬರ್ಬೋದು. ಸೇವಿಂಗ್ಸ್ ಬ್ಯಾಂಕ್, ಕರೆಂಟ್ ಅಕೌಂಟ್ ಮತ್ತು ಎಫ್ ಡಿ ಅಕೌಂಟ್ ಅಲ್ಲಿ ಯಾವಾಗ ಬೇಕಾದ್ರೂ ನಾನು ದುಡ್ಡನ್ನ, ಡೆಪಾಸಿಟ್ ಅನ್ನ ವಿತ್ಡ್ರಾ ಮಾಡೋಂಗೆ ಇದ್ರೆ ಅದು ಡಿಮಾಂಡ್ ಡೆಪಾಸಿಟ್ ಅನ್ನಿಸ್ಕೊಳ್ಳುತ್ತೆ. ಅದೇ ಫಿಕ್ಸೆಡ್ ಡೆಪಾಸಿಟ್ಗಳನ್ನ ಸ್ಪೆಸಿಫಿಕ್ ಟೈಮ್ ಪೀರಿಯಡ್, 3 ವರ್ಷ ಲಾಕ್ ಆಗೋಗಿರುತ್ತೆ, 5 ವರ್ಷ ಲಾಕ್ ಆಗೋಗಿರುತ್ತೆ, 10 ವರ್ಷ ಲಾಕ್ ಆಗೋಗಿರುತ್ತೆ. ಈ ರೀತಿ ಲಾಕ್ ಇನ್ ಪೀರಿಯಡ್ ಆದ ನಂತರವಷ್ಟೇ ನಾನು ಆ ದುಡ್ಡನ್ನ ವಿತ್ಡ್ರಾ ಮಾಡೋ ಹಾಗಿದ್ರೆ ಅದನ್ನ ನಾವು ಟೈಮ್ ಡೆಪಾಸಿಟ್ಸ್ ಅಂತ ಕರಿತೇವೆ. ಕಡೆಯದಾಗಿ ಬರ್ತಕ್ಕಂಥದ್ದೇ ನಮ್ಮ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್. ಇವತ್ತಿಗೂ ನಮ್ಮ ಭಾರತ ದೇಶದಲ್ಲಿ ಹಲವಾರು ಜನರಿಗೆ ಗೊತ್ತಿಲ್ಲ, ನಮ್ಮ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಶುರುವಾಗಿದ್ದೇ ಪೋಸ್ಟ್ ಆಫೀಸ್ಗಳಿಂದ. ಇವತ್ತಿಗೂ ನಮ್ಮ ದೇಶದ ಅತ್ಯದ್ಭುತವಾದ ಬ್ಯಾಂಕಿಂಗ್ ಸಿಸ್ಟಮಿನ ಒಂದು ಅವಿಭಾಜ್ಯ ಅಂಗವೇ ಪೋಸ್ಟ್ ಆಫೀಸ್ಗಳು. ಪೋಸ್ಟ್ ಆಫೀಸ್ಗಳಲ್ಲಿ ನಾವು ಸೇವಿಂಗ್ಸ್ ಬ್ಯಾಂಕ್ಗಳನ್ನ ತೆಗಿಬಹುದು, ಪೆನ್ಷನ್ ಅಕೌಂಟ್ಗಳು ಇರುತ್ತವೆ. ಅದಷ್ಟೇ ಅಲ್ಲ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸುಕನ್ಯಾ ಸಮೃದ್ಧಿ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ, ಈ ರೀತಿ ಹಲವಾರು ಯೋಜನೆಗಳಲ್ಲಿ ಪೋಸ್ಟ್ ಆಫೀಸ್ ಮುಖೇನ ನಾವು ಇನ್ವೆಸ್ಟ್ ಮಾಡಬಹುದು. ಪೋಸ್ಟ್ ಆಫೀಸ್ಗಳಲ್ಲಿ ದುಡ್ಡನ್ನ ಕೂಡ ಡೆಪಾಸಿಟ್ ಮುಖೇನ ಇಡಬಹುದು. ಮಂತ್ಲಿ ಇನ್ಕಮ್ ಸ್ಕೀಮು, RDಗಳು, ಹಲವಾರು ಸ್ಕೀಮ್ಗಳಲ್ಲಿ ದುಡ್ಡನ್ನ ಕಟ್ಟಬಹುದು. ದೇ ಆರ್ ಆಲ್ಸೋ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ಸ್ ಆರ್ ಸಪ್ಲೈಯರ್ಸ್ ಆಫ್ ಮನಿ. ಸೊ ಸಪ್ಲೈ ಆಫ್ ಮನಿ ಅಂತ ಬಂದ ಕೂಡಲೇ ಕರೆನ್ಸಿ ಮತ್ತು ಕಾಯಿನ್ ಸರ್ಕ್ಯುಲೇಷನ್, ಟೈಮ್ ಡೆಪಾಸಿಟ್ಗಳು, ಡಿಮಾಂಡ್ ಡೆಪಾಸಿಟ್ಗಳು ಮತ್ತು ನಮ್ಮ ಪೋಸ್ಟ್ ಆಫೀಸ್ ಡೆಪಾಸಿಟ್ಗಳು ಬಹಳ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತವೆ. ಹಾಗಾದ್ರೆ ನಮ್ಮ ಈ ಸಪ್ಲೈ ಆಫ್ ಮನಿಗೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿರುವಂತಹ ಲೀಗಲ್ ಡೆಫಿನಿಷನ್ ಏನು ನೋಡೋಣ ಬನ್ನಿ. ನಮ್ಮ ಸಪ್ಲೈ ಆಫ್ ಮನಿಗೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿರುವಂತಹ ಲೀಗಲ್ ಡೆಫಿನಿಷನ್ M1, M2, M3 ಮತ್ತು M4. ಈ M1 ಮತ್ತು M2 ಅನ್ನ ನಾವು ನ್ಯಾರೋ ಮನಿ ಅಂತ ಕರಿತೇವೆ. ಯಾಕೆ ನ್ಯಾರೋ ಮನಿ ಅಂತೀವಿ ಅಂದ್ರೆ ಇಟ್ ಇಸ್ ಲಿಕ್ವಿಡ್. ಯಾವಾಗ ಬೇಕಾದ್ರೂ ನಾವು ಆ ದುಡ್ಡನ್ನ ಖರ್ಚು ಮಾಡ್ಲಿಕ್ಕಾಗಿರ್ಬೋದು, ಯಾವ್ದಾದ್ರು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಖರೀದಿ ಮಾಡ್ಲಿಕ್ಕಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಡಿಮಾಂಡ್ಗಾಗಿರ್ಬೋದು ಆ ದುಡ್ಡನ್ನ ಉಪಯೋಗಿಸ್ಕೊಳ್ಬಹುದು. M3 ಮತ್ತು M4 ಅನ್ನ ಬ್ರಾಡ್ ಮನಿ ಅಂತ ಕರಿತೇವೆ. ಯಾಕೆ ಬ್ರಾಡ್ ಮನಿ ಅಂದ್ರೆ ಜನ ನಮ್ಮ ದೇಶದಲ್ಲಿ ಎಷ್ಟು ಡೆಪಾಸಿಟ್ಗಳನ್ನ ಇಟ್ಟಿದ್ದಾರೆ, ಎಷ್ಟು ದುಡ್ಡು ಲಾಕ್ ಇನ್ ಆಗಿದೆ, ನಮಗೆ ಅದು ಅವೈಲಬಲ್ ಆಗುತ್ತೆ, ಎಷ್ಟು ವರ್ಷದ ನಂತರ ಅವೈಲಬಲ್ ಆಗುತ್ತೆ, ಈ ರೀತಿಯ ಒಂದು ಅರ್ಥವ್ಯವಸ್ಥೆಯ ಬ್ರಾಡ್ ಪಿಕ್ಚರ್ ಅನ್ನ ಕೊಡ್ತಕ್ಕಂಥದ್ದೇ M3, M4 ಅನ್ನುವಂತಹ ಬ್ರಾಡ್ ಮನಿ. ನಮ್ಮ M1 ನಲ್ಲಿ ನೋಡೋದಾದ್ರೆ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಮತ್ತು ಡಿಮಾಂಡ್ ಡೆಪಾಸಿಟ್ಗಳ ಆಡ್ ಅಥವಾ ಅಡಿಷನ್ ಅನ್ನ ನಾವು ಮಾಡಬೇಕಾಗತ್ತೆ. M2 ಅನ್ನ ನೋಡೋದಾದ್ರೆ M1 ಪ್ಲಸ್
ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಗಳನ್ನ ಆಡ್ ಮಾಡಬೇಕಾಗತ್ತೆ. M3 ನೋಡೋದಾದ್ರೆ M1 ಪ್ಲಸ್ ಟೈಮ್ ಡೆಪಾಸಿಟ್ಗಳನ್ನ ಆಡ್ ಮಾಡಬೇಕಾಗತ್ತೆ. M4 ನೋಡೋದಾದ್ರೆ M3 ಪ್ಲಸ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ಮೈನಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಮಾಡಬೇಕಾಗತ್ತೆ. ಅದನ್ನ ನಾವು M4 ಅಂತ ಕರಿತೇವೆ. ಸೊ M1, M2, M3, M4 ಅನ್ನುವಂತಹ 4 ಡೆಫಿನಿಷನ್ಗಳಿವೆ. ಏನು M1 ಅಂದ್ರೆ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಪ್ಲಸ್ ಅದರ್ ಡಿಮಾಂಡ್ ಡೆಪಾಸಿಟ್ಸ್. ಏನು M2 ಅಂದ್ರೆ M1 ಪ್ಲಸ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್. ಏನು M3 ಅಂದ್ರೆ M1 ಪ್ಲಸ್ ಟೈಮ್ ಡೆಪಾಸಿಟ್ಸ್. ಏನು M4 ಅಂದ್ರೆ M3 ಪ್ಲಸ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ಮೈನಸ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್. ಸೊ ಇವೆಲ್ಲವನ್ನು ನಾವು ಕೂಡಿಸಿದ್ರೆ M1, M2, M3, M4 ನಮ್ಮ ದೇಶದ ಎಕ್ಸಾಕ್ಟ್ ಮನಿ ಸಪ್ಲೈ ಏನಿದೆ ಅನ್ನುವಂಥದ್ದನ್ನ ನಾವು ಕಂಡುಕೊಳ್ಳಬಹುದು. ದಿಸ್ ಇಸ್ ದ ಲೀಗಲ್ ಡೆಫಿನಿಷನ್ ಗಿವನ್ ಬೈ RBI. M1, M2 ಅನ್ನ ಲಿಕ್ವಿಡ್ ಆಗಿರುವ ಕಾರಣ ನಾವು ನ್ಯಾರೋ ಮನಿ ಅಂತ ಕರೆದ್ರೆ, M3, M4 ನಮ್ಮ ಅರ್ಥವ್ಯವಸ್ಥೆಯ ಒಂದು ಬ್ರಾಡ್ ವ್ಯೂ ಕೊಡುವ ಕಾರಣ ಬ್ರಾಡ್ ಮನಿ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಮಾನಿಟರಿ ಪಾಲಿಸಿ ಆಫ್ ಇಂಡಿಯಾ. ಯಾರು ಈ ಮಾನಿಟರಿ ಪಾಲಿಸಿಯನ್ನ ಫ್ರೇಮ್ ಮಾಡ್ತಕ್ಕಂಥದ್ದು? ಯಾವಾಗ್ಲೂ ತಿಳ್ಕೊಳ್ಳಿ ಮಕ್ಕಳೇ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ನಮ್ಮ ಫಿಸ್ಕಲ್ ಪಾಲಿಸಿಗಳು ಅಂದ್ರೆ ಟ್ಯಾಕ್ಸ್ ರಿಲೇಟೆಡ್ ಪಾಲಿಸಿಗಳನ್ನ ಫ್ರೇಮ್ ಮಾಡ್ತಕ್ಕಂಥದ್ದೇ ನಮ್ಮ ಸರ್ಕಾರ. ಅದರಲ್ಲೂ ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟ್ರಿಗಳು ಅಂದ್ರೆ ಹಣಕಾಸಿನ ಸಚಿವರು ಮತ್ತು ಅವರ ಮಂತ್ರಾಲಯ ಅಂತ ಏನು ಕರಿತೇವೆ ಅಥವಾ ಸಚಿವಾಲಯ ಅಂತ ಏನು ಕರಿತೇವೆ, ಆ ಸಚಿವಾಲಯದವರು ಫಿಸ್ಕಲ್ ಪಾಲಿಸಿಗಳನ್ನ ಡಿಸೈಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಒಂದು ದೇಶದ ಮಾನಿಟರಿ ಪಾಲಿಸಿಯನ್ನ ಯಾರು ಡಿಸೈಡ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆಗೆ ಉತ್ತರವೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು RBI ಗವರ್ನರ್. ಇವತ್ತಿನ ಕಾಲಘಟ್ಟಕ್ಕೆ RBI ಗವರ್ನರ್ ನಮ್ಮ ದೇಶದಲ್ಲಿ ಸಂಜಯ್ ಮಲ್ಹೋತ್ರಾ ಅನ್ನುವಂತಹ ವ್ಯಕ್ತಿ. ಸೊ RBI ಗವರ್ನರ್ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಅರ್ಥವ್ಯವಸ್ಥೆಯ ಡಿಮಾಂಡ್ ಫಾರ್ ಮನಿ ಆಗಿರ್ಬೋದು, ಸಪ್ಲೈ ಆಫ್ ಮನಿ ಆಗಿರ್ಬೋದು, ಅದರ ಕಂಟ್ರೋಲಿಂಗ್ ಮೆಷರ್ಗಳಾಗಿರ್ಬೋದು, ಇವೆಲ್ಲವನ್ನು ಡಿಸೈಡ್ ಮಾಡುತ್ತೆ. ಹಾಗಾದ್ರೆ ಈ ಮಾನಿಟರಿ ಪಾಲಿಸಿಯ ಇಂಪಾರ್ಟೆಂಟ್ ಫ್ಯಾಕ್ಟರ್ಗಳು ಏನು? ಮೊದಲನೆಯದಾಗಿ ನ್ಯೂಟ್ರಲ್ ಮಾನಿಟರಿ ಪಾಲಿಸಿ. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ನಾವು ಡಿಮಾಂಡ್ ಅಂಡ್ ಸಪ್ಲೈ ಅನ್ನ ಬ್ಯಾಲೆನ್ಸ್ ಮಾಡುವಂತಹ, ಮನಿ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡುವಂತಹ ಒಂದು ಅದ್ಭುತವಾದ ಮಾನಿಟರಿ ಪಾಲಿಸಿಯನ್ನ ಫ್ರೇಮ್ ಮಾಡಬೇಕೇ ಹೊರತು ಡಿಮಾಂಡ್ ಅಂಡ್ ಸಪ್ಲೈ ಅಲ್ಲಿ ಗ್ಯಾಪ್ ಬರುವಂತಹ, ಮನಿ ಮಾರ್ಕೆಟ್ ಕ್ರೈಸಿಸ್ ಹುಟ್ಟುವಂತಹ, ಮನಿ ಮಾರ್ಕೆಟ್ ಅಲ್ಲಿ ದುಡ್ಡೇ ಇಲ್ಲದೆ ಆಗುವಂತಹ ಮಾನಿಟರಿ ಪಾಲಿಸಿಗಳನ್ನ ಮಾಡಬಾರ್ದು. ಅಂತಹ ಮೆಷರ್ಗಳನ್ನ ತೆಗೆದುಕೊಳ್ಳಬಾರ್ದು. ಸೆಕೆಂಡ್ ನೋಡೋದಾದ್ರೆ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ. ಇಲ್ಲಿ ನೀವು ಒಂದು ಇಂಪಾರ್ಟೆಂಟ್ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ದೇಶದಲ್ಲಿ ನಾವು ಡರ್ಟಿ ಫ್ಲೋಟ್ ಎಕ್ಸ್ಚೇಂಜ್ ರೇಟ್ ಅಥವಾ ಇದನ್ನ ನಾವು ಮ್ಯಾನೇಜ್ಡ್ ಫ್ಲೋಟ್ ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಕರಿತೇವೆ. ಈ ರೀತಿಯ ಒಂದು ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತೇವೆ. ನಮ್ಮದು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟು ಅಲ್ಲ, ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟು ಅಲ್ಲ. ನಮ್ಮ ದೇಶದಲ್ಲಿ ನಾವು ಫಾಲೋ ಮಾಡುವಂತಹ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ನಮ್ಮ ಡರ್ಟಿ ಫ್ಲೋಟ್ ಎಕ್ಸ್ಚೇಂಜ್ ರೇಟ್ ಅಥವಾ ಅದರ ಇನ್ನೊಂದು ಹೆಸರು ಮ್ಯಾನೇಜ್ಡ್ ಫ್ಲೋಟ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್. ಈ ರೀತಿಯ ಮ್ಯಾನೇಜ್ಡ್ ಫ್ಲೋಟ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅನ್ನ ಫಾಲೋ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಮ್ಮ ದೇಶದ ಎಕ್ಸ್ಚೇಂಜ್ ರೇಟ್ಗಳು US ಡಾಲರ್ನ ವಿರುದ್ಧ ಸಪ್ಲೈ ಅಂಡ್ ಡಿಮಾಂಡಿನ ಫ್ಯಾಕ್ಟರ್ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಒಮ್ಮೆ ಆ ಸಪ್ಲೈ ಅಂಡ್ ಡಿಮಾಂಡ್ ಅಲ್ಲಿ ಇಂಬ್ಯಾಲೆನ್ಸ್ ಬಂದು ನಮ್ಮ ರುಪಿ ಯಾವಾಗ ಡಿಪ್ರಿಶಿಯೇಟ್ ಆಗಕ್ಕೆ ಶುರು ಆಗುತ್ತೆ, US ಡಾಲರಿಗೆ ಕಂಪೇರ್ ಮಾಡಿದಾಗ ಯಾವಾಗ ನಮ್ಮ ರುಪಿಯ ಮೌಲ್ಯ ಬೀಳಲಿಕ್ಕೆ ಶುರುವಾಗುತ್ತೆ, ಅಂತಹ ಸಂದರ್ಭದಲ್ಲಿ RBI ಒಳಗೆ ಬಂದು ಇಮ್ಮಿಡಿಯೇಟ್ ನಮ್ಮ ರುಪಿಯನ್ನ ಪರ್ಚೇಸ್ ಮಾಡಿ ಡಿಮಾಂಡ್ ಕ್ರಿಯೇಟ್ ಮಾಡಿ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿಯನ್ನ ತರ್ತಾರೆ. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಲಿಸಿ. ನೆಕ್ಸ್ಟ್ ನೋಡೋದಾದ್ರೆ
ಪ್ರೈಸ್ ಸ್ಟೆಬಿಲಿಟಿ, ಈಗ ತಾನೇ ನಾನು ಹೇಳ್ತಾ ಇದ್ದೆ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ, ಮ್ಯಾನೇಜ್ಡ್ ಫ್ಲೋಟ್ ರೇಟ್ ಸಿಸ್ಟಮ್ ಅಂತ. ಒಮ್ಮೆ ನಮ್ಮ ರುಪಿಗಳು US$ ವಿರುದ್ಧ ಬೀಳಲಿಕ್ಕೆ, ಡಿಪ್ರಿಶಿಯೇಟ್ ಆಗ್ಲಿಕ್ಕೆ ಶುರುವಾದ್ರೆ ಎಲ್ಲ ರೀತಿಯಲ್ಲೂ ಅದು ನಮ್ಮನ್ನ ಎಫೆಕ್ಟ್ ಮಾಡಲಿಕ್ಕೆ ಶುರುವಾಗುತ್ತೆ. ದೇಶದ ಒಳಗಡೆ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಗಳು ಬರುತ್ತೆ, ಬೆಲೆಗಳು ಹೆಚ್ಚಾಗುತ್ತವೆ, ಸಂಬಳಗಳು ಅದೇ ಫ್ಯಾಕ್ಟರಿನಲ್ಲಿ ಅದೇ ಪರ್ಸೆಂಟೇಜ್ ನಲ್ಲಿ ಹೆಚ್ಚಾಗೋದಿಲ್ಲ, ಜನರು ಕಷ್ಟಗಳಿಗೆ ಸಿಕ್ಕಾಕೊಳ್ತಾರೆ. ಆದ ಕಾರಣ ದೇಶದ ಒಳಗಡೆ ಇನ್ಫ್ಲೇಷನ್ ಆಗದ ಹಾಗೆ, ನೆಸೆಸರಿ ಮನಿ ಸಪ್ಲೈ ಕಾಲ ಕಾಲಕ್ಕೆ ಬ್ಯಾಲೆನ್ಸ್ಡ್ ಆಗಿ ಆಗೋ ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಬೇಕಾಗುತ್ತೆ. ಅದನ್ನ ನಾವು ಪ್ರೈಸ್ ಸ್ಟೆಬಿಲಿಟಿ ಅಂತ ಕರಿತೇವೆ. ನೆಕ್ಸ್ಟ್, ಕಂಟ್ರೋಲ್ ಆಫ್ ಬಿಸ್ನೆಸ್ ಸೈಕಲ್ ಬಹಳ ಮುಖ್ಯ. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಇಂಟ್ರಡಕ್ಷನ್, ಗ್ರೋತ್, ಮೆಚುರಿಟಿ ಮತ್ತು ಸ್ಯಾಚುರೇಷನ್, ಮತ್ತೊಮ್ಮೆ ಹೇಳ್ತೇನೆ, ಇಂಟ್ರಡಕ್ಷನ್, ಗ್ರೋತ್, ಮೆಚುರಿಟಿ ಮತ್ತು ಸ್ಯಾಚುರೇಷನ್ ಅನ್ನುವಂತಹ ಹಲವಾರು ಸ್ಟೇಜಸ್ ಆಫ್ ಬಿಸ್ನೆಸ್ ಸೈಕಲ್ಗಳು ಇರುತ್ತವೆ. ಇಂಟ್ರಡಕ್ಟರಿ ಸ್ಟೇಜ್, ಗ್ರೋತ್ ಸ್ಟೇಜ್, ಮೆಚುರಿಟಿ ಸ್ಟೇಜ್ ಎಲ್ಲ ಅದ್ಭುತವಾದಂತಹ ಸ್ಟೇಜ್ಗಳು. ಬಿಸ್ನೆಸ್ಗಳು ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇರುತ್ತವೆ, ಸೇಲ್ಸ್ಗಳು ಚೆನ್ನಾಗಿರುತ್ತವೆ, ವ್ಯಾಲ್ಯೂಯೇಷನ್ ದೊಡ್ಡದಾಗಿರುತ್ತೆ, ಪ್ರಾಫಿಟ್ಗಳನ್ನ ಬುಕ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಬಿಸ್ನೆಸ್ ಸೈಕಲ್ಗಳು ವೇರಿ ಆಗತ್ವೆ, ಸ್ಯಾಚುರೇಷನ್ಗೆ ಇಳಿದು ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಆ ದೇಶದ ಬಿಸ್ನೆಸ್ ಸೈಕಲ್ಗಳು ಬಿಸ್ನೆಸ್ಗಳಿಗೆ ಎಫೆಕ್ಟ್ ಆಗದ ಹಾಗೆ, ನೆಸೆಸರಿ ಲೋನ್ಗಳು ಬಿಸ್ನೆಸ್ಗೆ ದೊರಕಿ ಅವರು ಹೆಚ್ಚೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಸೇಲ್ಸ್ ಮಾಡೋದಾಗಿರ್ಬೋದು, ಪ್ರಾಫಿಟ್ಸ್ ಬುಕ್ ಮಾಡಿ ಟ್ಯಾಕ್ಸ್ ಗಳನ್ನ ಕಟ್ಟೋದಾಗಿರ್ಬೋದು, ಇವೆಲ್ಲವನ್ನು ಮನಿ ಸಪ್ಲೈನ ಮುಖೇನ, ಮಾನಿಟರಿ ಪಾಲಿಸಿಯ ಮುಖೇನ ನೋಡ್ಕೊಳ್ತಕ್ಕಂಥದ್ದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೆಲಸ. ನೆಕ್ಸ್ಟ್ ನೋಡೋದಾದ್ರೆ ಫುಲ್ ಎಂಪ್ಲಾಯ್ಮೆಂಟ್, ಕ್ರಿಯೇಟಿಂಗ್ ಜಾಬ್ ಆಪರ್ಚುನಿಟೀಸ್. ಇಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ನಾವು ಬರೀ ಜಾಬ್ ಆಪರ್ಚುನಿಟೀಸ್ ಅಷ್ಟೇ ನೋಡಬಾರ್ದು, ಫುಲ್ ಎಂಪ್ಲಾಯ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನುವಂಥದ್ದು ಕೂಡ ಕನ್ಸಿಡರ್ ಮಾಡಬೇಕು. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಈ ರೀತಿ ಹಲವಾರು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದೆ. ಅದರಲ್ಲೂ ಮುಖ್ಯವಾಗಿ ಲೇಬರ್ ಮತ್ತು ಕ್ಯಾಪಿಟಲ್. ಲೇಬರ್ ಮತ್ತು ಕ್ಯಾಪಿಟಲಿನ ಫುಲ್ ಎಂಪ್ಲಾಯ್ಮೆಂಟ್ ನಮ್ಮ ದೇಶದಲ್ಲಿ ಆಗಿದೆ. ಲೇಬರ್ ಮತ್ತು ಕ್ಯಾಪಿಟಲಿನ ಫುಲ್ ಯುಟಿಲೈಸೇಷನ್ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದ ಅಶೋರೆನ್ಸ್ ಕೊಡುವಂಥದ್ದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದನ್ನ ಮಾಡಬೇಕಾಗಿರುವಂಥದ್ದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಲವಾರು ಬಾರಿ ಈ ಚಾಪ್ಟರ್ ನಲ್ಲಿ ನಾನು ಇದರ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಮತ್ತು ಹೈಯೆಸ್ಟ್ ಮಾನಿಟರಿ ಅಥಾರಿಟಿ. ಈ ದೇಶದಲ್ಲಿ ದುಡ್ಡಿನ ಸಪ್ಲೈ ಮತ್ತು ಡಿಮಾಂಡ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಂದ್ರೂ ಭಾರತದ ಸರ್ಕಾರಕ್ಕಿಂತಲೂ ಮುಂಚೆ ಆ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಪವರ್ ಇರ್ತಕ್ಕಂಥದ್ದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ವಿಚ್ ಇಸ್ ಅನ್ ಅಟಾನಮಸ್ ಇಂಡಿಪೆಂಡೆಂಟ್ ಬಾಡಿ. ಸರ್ಕಾರದ ಯಾವುದೇ ಒಂದು ಪ್ರೆಷರ್, ಅಧಿನಿಯಮಗಳು RBI ಅನ್ನ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಪ್ರೆಷರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಅನ್ ಅಟಾನಮಸ್ ಮತ್ತು ಇಂಡಿಪೆಂಡೆಂಟ್ ಬಾಡಿ. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935 RBI ಆಕ್ಟ್ 1934 ನ ಅಡಿಯಲ್ಲಿ ಇನಿಷಿಯಲ್ ಕ್ಯಾಪಿಟಲ್ 5 ಕೋಟಿಯನ್ನ ಇಟ್ಕೊಂಡು ಎಸ್ಟಾಬ್ಲಿಷ್ ಆಯಿತು. ತದನಂತರದಲ್ಲಿ RBI ಇಸ್ ದ ಹೈಯೆಸ್ಟ್ ಮಾನಿಟರಿ ಅಥಾರಿಟಿ. ನಾನು ಹೇಳಿದ ಹಾಗೆ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಮತ್ತು ಅಟಾನಮಸ್ ಬಾಡಿ. RBI ಗವರ್ನರ್, ಸದ್ಯಕ್ಕೆ ನಮ್ಮ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅನ್ನುವಂತಹ ವ್ಯಕ್ತಿ. RBI ಗವರ್ನರ್ ಇಸ್ ದ ಪರ್ಸನ್ who takes all the decisions relating to monetary policy. Next, ಅದರ ರೋಲ್ ಏನು? It performs various functions of issuing currency, controlling credit, serving as banker to the government ಮತ್ತು regulating the banking system. RBI ಫಂಕ್ಷನ್ಗಳು ಅಂತ ನಾವು ನೋಡಿದಾಗ RBI ಕರೆನ್ಸಿಯನ್ನ ಇಶ್ಯೂ ಮಾಡುತ್ತೆ, ಬ್ಯಾಂಕರಿಗೆ ಬ್ಯಾಂಕ್ ಆಗುತ್ತೆ, ಸರ್ಕಾರಕ್ಕೆ ಬ್ಯಾಂಕ್ ಆಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ಗಳಿಗೆಲ್ಲ ಹೆಡ್ ನಮ್ಮ RBI,
ಕ್ರೆಡಿಟ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು RBI, ನಮ್ಮ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ RBI. ಇವೆಲ್ಲವೂ ಕೂಡ RBI ನ ಅತ್ಯಮೂಲ್ಯವಾದಂತಹ ಪಾತ್ರವಾಗುತ್ತೆ. ನೆಕ್ಸ್ಟ್ ಅಟಾನಮಿ. ನಾನು ಹೇಳಿದ ಹಾಗೆ RBI ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಸರ್ಕಾರದ ಯಾವುದೇ ಪ್ರೆಷರ್ RBI ಮೇಲೆ ಬೀಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ RBI ಆಪರೇಟ್ಸ್ ಅಟಾನಮಸ್ಲಿ ಮತ್ತು ಇಂಡಿಪೆಂಡೆಂಟ್ಲಿ. ಅದು ನಮ್ಮ ಪಾರ್ಲಿಮೆಂಟಿನ ಒಂದು ಆಕ್ಟ್ ನ ಮುಖೇನ ಪಾಸ್ ಮಾಡಿ ಎಸ್ಟಾಬ್ಲಿಷ್ ಮಾಡಿರುವಂತಹ ಬಾಡಿ. ಸೊ RBI ಆಪರೇಟ್ಸ್ ವಿತ್ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ ಅಂಡ್ ಇಂಪ್ಲಿಮೆಂಟ್ಸ್ ಮಾನಿಟರಿ ಪಾಲಿಸಿ ಫಾರ್ ಎಕನಾಮಿಕ್ ಗ್ರೋತ್ ಮತ್ತು ಪ್ರೈಸ್ ಸ್ಟೆಬಿಲಿಟಿ. ದೇಶದ ಅರ್ಥವ್ಯವಸ್ಥೆಯ ಬೆಳವಣಿಗೆಗಾಗಿರ್ಬೋದು, ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿರ್ಬೋದು, RBI ನ ಮಾನಿಟರಿ ಪಾಲಿಸಿ ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಫಂಕ್ಷನ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಲವಾರು ಫಂಕ್ಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಮುಖ್ಯವಾದಂತಹ ಫಂಕ್ಷನ್ಗಳು ಏನು? ಮೊದಲನೆಯದೇ ಕರೆನ್ಸಿ ಮ್ಯಾನೇಜ್ಮೆಂಟ್. ನಮ್ಮ ದೇಶದಲ್ಲಿ ಕರೆನ್ಸಿಗಳು ನಾವೇನು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಮತ್ತು 500 ರೂಪಾಯಿಗಳ ಡಿನಾಮಿನೇಷನ್ ನೋಟುಗಳನ್ನ ನೋಡ್ತಾ ಇದ್ದೇವೆ. ಅವೆಲ್ಲವನ್ನು ಪ್ರಿಂಟ್ ಮಾಡುವಂತಹ ಮತ್ತು ದೇಶಕ್ಕೆ ಇಶ್ಯೂ ಮಾಡುವಂತಹ ಅಥಾರಿಟಿ ಇರ್ತಕ್ಕಂಥದ್ದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ. RBI holds the exclusive authority to issue currency notes except 1 rupee denomination. It controls circulation, ensures stability. ದೇಶದಲ್ಲಿ 1 ರೂಪಾಯಿನ ನೋಟ್ ಬಿಟ್ಟು ಇನ್ನೆಲ್ಲ ನೋಟ್ಗಳ ಸರ್ಕ್ಯುಲೇಷನ್ ಮಾಡುವಂತಹ ಏಕೈಕ ಅಥಾರಿಟಿ ಮತ್ತು ಅದರ ಸಪ್ಲೈ ಅನ್ನ ಕಂಟ್ರೋಲ್ ಮಾಡಿ ಸ್ಟೆಬಿಲೈಸ್ ಮಾಡುವಂತಹ ಅಥಾರಿಟಿ ಕೂಡ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆದರೆ ಕಾಯಿನ್ಗಳನ್ನ ಮಿಂಟ್ ಮಾಡತಕ್ಕಂಥದ್ದು ನಮ್ಮ ಭಾರತ ಸರ್ಕಾರ. ನೆಕ್ಸ್ಟ್ ನೋಡೋದಾದ್ರೆ ಗವರ್ಮೆಂಟ್ಸ್ ಬ್ಯಾಂಕರ್. ಇದನ್ನ ನಾವು ಬ್ಯಾಂಕರ್ ಟು ದ ಗವರ್ಮೆಂಟ್ ಅಂತ ಕೂಡ ಕರಿಬಹುದು. ದೇಶದಲ್ಲಿ ದುಡ್ಡಿನ ಸಮಸ್ಯೆಗಳು ಹುಟ್ಟುಕೊಂಡಾಗ ದೇಶವನ್ನ ಆಳುತ್ತಿರುವ ಸರ್ಕಾರಗಳಲ್ಲಿ ದುಡ್ಡಿನ ಸಮಸ್ಯೆ ಕಾಣಿಸಿಕೊಂಡಾಗ ಅವರಿಗೆ ತಕ್ಷಣಕ್ಕೆ ನೆರವು ಕೊಡುವಂತದ್ದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರಕ್ಕೆ ಡಿವಿಡೆಂಟ್ ನ ಮುಖೇನ ಪ್ರತಿ ವರ್ಷ ಹಲವಾರು ಲಕ್ಷ ಕೋಟಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಸರ್ಕಾರದ ಖಜಾನೆಯನ್ನ ಕೂಡ ತುಂಬಿಸ್ತಾರೆ. ಅದಕ್ಕೆ ನಾವು RBI ಅನ್ನ ಬ್ಯಾಂಕರ್ ಟು ದ ಗವರ್ಮೆಂಟ್ ಅಂತ ಕೂಡ ಕರಿತೇವೆ. ಆಕ್ಟ್ಸ್ ಆಸ್ ಬ್ಯಾಂಕರ್, ಏಜೆಂಟ್, ಫೈನಾನ್ಷಿಯಲ್ ಅಡ್ವೈಸರ್ ಟು ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್, ಹ್ಯಾಂಡಲ್ಸ್ ದೇರ್ ಅಕೌಂಟ್ಸ್ ಅಂಡ್ ಟ್ರಾನ್ಸಾಕ್ಷನ್ಸ್. ಹಲವಾರು ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ಗಳ ಟ್ರಾನ್ಸಾಕ್ಷನ್ಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು. ಅವರಿಗೆ ಫೈನಾನ್ಷಿಯಲ್ ಅಡ್ವೈಸ್ ಆಗಿರ್ಬೋದು, ನಾನು ಈಗ ತಾನೇ ಹೇಳಿದ ಹಾಗೆ ಡಿವಿಡೆಂಟ್ಗಳನ್ನ ಪ್ರತಿ ವರ್ಷ ಸರ್ಕಾರಕ್ಕೆ ಕೊಡೋದಾಗಿರ್ಬೋದು, ಸರ್ಕಾರದ ನೆರವಿಗೆ ಬರೋದಾಗಿರ್ಬೋದು, ಇವೆಲ್ಲವೂ ಮಾಡ್ತಕ್ಕಂಥದ್ದೇ ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮುಂದಿನದ್ದು public debt. It manages government borrowing programs, issues and redeems securities on behalf of the government. ಹಲವಾರು ಸರ್ಕಾರಿ ಪ್ರೋಗ್ರಾಮ್ಗಳನ್ನ ಮ್ಯಾನೇಜ್ ಮಾಡತಕ್ಕಂಥದ್ದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸರ್ಕಾರಿ ಪ್ರೋಗ್ರಾಮ್ಗಳ ಅಡಿ ಹಲವಾರು ಜನ ಇನ್ವೆಸ್ಟ್ ಮಾಡಿರ್ತಾರೆ. ಸರ್ಕಾರ ಹಲವಾರು ಜನರ ಲೋನ್ಗಳನ್ನ ವೇವ್ ಆಫ್ ಮಾಡೋದು ಅಥವಾ ರೈತರ ಲೋನ್ಗಳನ್ನ ವೇವ್ ಆಫ್ ಮಾಡೋದು, ಈ ರೀತಿಯ ಸಂದರ್ಭಗಳಲ್ಲೆಲ್ಲ ಅಂತ ಪಬ್ಲಿಕ್ ಡೆಟ್ ಅನ್ನ ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡಿ ಸರ್ಕಾರಕ್ಕಾಗಿರ್ಬೋದು, ಜನಕ್ಕಾಗಿರ್ಬೋದು ತೊಂದರೆ ಬರದ ಹಾಗೆ ನೋಡ್ಕೊಳ್ಳುವಂತದ್ದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮತ್ತಷ್ಟು ಫಂಕ್ಷನ್ಗಳೇನು ನೋಡೋಣ ಬನ್ನಿ. ನಮ್ಮ ಮುಂದಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಫಂಕ್ಷನ್ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ದೇಶದಲ್ಲಿ ಯಾವುದೇ ಸಮಸ್ಯೆಗಳು ಹುಟ್ಟುಕೊಂಡಾಗ, ಯಾವುದೇ ರೀತಿಯ ಮನಿ ಕ್ರೈಸಿಸ್ ಒಳಗೆ ಬಂದಾಗ ದೇಶವನ್ನ ಇಮ್ಮಿಡಿಯೇಟ್ ಆಗಿ ತನ್ನ ಚಾಲೂಕು ಸ್ಟ್ರಾಟಜಿಗಳಿಂದ ಕಾಪಾಡುವಂತದ್ದೇ ನಮ್ಮ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಕರೆಸ್ಕೊಳ್ಳುವಂತಹ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ರೆಡಿಟ್ ಕಂಟ್ರೋಲ್ ಟೂಲ್ಸ್. ದೇಶದಲ್ಲಿ ಪ್ರೈಸ್ ಸ್ಟೆಬಿಲಿಟಿ ಇಲ್ಲದೆ ಹೋದಾಗ, ಇನ್ಫ್ಲೇಷನ್ ಮನಿ ಸಪ್ಲೈನ ಕಾರಣ ಜಾಸ್ತಿ ಆದಾಗ ಬ್ಯಾಂಕ್ ರೇಟ್ ಆಗಿರ್ಬೋದು, ಕ್ಯಾಶ್ ರಿಸರ್ವ್ ರೇಷಿಯೋ ಆಗಿರ್ಬೋದು, ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಆಗಿರ್ಬೋದು, ಓಪನ್ ಮಾರ್ಕೆಟ್ ಆಪರೇಷನ್ ಆಗಿರ್ಬೋದು, ಮಾರಲ್ ಸ್ಯುವೇಷನ್ ಆಗಿರ್ಬೋದು, ಸರ್ಕ್ಯುಲರ್ ನೋಟಿಫಿಕೇಶನ್ಗಳ ಮುಖೇನ ಆಗಿರ್ಬೋದು, ದೇಶದಲ್ಲಿ ಪ್ರೈಸ್ ಇನ್ಸ್ಟೆಬಿಲಿಟಿಯನ್ನ ತಡೆದು ಪ್ರೈಸ್ ಅನ್ನ ಸ್ಟೇಬಲ್ ಮಾಡಿ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡುವಂತಹ ಇನ್ಸ್ಟಿಟ್ಯೂಷನ್ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್
ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್, ನಮ್ಮ ದೇಶದಲ್ಲಿ ಇರುವಂತಹ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗಳು, ಅದು US$ ಆಗಿರ್ಬೋದು, ಅಥವಾ ಅದು ಚಿನ್ನದ ರಿಸರ್ವ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ವ್ಯಾಲ್ಯೂಯಬಲ್ ಕರೆನ್ಸಿಗಳ ರಿಸರ್ವ್ ಆಗಿರ್ಬೋದು, ಅದರ ಕಸ್ಟೋಡಿಯನ್ನೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದನ್ನ ಜೋಪಾನ ಮಾಡುವಂತಹ ಇನ್ಸ್ಟಿಟ್ಯೂಷನ್ನೇ ನಮ್ಮ ದೇಶದ ಹೈಯೆಸ್ಟ್ ಮಾನಿಟರಿ ಅಥಾರಿಟಿ, ಸೆಂಟ್ರಲ್ ಬ್ಯಾಂಕ್ ಅಂತ ಕರೆಸಿಕೊಳ್ಳುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್, ಕಮರ್ಷಿಯಲ್ ಬ್ಯಾಂಕ್ ರಿಸರ್ವ್ಸ್. ಇಟ್ ಹೋಲ್ಡ್ಸ್ ಕ್ಯಾಶ್ ರಿಸರ್ವ್ಸ್ ಆಫ್ ಆಲ್ ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್ಗಳಿಗೆಲ್ಲ ಹೆಡ್ಡೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡುವಂತಹ ಇನ್ಸ್ಟ್ರಕ್ಷನ್ಗಳ ಅಡಿ, ಕಳಿಸುವಂತಹ ನೋಟಿಫಿಕೇಶನ್ ಸರ್ಕ್ಯುಲರ್ಗಳ ಅಡಿ ಕಮರ್ಷಿಯಲ್ ಬ್ಯಾಂಕ್ಗಳು ಕೆಲಸ ಮಾಡ್ತಾ ಇರುತ್ತವೆ. ಕಮರ್ಷಿಯಲ್ ಬ್ಯಾಂಕ್ಗಳು ಕೂಡ ತನ್ನ ಕ್ಯಾಶ್ ರಿಸರ್ವ್ಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಇಟ್ಟಿರುತ್ತವೆ. ಹಾಗಾದ್ರೆ ಮತ್ತಷ್ಟು ಫಂಕ್ಷನ್ಗಳು ಏನು ಬರುತ್ತವೆ ನೋಡೋಣ ಬನ್ನಿ. ಮತ್ತಷ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸೂಪರ್ವೈಸರಿ ಮತ್ತು ಡೆವಲಪ್ಮೆಂಟ್ ಫಂಕ್ಷನ್ಗಳನ್ನ ನೋಡೋದಾದ್ರೆ, ಮೊದಲನೆಯದಾಗಿ ರೆಗ್ಯುಲೇಷನ್ ಅಂಡ್ ಸೂಪರ್ವಿಷನ್. Overseas commercial banks and NBFCs through licensing and audits. Overseas ಅಂದ್ರೆ ಬೇರೆ ದೇಶಗಳಲ್ಲಿ ನಮ್ಮ ದೇಶದ ಬ್ಯಾಂಕ್ಗಳು ತಮ್ಮ ಬ್ರಾಂಚ್ಗಳನ್ನ ತೆಗೆಯೋದಾಗಿರ್ಬೋದು, ಅಥವಾ ಬೇರೆ ಯಾವುದೇ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂದ್ರೆ NBFCಗಳು. ನೀವು ಹಲವಾರು ಫೈನಾನ್ಸ್ ಕಂಪನಿಗಳನ್ನ ನೋಡಿರ್ಬೋದು. ಹಲವಾರು ಫೈನಾನ್ಸ್ ಕಂಪನಿಗಳು ಈಗ ಆಪ್ನ ಮುಖೇನ ಆಪರೇಟ್ ಮಾಡ್ತಾ ಇವೆ. ಇವೆಲ್ಲದಕ್ಕೂ ಲೈಸೆನ್ಸ್ ಕೊಡುವಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ನೋಡೋದಾದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್. ಇದರ ಬಗ್ಗೆ ಖಂಡಿತ ನಾವು ಹೆಚ್ಚಿಗೆ ಮಾತಾಡಬೇಕು. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು 2014ರಲ್ಲಿ ಜನ್ ಧನ್ ಯೋಜನಾದ ಮುಖೇನ ಫೈನಾನ್ಷಿಯಲ್ ಇನ್ಕ್ಲೂಷನ್ನಿನ ಅಭಿಯಾನವನ್ನ ಶುರು ಮಾಡಿದ್ರು. ಇಡೀ ದೇಶದ ಹಳ್ಳಿ ಹಳ್ಳಿಗೂ ಭಾರತದ ಫೈನಾನ್ಷಿಯಲ್ ಇನ್ಕ್ಲೂಷನ್ ಪ್ರೋಗ್ರಾಮ್ ಅನ್ನ ತಲುಪಿಸಿದ್ರು. ಹಲವಾರು ಹಳ್ಳಿಯ ಜನರು ಬ್ಯಾಂಕ್ ಅಕೌಂಟ್ಗಳನ್ನೇ ಇಟ್ಕೊಂಡಿರಲಿಲ್ಲ. ATM ಕಾರ್ಡ್ಗಳು, ಮೊಬೈಲ್ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗು ಇದರ ಅವೇರ್ನೆಸ್ಸೇ ಇರಲಿಲ್ಲ. ಜನ್ಧನ್ ಯೋಜನೆಯ ಮುಖೇನ ಝೀರೋ ಬ್ಯಾಂಕ್ ಅಕೌಂಟ್ಗಳಾಗಿರ್ಬೋದು, ಅಥವಾ ಹಲವಾರು ಇನ್ಶೂರೆನ್ಸ್ ಸ್ಕೀಮ್ಗಳು, ಅಟಲ್ ಪೆನ್ಷನ್ ಯೋಜನಾಗಳು, ಈ ರೀತಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸ್ಕೀಮ್ಗಳನ್ನ ಇಡೀ ದೇಶಕ್ಕೆ ತಂದ್ರು. ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಗಳನ್ನ ಇಡೀ ದೇಶಕ್ಕೆ ತಂದ್ರು. ಆ ನರೇಂದ್ರ ಮೋದಿಯವರ ವಿಷನ್ ಅನ್ನ ನಿಜ ಮಾಡಿದ್ದಂತ ಇನ್ಸ್ಟಿಟ್ಯೂಷನ್ನೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ನೋಡೋದಾದ್ರೆ ಪ್ರಯಾರಿಟಿ ಸೆಕ್ಟರ್ ಡೆವಲಪ್ಮೆಂಟ್. ಪ್ರತಿ ವರ್ಷ ಭಾರತ ದೇಶದಲ್ಲಿ ಬಜೆಟ್ ಅನ್ನ ಮಂಡಿಸಿದಾಗ ಹಲವಾರು ಸೆಕ್ಟಾರ್ಗಳಿಗೆ ಸರ್ಕಾರ ಪ್ರಯಾರಿಟಿಯನ್ನ ಕೊಡುತ್ತೆ. ಹಿಂದುಳಿದಿರುವಂತಹ ಹಲವಾರು ಸೆಕ್ಟಾರ್ಗಳನ್ನ ಸರ್ಕಾರ ಮುಂದೆ ತರಲಿಕ್ಕೆ, ಡೆವಲಪ್ ಮಾಡಲಿಕ್ಕೆ ಹಲವಾರು ಸ್ಕೀಮ್ಗಳನ್ನ ಅನೌನ್ಸ್ ಮಾಡ್ತಾರೆ, ಹಲವಾರು ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಸೆಕ್ಟಾರ್ಗಳಿಗೆ ಹೆಚ್ಚೆಚ್ಚು ಲೋನ್ಗಳನ್ನ ಕೊಡುವಂತೆ ಪ್ರಮೋಟ್ ಮಾಡ್ತಾರೆ. ಇವೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಲ್ಲುವಂತದ್ದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ನೋಡೋದಾದ್ರೆ ಎಕನಾಮಿಕ್ ಪಾಲಿಸಿ ಇಂಪ್ಲಿಮೆಂಟೇಷನ್. ದೇಶದಲ್ಲಿ ಯಾವ ಮಾನಿಟರಿ ಪಾಲಿಸಿಗಳಾಗಿರ್ಬೋದು ಅದರ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಅದರ ಎಲ್ಲ ನಿರ್ಧಾರಗಳನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅವರ ತಂಡ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ RBI ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್. ಈಗ ತಾನೇ ನಮ್ಮ ಫಂಕ್ಷನ್ಸ್ ಆಫ್ RBI ನಲ್ಲಿ ನಾವು ಈ ಸ್ಪೆಸಿಫಿಕ್ ಟಾಪಿಕ್ ನ ಬಗ್ಗೆ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಡ್ ಆಗಿ ನೋಡೋದಾದ್ರೆ, ಏನು RBI ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್, ಯಾಕೆ ಹಾಗೆ ಕರೀತಾರೆ? ದೇಶದ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಮುಖ್ಯವಾಗಿ ಹೆಡ್ ಆಗಿ ಕೆಲಸ ಮಾಡ್ತಕ್ಕಂಥದ್ದೇ ನಮ್ಮ RBI. ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಾಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ತನ್ನ ಕ್ರೆಡಿಟ್ ಕ್ರಿಯೇಷನ್ಗಾಗಿರ್ಬೋದು, ಅಥವಾ ತನ್ನ ಕ್ಯಾಶ್ ರಿಸರ್ವ್ಗಳನ್ನ ಹೆಚ್ಚು ಮಾಡಿಕೊಳ್ಳಲಾಗಿರ್ಬೋದು, ದುಡ್ಡು ಬೇಕಾದಾಗ ಅದಕ್ಕೆ ಫೇವರಬಲ್ ಆಗಿ ಪಾಲಿಸಿಗಳನ್ನ ಮಾಡಿ ಅಥವಾ ಇನ್ಸ್ಟ್ರೂಮೆಂಟ್ಗಳನ್ನ ಮಾರಿ ಅದಕ್ಕೆ ಫೇವರಬಲ್ ಮಾಡಿಕೊಡ್ತಕ್ಕಂಥದ್ದೇ, ಕಮರ್ಷಿಯಲ್ ಬ್ಯಾಂಕ್ಗಳನ್ನ ನೋಡ್ಕೊಳ್ತಕ್ಕಂಥದ್ದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದಕ್ಕೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಅಂತ ಕರೀತಾರೆ. ಸೊ ಮೊದಲನೆಯದಾಗಿ ಕಮರ್ಷಿಯಲ್ ಬ್ಯಾಂಕ್ ನೀಡ್ಸ್ ಫಂಡ್ಸ್
ಟು ಮೀಟ್ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಆರ್ ಎಕ್ಸ್ಪ್ಯಾಂಡ್ ಲೆಂಡಿಂಗ್, ಹೆಚ್ಚೆಚ್ಚು ಲೋನ್ಗಳನ್ನ ಕೊಡೋದಾಗಿರ್ಬೋದು, ಅಥವಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಕ್ಯಾಶ್ ರಿಸರ್ವ್ಗಳನ್ನ ಇಡುವಂಥದ್ದು, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋವನ್ನ ಮೇಂಟೈನ್ ಮಾಡುವಂತಹ ಒಂದಿಷ್ಟು ರೂಲ್ಸ್ಗಳಿರುತ್ತೆ. ಆ ರೂಲ್ಸ್ಗಳನ್ನ ಕಾಂಪ್ಲೈ ಮಾಡಲಿಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಹಾಯವನ್ನ ಮಾಡುತ್ತೆ. ನೆಕ್ಸ್ಟ್, ಇಟ್ ಅಪ್ರೋಚಸ್ RBI ವಿತ್ ಎಲಿಜಿಬಲ್ ಕೊಲ್ಯಾಟ್ರಲ್ ಆರ್ ಥ್ರೂ ಎಸ್ಟಾಬ್ಲಿಷ್ಡ್ ಲೆಂಡಿಂಗ್ ಫೆಸಿಲಿಟೀಸ್. ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಗಿರವಿ ಅಥವಾ ಅಡ ಇಟ್ಟು ಒಂದಿಷ್ಟು ಸೆಕ್ಯೂರಿಟಿಗಳನ್ನ RBI ಹತ್ರ ಮಾರ್ಟ್ಗೇಜ್ ಮಾಡಿ ದುಡ್ಡನ್ನ ಇಸ್ಕೊಳ್ಳುವಂತಹ ಫೆಸಿಲಿಟಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಲೆಂಡಿಂಗ್ ಫೆಸಿಲಿಟಿಗಳ ಮುಖೇನ RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಬೇಕಾಗಿರುವಂತಹ ಫಂಡ್ಗಳನ್ನ ಅವೈಲಬಲ್ ಮಾಡುತ್ತವೆ. Next, bank continues operations. It maintains financial stability and credit flow in the economy. ಕಮರ್ಷಿಯಲ್ ಬ್ಯಾಂಕ್ಗಳು ಯಾವುದೇ ಒಂದು ಅರ್ಥವ್ಯವಸ್ಥೆಯ ಅವಿಭಾಜ್ಯ ಅಂಗ ಅಂದ್ರೆ ಅದು ತಪ್ಪಾಗೋದಿಲ್ಲ. ಯಾಕೆಂದ್ರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಡೆಪಾಸಿಟ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಲೋನ್ಗಳನ್ನ ಕೊಡೋದಾಗಿರ್ಬೋದು, ಆ ಕೆಲಸ ಮಾಡ್ತಕ್ಕಂಥದ್ದೇ ಕಮರ್ಷಿಯಲ್ ಬ್ಯಾಂಕ್ಸ್. ಅಂತಹ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ತೊಂದರೆ ಬಂದಾಗ RBI will kick in and solve their problems. Next, RBI provides liquidity, repo rate, reverse repo rate, margin standing ಫೆಸಿಲಿಟಿ, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಈ ರೀತಿಯ ಹಲವಾರು ಮೆಷರ್ಗಳಿಂದ RBI ಲಿಕ್ವಿಡಿಟಿಯನ್ನ ಬ್ಯಾಂಕ್ಗಳಿಗೆ ಕೊಟ್ಟು ಬ್ಯಾಂಕ್ಗಳ ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡುವಲ್ಲಿ ಸಹಾಯ ಮಾಡುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದೆಲ್ಲ ಇನ್ಸ್ಟ್ರೂಮೆಂಟ್ಗಳಿದೆ ಮಾನಿಟರಿ ಪಾಲಿಸಿಯನ್ನ ಮೇಂಟೈನ್ ಮಾಡಲಿಕ್ಕೆ, ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಿ ಮನಿ ಸಪ್ಲೈ ಅನ್ನ ಸ್ಟೇಬಲ್ ಮಾಡಲಿಕ್ಕೆ? ದೇರ್ ಆರ್ 3 ಇಂಪಾರ್ಟೆಂಟ್ ಮೆಥಡ್ಸ್: ಕ್ವಾಂಟಿಟೇಟಿವ್ ಮೆಥಡ್ಸ್, ಕ್ವಾಲಿಟೇಟಿವ್ ಮೆಥಡ್ಸ್ ಮತ್ತು ಕಂಬೈನ್ಡ್ ಅಪ್ರೋಚ್. ಏನು ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂದ್ರೆ, ಯಾವುದಾದರೂ ನ್ಯೂಮರಿಕಲ್ ಸ್ಟ್ರಾಟಜಿಗಳ ಮುಖೇನ RBI ನಮ್ಮ ದೇಶದಲ್ಲಿ ಮನಿ ಸಪ್ಲೈ ಅನ್ನ ಸ್ಟೇಬಲ್ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ನಾವು ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತ ಕರಿತೇವೆ. ಬ್ಯಾಂಕ್ ರೇಟ್ ಆಗಿರ್ಬೋದು, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಆಗಿರ್ಬೋದು, CRR ಆಗಿರ್ಬೋದು, SLR ಆಗಿರ್ಬೋದು, ಇವೆಲ್ಲವೂ ನ್ಯೂಮರಿಕಲ್ ಸ್ಟ್ರಾಟಜಿಗಳು, ಕ್ವಾಂಟಿಟೇಟಿವ್ ಮೆಥಡ್ಸ್. ಅದೇ ರೀತಿಯಲ್ಲಿ ನಾನ್ ನ್ಯೂಮರಿಕಲ್ ಸ್ಟ್ರಾಟಜಿಗಳು ಸರ್ಕ್ಯುಲರ್ಗಳ ಮುಖೇನ, ನೋಟಿಫಿಕೇಶನ್ಗಳ ಮುಖೇನ, ಮಾರಲ್ ಪೊಲೀಸಿಂಗ್ ಅಥವಾ ಮಾರಲ್ ಸ್ಯುವೇಷನ್ನಿನ ಮುಖೇನ, ಸರ್ಕಾರದ ಕೆಲವು ಪಾಲಿಸಿಗಳ ಮುಖೇನ RBI ಮನಿ ಸಪ್ಲೈ ಅನ್ನ ದೇಶದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಹೊರಟ್ರೆ, ನಾನ್ ನ್ಯೂಮರಿಕಲ್ ಸ್ಟ್ರಾಟಜಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದಕ್ಕೆ ನಾವು ಕ್ವಾಲಿಟೇಟಿವ್ ಮೆಥಡ್ಸ್ ಅಂತ ಕರಿತೇವೆ. ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್ ಎರಡೂ ಮೆಥಡ್ಗಳ ಕಾಂಬಿನೇಷನ್ ಅನ್ನ ಬಳಸಿ ದೇಶದಲ್ಲಿ ಮನಿ ಸಪ್ಲೈ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ RBI ಪ್ರಯತ್ನ ಮಾಡಿದ್ರೆ ಅದಕ್ಕೆ ನಾವು ಕಂಬೈನ್ಡ್ ಅಪ್ರೋಚ್ ಅಂತ ಕರಿತೇವೆ. ಹಾಗಾದ್ರೆ ನಮ್ಮ ಮಾನಿಟರಿ ಪಾಲಿಸಿಯನ್ನ ಫ್ರೇಮ್ ಮಾಡಲಿಕ್ಕೆ, ಮನಿ ಸಪ್ಲೈ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವೆಲ್ಲ ಕ್ವಾಂಟಿಟೇಟಿವ್ ಮೆಥಡ್ಗಳನ್ನ RBI ಉಪಯೋಗಿಸುತ್ತೆ ಕಲಿಯೋಣ ಬನ್ನಿ. ಮೊದಲನೆಯದೇ ಬ್ಯಾಂಕ್ ರೇಟ್. ಏನು ಈ ಬ್ಯಾಂಕ್ ರೇಟ್ ಅಥವಾ ಡಿಸ್ಕೌಂಟ್ ರೇಟ್ ಅಂದ್ರೆ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಮನಿ ಸಪ್ಲೈ ಜಾಸ್ತಿ ಆಗಿದ್ದಾಗ RBI ನ್ಯಾಚುರಲ್ ಆಗಿ ಇಂಟ್ರೆಸ್ಟ್ ರೇಟ್ಗಳನ್ನ ಜಾಸ್ತಿ ಮಾಡಿಬಿಡುತ್ತವೆ. ಇಂಟ್ರೆಸ್ಟ್ ರೇಟ್ಗಳನ್ನ ಜಾಸ್ತಿ ಮಾಡಿದಾಗ ಕಮರ್ಷಿಯಲ್ ಬ್ಯಾಂಕ್ಗಳೇನ್ ಮಾಡುತ್ತೆ, ಬಾರೋವಿಂಗ್ ಅನ್ನ ಕಡಿಮೆ ಮಾಡುತ್ತೆ. ಬಾರೋವಿಂಗ್ ಅನ್ನ ಕಡಿಮೆ ಮಾಡಿಬಿಟ್ರೆ ಅವ್ರ ಹತ್ರ ಜನರಿಗೆ ಸಾಲ ಕೊಡ್ಲಿಕ್ಕೆ ದುಡ್ಡೇ ಇರೋದಿಲ್ಲ. ಸಾಲಗಳನ್ನ ಕೊಡದೆ ಹೋದಾಗ ಜನರು ಖರ್ಚು ಮಾಡೋದು ಕಡಿಮೆಯಾಗತ್ತೆ. ನಮ್ಮ ಎಕಾನಮಿಯಲ್ಲಿ ಮನಿ ಸಪ್ಲೈ ಏನಾಗತ್ತೆ, ಬ್ಯಾಲೆನ್ಸ್ ಆಗತ್ತೆ, ಕಡಿಮೆಯಾಗತ್ತೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಮನಿ ಸಪ್ಲೈ ಕಡಿಮೆ ಇದ್ದಾಗ RBI ಡಿಸ್ಕೌಂಟ್ ರೇಟ್ ಅಥವಾ ಬ್ಯಾಂಕ್ ರೇಟ್ ಅನ್ನ ಕಡಿಮೆ ಮಾಡಿ ಬಿಡ್ತಾರೆ. ಕಮರ್ಷಿಯಲ್ ಬ್ಯಾಂಕ್ಗಳೇನ್ ಮಾಡುತ್ತವೆ, ಜಾಸ್ತಿ ದುಡ್ಡನ್ನ ಬಾರೋ ಮಾಡಿ ಜನರಿಗೆ ಜಾಸ್ತಿ ಲೋನ್ಗಳನ್ನ ಡಿಸ್ಪರ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಜನರಿಗೆ ಜಾಸ್ತಿ ಲೋನ್ಗಳನ್ನ ಕೊಟ್ಟಾಗ ಜನರು ಖರ್ಚು ಮಾಡೋದು ಜಾಸ್ತಿ ಆಗುತ್ತೆ. ಎಕಾನಮಿಯಲ್ಲಿ ಮನಿ ಸಪ್ಲೈ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನಾವೊಂದು ಸಣ್ಣ ಈಕ್ವೇಶನ್ನಿನ ರೂಪದಲ್ಲಿ ನೋಡೋದಾದ್ರೆ, ಬ್ಯಾಂಕ್ ರೇಟ್
ಜಾಸ್ತಿ ಆದಾಗ, ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಕಮರ್ಷಿಯಲ್ ಬ್ಯಾಂಕ್ಗಳು ಲೋನ್ ತಗೊಳ್ಳೋದನ್ನ ಕಡಿಮೆ ಮಾಡ್ತಾರೆ. ಲೋನ್ ತಗೊಳ್ಳೋದನ್ನ ಕಡಿಮೆ ಮಾಡಿದ್ರೆ ಪೀಪಲ್ ಅಂದ್ರೆ ಜನಕ್ಕೆ ಲೋನ್ ಸಿಗೋದು ಕಡಿಮೆ ಆಗತ್ತೆ, ಮನಿ ಸಪ್ಲೈ ಕೂಡ ಏನಾಗತ್ತೆ, ಕಡಿಮೆಯಾಗತ್ತೆ. ಅದೇ ರೀತಿಯಲ್ಲಿ ನಮ್ಮ ಮನಿ ಸಪ್ಲೈ ಕಡಿಮೆ ಇದ್ದು ಅದನ್ನ ಜಾಸ್ತಿ ಮಾಡಬೇಕು ಅಂತ RBI ಅನ್ಕೊಂಡ್ರೆ ಆಗ ಬ್ಯಾಂಕ್ ರೇಟ್ಗಳು ಕಡಿಮೆಯಾಗತ್ತೆ, ಕಮರ್ಷಿಯಲ್ ಬ್ಯಾಂಕ್ ಲೋನ್ ತಗೊಳ್ಳೋದು ಜಾಸ್ತಿ ಆಗತ್ತೆ, ಜನರಿಗೆ ಲೋನ್ ಕೊಡೋದು ಕೂಡ ಜಾಸ್ತಿ ಆಗತ್ತೆ, ಮನಿ ಸಪ್ಲೈ ಕೂಡ ಏನಾಗತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಬ್ಯಾಂಕ್ ರೇಟ್. ನಮ್ಮ ಮುಂದಿನ ಕ್ವಾಂಟಿಟೇಟಿವ್ ಮೆಥಡ್ ಅನ್ನ ನೋಡೋದಾದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್. ನಾವು ಯಾವಾಗ ಮನಿ ಸಪ್ಲೈನ ಬಗ್ಗೆ ಯೋಚನೆ ಮಾಡಬೇಕಾದ್ರೂ, ಯಾವಾಗ ಕ್ವಾಂಟಿಟೇಟಿವ್ ಮೆಥಡ್ಸ್ ಬಗ್ಗೆ ಯೋಚನೆ ಮಾಡಬೇಕಾದ್ರೂ ಕೂಡ ನಮ್ಮ ತಲೆಯಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಇಟ್ಕೊಂಡು ಯೋಚನೆ ಮಾಡಬೇಕು. ಒಂದು, ಮನಿ ಸಪ್ಲೈ ಎಕಾನಮಿಯಲ್ಲಿ ಜಾಸ್ತಿ ಆಗಬೇಕಾ ಅಥವಾ ಮನಿ ಸಪ್ಲೈ ಎಕಾನಮಿಯಲ್ಲಿ ಕಡಿಮೆ ಆಗಬೇಕಾ? ಆ ನಿಟ್ಟಿನಲ್ಲಿ RBI ತಗೊಳ್ಳುವಂತಹ ಒಂದು ಮೆಷರೇ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಯಾವಾಗ RBIಗೆ ಎಕಾನಮಿಯಲ್ಲಿ ದುಡ್ಡು ಕಡಿಮೆಯಾಗಿದೆ ಅನ್ನಿಸ್ತಾ ಇದೆ ಅಂತಹ ಸಂದರ್ಭದಲ್ಲಿ RBI ಕಮರ್ಷಿಯಲ್ ಬ್ಯಾಂಕಿನ ಬಳಿ ತನ್ನ ಸೆಕ್ಯೂರಿಟಿಗಳನ್ನ ಪರ್ಚೇಸ್ ಮಾಡಿ ಅವರಿಗೆ ದುಡ್ಡನ್ನ ವಾಪಸ್ಸು ಕೊಡ್ತಾರೆ. ಕಮರ್ಷಿಯಲ್ ಬ್ಯಾಂಕ್ಗಳು ಹೆಚ್ಚೆಚ್ಚು ಲೋನ್ ಕೊಡುವ ಹಾಗೆ ಮಾಡ್ತಾರೆ, ಮನಿ ಸಪ್ಲೈ ಜಾಸ್ತಿ ಆಗತ್ತೆ. ಇದನ್ನ ನಾವು ರೆಪೋ ರೇಟ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಯಾವಾಗ ಎಕಾನಮಿಯಲ್ಲಿ ದುಡ್ಡು ಜಾಸ್ತಿ ಆಗ್ತಾ ಇದೆ, ಕಡಿಮೆ ಮಾಡಬೇಕು ಅಂತ RBIಗೆ ಅನಿಸುತ್ತೆ, ಅಂತಹ ಸಂದರ್ಭಗಳಲ್ಲಿ RBI ತನ್ನ ಸೆಕ್ಯೂರಿಟಿಗಳನ್ನ ಕಮರ್ಷಿಯಲ್ ಬ್ಯಾಂಕಿಗೆ ಸೆಲ್ ಮಾಡ್ತಾರೆ, ದುಡ್ಡನ್ನ ವಾಪಸ್ ಇಸ್ಕೊಳ್ತಾರೆ. ಕಮರ್ಷಿಯಲ್ ಬ್ಯಾಂಕಿನ ಬಳಿ ದುಡ್ಡುಗಳು ಕಡಿಮೆಯಾಗತ್ತೆ, ಲೋನ್ ಕೊಡುವಂತದ್ದು ಕಡಿಮೆಯಾಗತ್ತೆ, ಮತ್ತೊಮ್ಮೆ ಮನಿ ಸಪ್ಲೈ ಕಂಟ್ರೋಲಿಗೆ ಬರುತ್ತೆ. ಇದನ್ನ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೇವೆ. ಸೊ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಆಫ್ ಕ್ವಾಂಟಿಟೇಟಿವ್ ಮೆಥಡ್ ಅಂದ್ರೆ ಏನು ಅರ್ಥ? ಎರಡು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಬೇಕು, ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್. ಯಾವಾಗ ಎಕಾನಮಿಯಲ್ಲಿ ದುಡ್ಡು ಜಾಸ್ತಿ ಮಾಡಬೇಕು ಅಂತ RBIಗೆ ಅನಿಸುತ್ತೆ, ಅಂತಹ ಸಂದರ್ಭದಲ್ಲಿ RBI ತನ್ನ ಸೆಕ್ಯೂರಿಟಿಗಳನ್ನ ವಾಪಸ್ ತೆಗೆದುಕೊಂಡು ಬೈ ಮಾಡಿಕೊಂಡು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ದುಡ್ಡನ್ನ ಕೊಡುತ್ತೆ. ದುಡ್ಡು ಕೊಟ್ಟು ಲೋನ್ ಅನ್ನ ಹೆಚ್ಚಿಗೆ ಡಿಸ್ಪರ್ಸ್ ಮಾಡಲಿಕ್ಕೆ ಮೋಟಿವೇಟ್ ಮಾಡುತ್ತೆ. ಅದನ್ನ ರೆಪೋ ರೇಟ್ ಅಂತ ಕರಿತೇವೆ. ಮನಿ ಸಪ್ಲೈ ಜಾಸ್ತಿ ಆಗತ್ತೆ. ಅದೇ ರೀತಿಯಲ್ಲಿ ಯಾವಾಗ ಒಂದು ಎಕಾನಮಿಯಲ್ಲಿ ದುಡ್ಡು ತುಂಬಾ ಜಾಸ್ತಿ ಆಗಿದೆ, ಕಡಿಮೆ ಮಾಡಬೇಕು ಅಂತ RBIಗೆ ಅನ್ಸುತ್ತೆ, ಅಂತಹ ಸಂದರ್ಭಗಳಲ್ಲಿ RBI ತನ್ನ ಸೆಕ್ಯೂರಿಟಿಗಳನ್ನ ಕಮರ್ಷಿಯಲ್ ಬ್ಯಾಂಕಿಗೆ ಸೆಲ್ ಮಾಡ್ತಾರೆ, ದುಡ್ಡನ್ನ ವಾಪಸ್ ಇಸ್ಕೊಳ್ತಾರೆ. ಅಲ್ಲಿಗೆ ಕಮರ್ಷಿಯಲ್ ಬ್ಯಾಂಕ್ ಹತ್ರ ದುಡ್ಡು ಕಡಿಮೆ ಆಗುತ್ತೆ, ಲೋನ್ಗಳು ಜಾಸ್ತಿ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಮನಿ ಸಪ್ಲೈ ಕಂಟ್ರೋಲಿಗೆ ಬಂದು ರೆಡ್ಯೂಸ್ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಏನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ, ಯಾವುದೇ ಕಮರ್ಷಿಯಲ್ ಬ್ಯಾಂಕ್ಗಳು ತೆಗೆದುಕೊಳ್ಳುವಂತಹ ಡೆಪಾಸಿಟ್ಗಳಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅನ್ನ ಕಂಪಲ್ಸರಿಯಾಗಿ RBI ಹತ್ರ ಇರಲೇಬೇಕು ಅನ್ನುವಂತಹ ಒಂದು ರೂಲ್ ಇದೆ. ಆ ರೀತಿ ಫಾರ್ ಎಕ್ಸಾಂಪಲ್ ಒಂದು ಕಮರ್ಷಿಯಲ್ ಬ್ಯಾಂಕ್ 100 ರೂಪಾಯಿನ ಡೆಪಾಸಿಟ್ ತಗೊಂಡ್ರೆ ಅವರು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ 5% ಅಂದ್ರೆ 5 ರೂಪಾಯಿಯನ್ನ ಇಡಬೇಕಾಗತ್ತೆ. ಉಳಿದಂತ 95 ರೂಪಾಯಿಯನ್ನಷ್ಟೇ ಅವರು ಲೋನ್ನ ಮುಖೇನ ಡಿಸ್ಪರ್ಸ್ ಮಾಡಬಹುದು. ಅಲ್ಲಿಗೆ ಕ್ಯಾಶ್ ರಿಸರ್ವ್ ರೇಷಿಯೋ ಜಾಸ್ತಿ ಮಾಡಿಬಿಟ್ರೆ ಕಮರ್ಷಿಯಲ್ ಬ್ಯಾಂಕ್ಗಳ ಹತ್ರ ದುಡ್ಡು ಮನಿ ಕಡಿಮೆಯಾಗತ್ತೆ, ಲೋನ್ ಕೊಡೋದು ಕಡಿಮೆಯಾಗತ್ತೆ, ಮನಿ ಸಪ್ಲೈ ಕೂಡ ಏನಾಗತ್ತೆ, ಕಡಿಮೆಯಾಗತ್ತೆ. ಅದೇ ರೀತಿಯಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋವನ್ನ ಕಡಿಮೆ ಮಾಡಿಬಿಟ್ರೆ ಕಮರ್ಷಿಯಲ್ ಬ್ಯಾಂಕ್ಗಳ ಹತ್ರ ದುಡ್ಡು ಜಾಸ್ತಿ ಆಗತ್ತೆ, ಲೋನ್ ಕೊಡೋದು ಜಾಸ್ತಿ ಆಗತ್ತೆ. ಲೋನ್ ಕೊಡೋದು ಜಾಸ್ತಿ ಆದ್ರೆ ಮನಿ ಸಪ್ಲೈ ಕೂಡ ಜಾಸ್ತಿ ಆಗತ್ತೆ. ದಿಸ್ ಇಸ್ ಅನ್ ಅದರ್ ಸ್ಟ್ರಾಟಜಿ ಟು ಕಂಟ್ರೋಲ್ ದ ಮನಿ ಸಪ್ಲೈ. ಅದೇ ರೀತಿಯಲ್ಲಿ ನಮ್ಮ ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ.
ಏನು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂದ್ರೆ? ಮತ್ತೊಮ್ಮೆ ಕಮರ್ಷಿಯಲ್ ಬ್ಯಾಂಕ್ಗಳು ಅಕ್ಸೆಪ್ಟ್ ಮಾಡುವಂತಹ ಡೆಪಾಸಿಟ್, ಜನರು ಏನು ದುಡ್ಡನ್ನ ತಗೊಂಡು ಬಂದು ಬ್ಯಾಂಕಲ್ಲಿ ಇರ್ತಾರೆ ಅದನ್ನ ನಾವು ಡೆಪಾಸಿಟ್ ಅಂತ ಕರಿತೇವೆ. ಸೊ ಕಮರ್ಷಿಯಲ್ ಬ್ಯಾಂಕ್ಗಳು ಅಕ್ಸೆಪ್ಟ್ ಮಾಡುವಂತಹ ಡೆಪಾಸಿಟ್ಗಳಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅನ್ನ ಕಂಪಲ್ಸರಿಯಾಗಿ ಬ್ಯಾಂಕ್ ತನ್ನಲ್ಲೇ ಲಿಕ್ವಿಡ್ ಕ್ಯಾಶ್ ನ ರೂಪದಲ್ಲಿ ಉಳಿಸ್ಕೊಳ್ಳಬೇಕು ಅಥವಾ ಬೇರೆ ಯಾವುದಾದರೂ ಲಿಕ್ವಿಡ್ ರೂಪದಲ್ಲಿ ಉಳಿಸ್ಕೊಳ್ಳಬೇಕು ಅನ್ನುವಂತಹ ರೂಲ್ ಇದೆ. ಅದನ್ನ ನಾವು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೇವೆ. ಮತ್ತೊಮ್ಮೆ ಇಲ್ಲಿ ನೀವು ಯೋಚನೆ ಮಾಡಬೇಕಾಗಿರುವಂತದ್ದು ಎರಡು: ಮನಿ ಸಪ್ಲೈ ಜಾಸ್ತಿ ಆಗಬೇಕಾ, ಮನಿ ಸಪ್ಲೈ ಕಡಿಮೆ ಆಗಬೇಕಾ? ಮೊದಲನೆಯದು, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಜಾಸ್ತಿ ಇದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳ ದುಡ್ಡು ಕಡಿಮೆ ಆಗತ್ತೆ, ಮಣಿ ಕಡಿಮೆ ಆಗತ್ತೆ. ದುಡ್ಡು ಕಡಿಮೆ ಆದ್ರೆ ಲೋನ್ ಕೊಡೋದು ಕಡಿಮೆ ಆಗತ್ತೆ, ಲೋನ್ ಕೊಡೋದು ಕಡಿಮೆ ಆದ್ರೆ ಮನಿ ಸಪ್ಲೈ ಕೂಡ ಕಡಿಮೆ ಆಗತ್ತೆ. ಅದೇ ರೀತಿಯಲ್ಲಿ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಕಡಿಮೆ ಇದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳ ಹತ್ರ ದುಡ್ಡು ಜಾಸ್ತಿ ಆಗತ್ತೆ, ಲೋನ್ ಕೊಡೋದು ಜಾಸ್ತಿ ಆಗತ್ತೆ, ಅಲ್ಲಿಗೆ ಮನಿ ಸಪ್ಲೈ ಕೂಡ ಏನಾಗತ್ತೆ, ಜಾಸ್ತಿ ಆಗತ್ತೆ. ಸೊ ಈ ನಾಲ್ಕು ಕಾನ್ಸೆಪ್ಟ್ಗಳಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ: ಮನಿ ಸಪ್ಲೈ ಜಾಸ್ತಿ ಮಾಡಬೇಕಾ RBI, ಅಥವಾ ಮನಿ ಸಪ್ಲೈಯನ್ನ RBI ಕಡಿಮೆ ಮಾಡಬೇಕಾ? ಅದರ ರೂಪದಲ್ಲಿ ನಾವು ಸ್ಟ್ರಾಟಜಿಗಳನ್ನ ಹೆಣಿಬೇಕಾಗತ್ತೆ. RBI ತನ್ನ ಫ್ಲಕ್ಚುಯೇಷನ್ಸ್ ಅನ್ನ, ಸ್ಟ್ರಾಟಜಿಯನ್ನ, ಕ್ವಾಂಟಿಟೇಟಿವ್ ಮೆಥಡ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಇನ್ಫ್ಲೂಯೆನ್ಸಿಂಗ್ ಮನಿ ಸಪ್ಲೈ. ಈ ಓಪನ್ ಮಾರ್ಕೆಟ್ ಆಪರೇಷನ್ಸ್ ನಲ್ಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಔಟ್ರೈಟ್ ಆಪರೇಷನ್ಸ್, ರೆಪೋ ಅಗ್ರಿಮೆಂಟ್ಸ್ ಮತ್ತು ರಿವರ್ಸ್ ರೆಪೋ ಅಗ್ರಿಮೆಂಟ್ಸ್ ಅನ್ನುವಂತಹ ಮೂರು ಇಂಪಾರ್ಟೆಂಟ್ ಸ್ಟ್ರಾಟಜಿಗಳು ಬರುತ್ತವೆ. ಏನು ಔಟ್ರೈಟ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದ್ರೆ? ಬಹಳ ಸುಲಭ. Permanent purchase or sale of government securities without any promise of reversal. When RBI buys bonds, it injects money into the system. When it sells bonds, it withdraws money into the system. ಬಹಳ ಸುಲಭ. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಮನಿ ಸಪ್ಲೈ ಜಾಸ್ತಿ ಆದಾಗ RBI ಏನ್ ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ತಮ್ಮ ಸೆಕ್ಯೂರಿಟಿಗಳನ್ನ ಕೊಟ್ಟು ಅವರ ಬಳಿ ದುಡ್ಡನ್ನ ವಾಪಸ್ ಇಸ್ಕೊಳ್ತಾರೆ. RBI ಈ ರೀತಿ ದುಡ್ಡಿನ ಸಪ್ಲೈಯನ್ನ ಕಂಟ್ರೋಲ್ ಮಾಡ್ತಾರೆ. ಅದೇ ರೀತಿಯಲ್ಲಿ ದುಡ್ಡಿನ ಸಪ್ಲೈ ಎಕಾನಮಿಯಲ್ಲಿ ಜಾಸ್ತಿ ಆಗಬೇಕು ಅಂದ್ರೆ RBI ಏನ್ ಮಾಡ್ತಾರೆ, ಇಸ್ಕೊಂಡಿರುವ ದುಡ್ಡನ್ನ ವಾಪಸ್ ಕೊಡ್ತಾರೆ, ಸೆಕ್ಯೂರಿಟಿಗಳನ್ನ ವಾಪಸ್ ಇಸ್ಕೊಂಡು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೆಚ್ಚೆಚ್ಚು ಲೋನ್ ಕೊಡಲಿಕ್ಕೆ ಪ್ರೇರೇಪಣೆ ಕೊಡ್ತಾರೆ. ಇದಕ್ಕೆ ನಾವು ಔಟ್ರೈಟ್ ಆಪರೇಷನ್ಸ್ ಅಂತ ಕರಿತೇವೆ. ಈ ಔಟ್ರೈಟ್ ಆಪರೇಷನ್ಸ್ ನಲ್ಲಿ RBI ಸೆಕ್ಯೂರಿಟಿಗಳನ್ನ ಬೈ ಮಾಡೋದಾಗಿರ್ಬೋದು ಅಥವಾ RBI ಸೆಕ್ಯೂರಿಟಿಗಳನ್ನ ಸೆಲ್ ಮಾಡೋದಾಗಿರ್ಬೋದು. ಆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ಗೆ ಒಂದಿಷ್ಟು ನಿಯಮಿತ ಡೇಟ್ ಅಂತ ಇರುತ್ತೆ. ಆ ಡೇಟ್ ಇಲ್ಲದೆ ಇನ್ಡೆಫಿನೈಟ್ ಪೀರಿಯಡ್ಗೆ RBI ಸೆಕ್ಯೂರಿಟಿಗಳನ್ನ ಬೈ ಮಾಡೋದು, ಇನ್ಡೆಫಿನೈಟ್ ಪೀರಿಯಡ್ಗೆ RBI ಸೆಕ್ಯೂರಿಟಿಗಳನ್ನ ಸೆಲ್ ಮಾಡುವಂತಹ ಪ್ರೋಸೆಸ್ ನಡೆಸಿದ್ರೆ ಅದಕ್ಕೆ ನಾವು ಔಟ್ರೈಟ್ ಆಪರೇಷನ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ನಾವು ನಮ್ಮ ರೆಪೋ ಆಪರೇಷನ್ಸ್ ಅನ್ನ ನೋಡೋದಾದ್ರೆ, ಯಾವಾಗ ಎಕಾನಮಿಯಲ್ಲಿ ದುಡ್ಡು ಕಡಿಮೆಯಾಗಿದೆ ಅಂತ RBIಗೆ ಅನಿಸಿದಾಗ ಅಂತಹ ಸಂದರ್ಭಗಳಲ್ಲಿ RBI ತನ್ನ ಸೆಕ್ಯೂರಿಟಿಗಳನ್ನ ಕಮರ್ಷಿಯಲ್ ಬ್ಯಾಂಕ್ಗಳ ಹತ್ರ ಬೈ ಮಾಡಿ ದುಡ್ಡನ್ನ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಕೊಡ್ತಾರೆ. ಹೆಚ್ಚೆಚ್ಚು ದುಡ್ಡುಗಳನ್ನ ಲೋನ್ ರೀತಿಯಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಡಿಸ್ಪರ್ಸ್ ಮಾಡಲಿಕ್ಕೆ ಮೋಟಿವೇಟ್ ಮಾಡ್ತಾರೆ. ಮತ್ತೊಮ್ಮೆ ಮನಿ ಸಪ್ಲೈ ಎಕಾನಮಿಯಲ್ಲಿ ಜಾಸ್ತಿ ಆಗುತ್ತೆ. ಇದನ್ನ ನಾವು ರೆಪೋ ರೇಟ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ರಿವರ್ಸ್ ರೆಪೋ ಆಪರೇಷನ್ಸ್. ಯಾವಾಗ ಎಕಾನಮಿಯಲ್ಲಿ ದುಡ್ಡು ತುಂಬಾ ಜಾಸ್ತಿ ಆಗಿದೆ ಅಂತ RBIಗೆ ಅನಿಸುತ್ತೆ ಅಂತಹ ಸಂದರ್ಭಗಳಲ್ಲಿ RBI ತನ್ನ ಸೆಕ್ಯೂರಿಟಿಗಳನ್ನ ಕಮರ್ಷಿಯಲ್ ಬ್ಯಾಂಕಿಗೆ ಸೆಲ್ ಮಾಡಿ ತನ್ನ ಕಮರ್ಷಿಯಲ್ ಬ್ಯಾಂಕ್ ಹತ್ರ ಇರುವ ದುಡ್ಡನ್ನ ವಾಪಸ್ ಇಸ್ಕೊಳ್ಳುತ್ತೆ. ಕಮರ್ಷಿಯಲ್ ಬ್ಯಾಂಕ್ ನ ಬಳಿ ದುಡ್ಡಿನ ರಿಸರ್ವ್ ಕಡಿಮೆ ಆದಾಗ ಲೋನ್ ಕೊಡುವಂತದ್ದು ಕಡಿಮೆ ಆಗುತ್ತೆ. ಎಕಾನಮಿಯಲ್ಲಿ ಮನಿ ಸಪ್ಲೈ ಕೂಡ ಕಂಟ್ರೋಲಿಗೆ
ಬರುತ್ತೆ. ಇದನ್ನ ನಾವು ರಿವರ್ಸ್ ರೆಪೋ ಆಪರೇಷನ್ಸ್ ಅಂತ ಕರಿತೇವೆ. ಸೊ ನಮ್ಮ ಓಪನ್ ಮಾರ್ಕೆಟ್ ಆಪರೇಷನ್ಗಳಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ತಲೆಯಲ್ಲಿಟ್ಕೊಳ್ಬೇಕಾಗಿರುವಂತಹ 3 ಪಾಯಿಂಟ್ಗಳೇ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಇನ ಔಟ್ರೈಟ್ ಆಪರೇಷನ್ಸ್, ರೆಪೋ ಅಗ್ರಿಮೆಂಟ್ ಮತ್ತು ರಿವರ್ಸ್ ರೆಪೋ ಅಗ್ರಿಮೆಂಟ್. ರೆಪೋ ಅಗ್ರಿಮೆಂಟ್ ಅಂದ್ರೆ RBI ತನ್ನ ಸೆಕ್ಯೂರಿಟಿಗಳನ್ನ ಕಮರ್ಷಿಯಲ್ ಬ್ಯಾಂಕ್ ನ ಬಳಿ ಬೈ ಮಾಡಿ ದುಡ್ಡನ್ನ ಅವರಿಗೆ ಕೊಟ್ಟು ಹೆಚ್ಚು ಮನಿ ಸಪ್ಲೈ ಆಗುವಂತೆ ಮಾಡ್ತಾರೆ. ಅದೇ ರೀತಿಯಲ್ಲಿ ರಿವರ್ಸ್ ರೆಪೋ ಅಗ್ರಿಮೆಂಟ್ ನಲ್ಲಿ RBI ತನ್ನ ಸೆಕ್ಯೂರಿಟಿಗಳನ್ನ ಸೆಲ್ ಮಾಡಿ ಕಮರ್ಷಿಯಲ್ ಬ್ಯಾಂಕ್ಗಳ ಹತ್ರ ದುಡ್ಡನ್ನ ವಾಪಸ್ ಇಸ್ಕೊಂಡು ಮನಿ ಸಪ್ಲೈ ಅನ್ನ ಎಕಾನಮಿಯಲ್ಲಿ ಕಂಟ್ರೋಲ್ ಮಾಡ್ತಾರೆ. ಹಾಗಾದ್ರೆ ಮುಂದೆ ಏನು ಕಲಿಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಲಿಮಿಟ್ಸ್ ಟು ಕ್ರೆಡಿಟ್ ಕ್ರಿಯೇಷನ್. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವಾಗಲೂ ತಿಳ್ಕೊಳ್ಳಿ ಮಕ್ಕಳೇ, ಕ್ರೆಡಿಟ್ ಕ್ರಿಯೇಟ್ ಆದಾಗ ಮಾತ್ರನೇ ಮನಿ ಸಪ್ಲೈ ಆಗ್ಲಿಕ್ಕೆ ಸಾಧ್ಯ. ಜನರಿಗೆ ಹೆಚ್ಚೆಚ್ಚು ಲೋನ್ಗಳನ್ನ ಕೊಟ್ಟಾಗ ಆ ಲೋನ್ಗಳನ್ನ ಅವರು ಅಸೆಟ್ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಬಿಸ್ನೆಸ್ಗಳನ್ನ ಓಪನ್ ಮಾಡ್ಲಿಕ್ಕಾಗಿರ್ಬೋದು, ಬಿಸ್ನೆಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕಾಗಿರ್ಬೋದು, ಅಥವಾ ಬೇರೆ ಯಾವುದೇ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ಗಳನ್ನ ಫಂಡ್ ಮಾಡ್ಕೊಳ್ಳಿಕ್ಕಾಗಿರ್ಬೋದು ಬಳಸಿದಾಗ ಅದರ ಮನಿ ಸಪ್ಲೈ, ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಸಪ್ಲೈ ಆಫ್ ಮನಿ, ದುಡ್ಡಿನ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಆ ರೀತಿಯ ದುಡ್ಡಿನ ಸರ್ಕ್ಯುಲೇಷನ್ ಜಾಸ್ತಿ ಆಗುವುದನ್ನ ಲಿಮಿಟ್ ಮಾಡಲಿಕ್ಕೆ 2 ಇಂಪಾರ್ಟೆಂಟ್ ಸ್ಟ್ರಾಟಜಿಗಳನ್ನ ಸರ್ಕಾರ ಅಂತಹ ಮನಿ ಸರ್ಕ್ಯುಲೇಷನ್ ಅನ್ನ, ಮನಿ ಸಪ್ಲೈ ಅನ್ನ ಲಿಮಿಟ್ ಮಾಡಲಿಕ್ಕೆ RBI 2 ಇಂಪಾರ್ಟೆಂಟ್ ಸ್ಟ್ರಾಟಜಿಗಳನ್ನ ಉಪಯೋಗಿಸುತ್ತೆ. ಕ್ಯಾಶ್ ರಿಸರ್ವ್ ರೇಷಿಯೋ ಮತ್ತು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಯಾವ ರೀತಿ CRR ಮತ್ತು SLR ಕ್ರೆಡಿಟ್ ಕ್ರಿಯೇಷನ್ ಅಂದ್ರೆ ಹೆಚ್ಚೆಚ್ಚು ಲೋನ್ ಕೊಡುವುದನ್ನ ಸ್ಟಾಪ್ ಮಾಡಿಸುತ್ತೆ? ಬಹಳ ಸಿಂಪಲ್. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಜಾಸ್ತಿ ಆದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ದುಡ್ಡು ಕಡಿಮೆಯಾಗತ್ತೆ, ಲೋನ್ ಕೊಡೋದು ಕಡಿಮೆಯಾಗತ್ತೆ, ಮನಿ ಸಪ್ಲೈ ಕೂಡ ಏನಾಗತ್ತೆ, ಕಡಿಮೆಯಾಗತ್ತೆ. ಅದೇ ರೀತಿಯಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋವನ್ನ ಕಡಿಮೆ ಇಟ್ಟಾಗ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ದುಡ್ಡು ಜಾಸ್ತಿ ಆಗತ್ತೆ, ಲೋನ್ ಕೊಡೋ ಜಾಸ್ತಿ ಆಗತ್ತೆ, ಮನಿ ಸಪ್ಲೈ ಏನಾಗತ್ತೆ, ಕಡಿಮೆಯಾಗತ್ತೆ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಕೂಡ ಸೇಮ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ SLR ಜಾಸ್ತಿ ಇದ್ದಾಗ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಲೋನ್ ಕೊಡಬಹುದಾದಂತಹ ದುಡ್ಡು ಕಡಿಮೆಯಾಗತ್ತೆ, ಲೋನ್ ಕಡಿಮೆಯಾಗತ್ತೆ, ಮನಿ ಸಪ್ಲೈ ಕೂಡ ಕಡಿಮೆಯಾಗ್ತಾ ಬರುತ್ತೆ. ಅದೇ ರೀತಿಯಲ್ಲಿ SLR ಅಂದ್ರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಕಡಿಮೆ ಇದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ಲೋನ್ ಕೊಡಬಹುದಾದಂತಹ ದುಡ್ಡು ಜಾಸ್ತಿ ಆಗತ್ತೆ, ಲೋನ್ ಕೊಡುವಂತದ್ದು ಜಾಸ್ತಿ ಆಗತ್ತೆ, ಮನಿ ಸಪ್ಲೈ ಕೂಡ ಎಕಾನಮಿಯಲ್ಲಿ ಏನಾಗತ್ತೆ, ಜಾಸ್ತಿ ಆಗತ್ತೆ. ಈ 2 ಈಕ್ವೇಶನ್ ಗಳನ್ನ ಪರ್ಫೆಕ್ಟ್ ಆಗಿ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಈ ಆನ್ಸರ್ ಅನ್ನ ಬರೀತಕ್ಕಂಥದ್ದು ಬಹಳ ಸುಲಭವಾಗುತ್ತೆ. ಮುಂದಿನದ್ದು ಕ್ಯಾಶ್ ವಿತ್ಡ್ರಾವಲ್ಸ್. ಇಫ್ ಕಸ್ಟಮರ್ಸ್ ವಿತ್ಡ್ರಾ ಕ್ಯಾಶ್ ಇನ್ಸ್ಟೆಡ್ ಆಫ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ಸ್, ಮನಿ ಲೀವ್ಸ್ ದ ಬ್ಯಾಂಕಿಂಗ್ ಸಿಸ್ಟಮ್ ರೆಡ್ಯೂಸಿಂಗ್ ದ ಮಲ್ಟಿಪ್ಲೈಯರ್ ಇಫೆಕ್ಟ್. ಬಹಳ ಬಹಳ ಮುಖ್ಯ. ಅದಕ್ಕೆ ನಮ್ಮ ಸರ್ಕಾರ ನಮಗೆ ಆದಷ್ಟು UPI ಟ್ರಾನ್ಸಾಕ್ಷನ್ಗಳನ್ನೇ ಮಾಡಲಿಕ್ಕೆ ಮೋಟಿವೇಟ್ ಮಾಡ್ತಕ್ಕಂಥದ್ದು, ಪ್ರಮೋಟ್ ಮಾಡ್ತಕ್ಕಂಥದ್ದು. ಯಾಕೆ? ಯಾವಾಗ ನಾವು UPI ಅಥವಾ ಯಾವುದೇ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತೇವೆ, ದುಡ್ಡು ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ, ಇನ್ನೊಂದು ಬ್ಯಾಂಕಿನಿಂದ ಮತ್ತೊಂದು ಬ್ಯಾಂಕಿಗೆ, ಮತ್ತೊಂದು ಬ್ಯಾಂಕಿನಿಂದ ಮಗದೊಂದು ಬ್ಯಾಂಕಿಗೆ, ಬ್ಯಾಂಕಿನಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಜನರಿಗೆ ಸಾಲ ಕೊಡುವಂತಹ ಕೆಪಾಸಿಟಿ ಬ್ಯಾಂಕಿನಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ₹1 ಸರ್ಕ್ಯುಲೇಟ್ ಆಗೋದು ಮಲ್ಟಿಪ್ಲೈ ಆಗಿ 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 ₹5, ₹10, ₹15 ಆಗುತ್ತೆ. ಎಕಾನಮಿಗೆ ಮಲ್ಟಿಪ್ಲೈಯರ್ ಇಫೆಕ್ಟ್ ಬರುತ್ತೆ. ಅದೇ ರೀತಿ ನಾವೇನಾದ್ರೂ ಬ್ಯಾಂಕಿನಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡೋ ಬದಲು ದುಡ್ಡನ್ನ ಕ್ಯಾಶ್ ಮುಖದಲ್ಲಿ ಅಥವಾ ಕ್ಯಾಶ್ ರೂಪದಲ್ಲಿ ವಿತ್ಡ್ರಾ ಮಾಡ್ಕೊಂಡು ಬಂದ್ಬಿಟ್ರೆ ಆ ದುಡ್ಡು ನಮ್ಮ ಹತ್ರನೇ ಉಳಿದ್ಕೊಂಡ್ಬಿಡುತ್ತೆ. ಅದು ಎಕಾನಮಿಗೆ, ಬ್ಯಾಂಕಿಂಗ್ ಎಕಾನಮಿಗೆ ಮಲ್ಟಿಪ್ಲೈಯರ್ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬ್ಯಾಂಕ್ಗಳಿಗೆ ಹೆಚ್ಚೆಚ್ಚು ಲೋನ್ ಕೊಡುವಂತಹ ಕೆಪಾಸಿಟಿ ಕಡಿಮೆ ಆಗೋಗುತ್ತೆ. ಅರ್ಥವ್ಯವಸ್ಥೆಯಲ್ಲಿ ಮಲ್ಟಿಪ್ಲೈಯರ್ ಇಫೆಕ್ಟ್ ಹೊರಟೋಗುತ್ತೆ. ಅದಕ್ಕೆ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಒಂದು ಎಕಾನಮಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ಬಹಳ ಅತ್ಯಮೂಲ್ಯವಾದ ಅವಿಭಾಜ್ಯ ಅಂಗ ಅಂದ್ರೆ ಅದು ತಪ್ಪಾಗೋದಿಲ್ಲ. ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ.
ನಮ್ಮ ಮುಂದಿನ ಟಾಪಿಕ್ ಕ್ವಾಲಿಟೇಟಿವ್ ಮೆಥಡ್ಸ್ ಆಫ್ ಮಾನಿಟರಿ ಪಾಲಿಸಿ. RBI ತನ್ನ ನಾನ್ ನ್ಯೂಮರಿಕಲ್ ಸ್ಟ್ರಾಟಜಿಗಳನ್ನ ಉಪಯೋಗಿಸಿಕೊಂಡು ಹೇಗೆ ಅರ್ಥವ್ಯವಸ್ಥೆಯಲ್ಲಿ ಮನಿ ಸಪ್ಲೈ ಅನ್ನ ಕಂಟ್ರೋಲ್ ಮಾಡುತ್ತೆ. ಮೊದಲನೆಯದು ಮಾರ್ಜಿನ್ ರಿಕ್ವೈರ್ಮೆಂಟ್ಸ್. ಲೋನ್ಸ್ ಗ್ರಾಂಟೆಡ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್ ಅಗೇನ್ಸ್ಟ್ ಸೆಕ್ಯೂರಿಟೀಸ್ ಆರ್ ಫ್ರಾಕ್ಷನ್ ಆಫ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಸೆಕ್ಯೂರಿಟಿ. ಇದನ್ನ ನಿಮ್ಮ ಅಪ್ಪ ಅಮ್ಮ ತಂದೆ ತಾಯಿಯರ ಹತ್ರ ಕೇಳಿದಾಗ ಅವ್ರು ನಿಮಗೆ ಇದನ್ನ ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಸೈಟ್ಗಳನ್ನ ತಗೊಳ್ಬೇಕಾದ್ರೆ, ಮನೆಗಳನ್ನ ಖರೀದಿ ಮಾಡಬೇಕಾದ್ರೆ, ಅಥವಾ ಬೇರೆ ಯಾವುದೇ ಅಸೆಟ್ಗಳನ್ನ ಗಿರ್ವಿ ಇಟ್ಟು ದುಡ್ಡು ಇಸ್ಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ಅಸೆಟ್ಟಿನ ಫುಲ್ ವ್ಯಾಲ್ಯೂ ಅನ್ನ ಬ್ಯಾಂಕ್ಗಳು ನಮಗೆ ಕೊಡೋದಿಲ್ಲ. ನಾನು ಸೈಟ್ ಅನ್ನ ಖರೀದಿ ಮಾಡಬೇಕು ಅಂತ ಇದ್ದು ಬ್ಯಾಂಕ್ ಅಲ್ಲಿ ಲೋನಿಗೆ ಅಪ್ಲೈ ಮಾಡಿದ್ರೆ ಸೈಟಿನ 75ರಿಂದ 80% ದುಡ್ಡು ಮಾತ್ರ ನನ್ನ ಅಕೌಂಟಿಗೆ ಬರುತ್ತೆ. ಆ ಉಳಿದಂತ 20% ದುಡ್ಡನ್ನ ನಾನೇ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮಾರ್ಜಿನ್ ರಿಕ್ವೈರ್ಮೆಂಟ್ಸ್. ಪೂರ್ತಿ 100% ನನಗೆ ಲೋನೇ ಸಿಕ್ಬಿಟ್ಟಿದ್ದಿದ್ರೆ 100% ನಾನು ಲೋನ್ ಅಮೌಂಟ್ ಅನ್ನೇ ಉಪಯೋಗಿಸಿಕೊಂಡು ಮನಿ ಸಪ್ಲೈ ಎಕಾನಮಿಯಲ್ಲಿ ಜಾಸ್ತಿ ಆಗೋಗ್ತಾ ಇತ್ತು. ನನ್ನ ದುಡ್ಡನ್ನ ಆಚೆ ತರುವಂತಹ ಪ್ರಮೇಯನೇ ಬರ್ತಾ ಇರಲಿಲ್ಲ. ಈ ತರಹದ ಸಿಚುವೇಶನ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ನಮ್ಮ RBI ಮಾರ್ಜಿನ್ ರಿಕ್ವೈರ್ಮೆಂಟ್ ಅನ್ನ ಇಟ್ಟಿದೆ. ಅದೇ ರೀತಿಯಲ್ಲಿ ಕಾರಿಗೂ ಕೂಡ ನಾನು ಕಾರನ್ನ ಖರೀದಿ ಮಾಡಲಿಕ್ಕೆ ಲೋನ್ ಅಪ್ಲೈ ಮಾಡಿದ್ರೆ 60ಇಂದ 70% ಅಷ್ಟು ಮಾತ್ರನೇ ಲೋನ್ ಕೊಡ್ತಾರೆ. ಉಳಿದ 30% ನಾನು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ. ಮಾರ್ಜಿನ್ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ ನೋಡೋದಾದ್ರೆ ರೆಗ್ಯುಲೇಷನ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್. ದ ಪ್ರಾಸೆಸ್ ಆಫ್ ರೆಗ್ಯುಲೇಟಿಂಗ್ ವೇರಿಯಸ್ ಕ್ರೆಡಿಟ್ ಫೆಸಿಲಿಟೀಸ್ given to the consumers such as vehicle loan, television loan, mobile loan to control consumer spending. ಇವತ್ತಿನ ಕಾಲಘಟ್ಟಕ್ಕೆ ನಾವು ಯಾವುದೇ ಪದಾರ್ಥಗಳನ್ನ ತಗೊಂಡ್ರೂ ಕೂಡ ಅದಕ್ಕೆ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ EMI ಸಿಕ್ಬಿಡುತ್ತೆ. ಆ ತರಹ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅನ್ನ ಸುಮ್ಮನೆ ಬೇಜವಾಬ್ದಾರಿಯಾಗಿ ಟೆಲಿವಿಷನ್, ಮೊಬೈಲ್ ಫೋನ್ಗಳು, ನಮ್ಮ ಡೈಲಿ ಲೈಫ್ ಸ್ಟೈಲ್ಗೋಸ್ಕರ ನಾವು ಸಾಲಗಳು ಮಾಡಿ ದುಡ್ಡು ಖರ್ಚು ಮಾಡೋದನ್ನ ಅವಾಯ್ಡ್ ಮಾಡುವಂತಹ ಒಂದು ಪ್ರೋಸೆಸ್ ಇಟ್ಕೊಂಡು, ಸ್ಟ್ರಾಟಜಿ ಇಟ್ಕೊಂಡು RBI ಇಂಟ್ರೊಡ್ಯೂಸ್ ಮಾಡುವಂತದ್ದೇ ರೆಗ್ಯುಲೇಷನ್ ಆಫ್ ಕಸ್ಟಮರ್ ಕ್ರೆಡಿಟ್. ನೆಕ್ಸ್ಟ್ ನೋಡೋದಾದ್ರೆ ಕ್ರೆಡಿಟ್ ರೇಷನಿಂಗ್. ವೆನ್ RBI ಫಿಕ್ಸಸ್ ಸೀಲಿಂಗ್ ಲಿಮಿಟ್ ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಲೋನ್ಸ್ ಟು ಬಿ ಗಿವನ್ ಟು ಅ ಪರ್ಟಿಕ್ಯುಲರ್ ಸೆಕ್ಟಾರ್, ಅದನ್ನ ಕ್ರೆಡಿಟ್ ರೇಷನಿಂಗ್ ಅಂತ ಕರಿತೇವೆ. ಅಗ್ರಿಕಲ್ಚರ್ ಸೆಕ್ಟಾರಿಗೆ ಈ ವರ್ಷ ಬರೀ 5,000 ಕೋಟಿ ಅಷ್ಟೇ ಲೋನ್ ಹೋಗಬೇಕು. ವೆಹಿಕಲ್ ಅಥವಾ ಆಟೋಮೊಬೈಲ್ ಸೆಕ್ಟಾರಿಗೆ 2,000 ಕೋಟಿ ಅಷ್ಟೇ ಲೋನ್ ಹೋಗಬೇಕು. ಎಡ್ಯುಕೇಶನ್ ಸೆಕ್ಟಾರಿಗೆ 1,000 ಕೋಟಿ ಅಷ್ಟೇ ಲೋನ್ ಹೋಗಬೇಕು. ಈ ರೀತಿ ಒಂದು ಸೀಲಿಂಗ್ ಅನ್ನ ಸೆಟ್ ಮಾಡಿ ಅದಕ್ಕೆ ಮೇಲೆ ಆ ಸೆಕ್ಟಾರಿಗೆ ಲೋನ್ ಕೊಡದೆ ಹಾಗೆ ಮಾಡುವಂತದ್ದನ್ನ ನಾವು ಕ್ರೆಡಿಟ್ ರೇಷನಿಂಗ್ ಅಂತ ಕರಿತೇವೆ. ನೆಕ್ಸ್ಟ್ ಸ್ಟ್ರಾಟಜಿ ಮಾರಲ್ ಸ್ಯುವೇಷನ್. ದ ಪ್ರೋಸೆಸ್ ಆಫ್ ಅಡ್ವೈಸಿಂಗ್ ಕಮರ್ಷಿಯಲ್ ಬ್ಯಾಂಕ್ಸ್ ಟು ಕೋಆಪರೇಟ್ ವಿತ್ RBI ಹ್ಯಾಂಡ್ಲಿಂಗ್ ದ ಎಕಾನಮಿ ಬೈ ದೇರ್ ಪಾಲಿಸೀಸ್ ಅಂಡ್ ಪ್ರೊಸೀಜರ್ಸ್ ಟು ಪರ್ಸ್ಯುವೇಷನ್ ರಾದರ್ ದ್ಯಾನ್ ಕಂಪಲ್ಷನ್. ಅಂದ್ರೆ ಹಲವಾರು ಕಮರ್ಷಿಯಲ್ ಬ್ಯಾಂಕ್ಗಳು ಹೆಚ್ಚು ಸಾಲ ಕೊಟ್ರೆ ಹೆಚ್ಚು ಪ್ರಾಫಿಟ್ ಬರುತ್ತೆ, ಹೆಚ್ಚು ಪ್ರಾಫಿಟ್ ಬಂದ್ರೆ ಹೆಚ್ಚು ಶ್ರೀಮಂತರುಗಳಾಗಿರ್ಬೋದು, ಆದ್ರೆ ಅದು ನಮ್ಮ ಅರ್ಥವ್ಯವಸ್ಥೆಗೆ ಒಳ್ಳೆಯದಲ್ಲ ಅನ್ನುವಂತಹ ಒಂದು ಅರಿವನ್ನ RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಮೂಡಿಸುತ್ತೆ. ಅದರ ಅರಿವು ಮೂಡಿಸುವ ಮುಖೇನ ಸಾಲಗಳು ಕಮರ್ಷಿಯಲ್ ಬ್ಯಾಂಕ್ ಕೊಡುವುದನ್ನ ಕಡಿಮೆ ಮಾಡಿಸುತ್ತೆ, ಮನಿ ಸಪ್ಲೈ ಅನ್ನ ಕಮ್ಮಿ ಮಾಡುತ್ತೆ. ಇದು 100% ಕಂಪಲ್ಸರಿ ಆಗಿ ಕಮರ್ಷಿಯಲ್ ಬ್ಯಾಂಕ್ಸ್ ಫಾಲೋ ಮಾಡಲೇಬೇಕು ಅಂತ ಯಾವ ರೂಲು ಇಲ್ಲ. ಆದ್ರೆ ಮೊರಾಲಿಟಿಯನ್ನ ಕನ್ಸಿಡರ್ ಮಾಡ್ತಾ ಒಂದು ನೈತಿಕ ಆಧಾರದ ಮೇಲೆ RBI ಕಮರ್ಷಿಯಲ್ ಬ್ಯಾಂಕ್ಗಳ ಮನಿ ಸಪ್ಲೈ ಅನ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಕಮರ್ಷಿಯಲ್ ಬ್ಯಾಂಕ್ಸ್. ಏನು ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಬಹಳ ಸುಲಭ. ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ದ ಕಂಟ್ರಿ that is controlled and supervised by RBI, which accepts deposits and lends funds is called commercial banks. ಯಾವುದೇ ಒಂದು ದೇಶದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅದನ್ನ ಕಂಟ್ರೋಲ್ ಮತ್ತು ಸೂಪರ್ವೈಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಕಮರ್ಷಿಯಲ್ ಬ್ಯಾಂಕ್ಗಳು ಮಾಡುವಂಥದ್ದೇನು? ಡೆಪಾಸಿಟ್ಗಳನ್ನ ಜನರ ಹತ್ರ ತಗೊಳ್ಳೋದು, ಸಾಲಗಳನ್ನ ಜನರಿಗೆ ಕೊಡುವಂಥದ್ದು. ಸೊ
ದ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ಡೀಲಿಂಗ್ ಇನ್ ಮನಿ, ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಲೆಂಡಿಂಗ್ ಫಂಡ್ಸ್, ಇದನ್ನ ನಾವೇನಂತ ಕರಿತೇವೆ? ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೇವೆ. ಆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ RBI ಒಂದು ಕ್ಲಾಸಿಫಿಕೇಶನ್ ಅನ್ನ ಕೊಟ್ಟು ವಿಭಜನೆ ಮಾಡಿದೆ. ಏನು ಆ ಕ್ಲಾಸಿಫಿಕೇಶನ್? ಸ್ಕೆಡ್ಯೂಲ್ಡ್ ಬ್ಯಾಂಕ್ಸ್ ಮತ್ತು ನಾನ್ ಸ್ಕೆಡ್ಯೂಲ್ಡ್ ಬ್ಯಾಂಕ್ಸ್. ಸೊ ಸ್ಕೆಡ್ಯೂಲ್ಡ್ ಬ್ಯಾಂಕ್ಸ್ ಇನ್ಕ್ಲೂಡೆಡ್ ಇನ್ ಸೆಕೆಂಡ್ ಸ್ಕೆಡ್ಯೂಲ್ ವಿತ್ 5 lakhs ಆರ್ ಗ್ರೇಟರ್ ಕ್ಯಾಪಿಟಲ್. ಅದೇ ರೀತಿಯಲ್ಲಿ ನಾನ್ ಸ್ಕೆಡ್ಯೂಲ್ಡ್ ಬ್ಯಾಂಕ್ಸ್ ನಾಟ್ ಇನ್ಕ್ಲೂಡೆಡ್ ವಿತ್ ಕ್ಯಾಪಿಟಲ್ ಲೆಸ್ ದ್ಯಾನ್ 5 lakhs, 5 ಲಕ್ಷಕ್ಕಿಂತ ಕಡಿಮೆ ಕ್ಯಾಪಿಟಲ್ ಇದ್ರೆ ನಾನ್ ಸ್ಕೆಡ್ಯೂಲ್ಡ್ ಬ್ಯಾಂಕ್ಗಳಾಗತ್ವೆ. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಕಮರ್ಷಿಯಲ್ ಬ್ಯಾಂಕಿನ ಪ್ರೈಮರಿ ಫಂಕ್ಷನ್, ಮುಖ್ಯವಾದ ಫಂಕ್ಷನ್ನೇ ಜನರ ಹತ್ರ ಡೆಪಾಸಿಟ್ಗಳನ್ನ ಕಲೆಕ್ಟ್ ಮಾಡೋದು, ಬೇರೆಯವರಿಗೆ ಆ ಡೆಪಾಸಿಟ್ಗಳನ್ನ ಲೋನಿನ ಮುಖೇನ ಡಿಸ್ಪರ್ಸ್ ಮಾಡೋದು. ಜನರ ಹತ್ರ ನಾವು ಡೆಪಾಸಿಟ್ ಅನ್ನ 4% ಬಡ್ಡಿಗೆ ತಗೊಂಡಿರ್ತೇವೆ ಅವರ SB ಅಲ್ಲಿ. ಅದೇ ರೀತಿ ನಾನು ಜನರಿಗೆ ಸಾಲಗಳನ್ನ ಕೊಡಬೇಕಾದ್ರೆ 14, 15, 16% ಬಡ್ಡಿಗೆ ಕೊಡ್ತೇನೆ. ಜನರ ಹತ್ರ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ 4%. ನಾನು ಜನರಿಗೆ ಲೋನ್ ಕೊಡಬೇಕಾದ್ರೆ 14%. ಇದರ ವ್ಯತ್ಯಾಸ 10% ಬಡ್ಡಿ ಏನಿದೆ ಅದೇ ನನಗೆ ಲಾಭ. ಸೊ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಲೆಂಡಿಂಗ್ ಫಂಡ್ಸ್, ಇದೇ ನಮ್ಮ ಕಮರ್ಷಿಯಲ್ ಬ್ಯಾಂಕ್ಸಿನ ಪ್ರೈಮರಿ ಫಂಕ್ಷನ್. ಹಲವಾರು ಮತ್ತಷ್ಟು ಫಂಕ್ಷನ್ಗಳು ಕೂಡ ಕಮರ್ಷಿಯಲ್ ಬ್ಯಾಂಕ್ಸ್ ಮಾಡುತ್ತವೆ. ಬಿಲ್ಗಳನ್ನ ಕಟ್ಟೋದಾಗಿರ್ಬೋದು, ಏಜೆಂಟ್ನ ಮುಖೇನ ಕೆಲಸ ಮಾಡೋದಾಗಿರ್ಬೋದು, ಅಥವಾ ಫಾರಿನ್ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು. ಈ ರೀತಿಯ ಸೆಕೆಂಡರಿ ಫಂಕ್ಷನ್ಗಳು, ಮೊಬೈಲ್ ಬ್ಯಾಂಕ್, ಇಂಟರ್ನೆಟ್ ಬ್ಯಾಂಕಿಂಗ್ ಕೊಡೋದು, ATM ಫೆಸಿಲಿಟಿಗಳನ್ನ ಕೊಡೋದು, ಇವೆಲ್ಲವೂ ಕೂಡ ಕಮರ್ಷಿಯಲ್ ಬ್ಯಾಂಕಿನ ಸೆಕೆಂಡರಿ ಫಂಕ್ಷನ್ಗಳಾಗತ್ವೆ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಬೈ ಓನರ್ಶಿಪ್. ಹೇಗೆ ಕಮರ್ಷಿಯಲ್ ಬ್ಯಾಂಕ್ಗಳನ್ನ RBI ಆಕ್ಟ್ ಸ್ಕೆಡ್ಯೂಲ್ಡ್ ಮತ್ತು ಅನ್ಸ್ಕೆಡ್ಯೂಲ್ಡ್ ಬ್ಯಾಂಕ್ ಅಂತ ವಿಭಜನೆ ಮಾಡಿದ್ವಿ, ಅದೇ ರೀತಿಯಲ್ಲಿ ಓನರ್ಶಿಪ್ ನ ಮುಖೇನ ಕ್ಲಾಸಿಫೈ ಮಾಡಿದಾಗ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಮತ್ತು ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ ಅನ್ನುವಂತಹ 2 ಕ್ಲಾಸಿಫಿಕೇಶನ್ ಬರುತ್ತೆ. ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಅಂದ್ರೆ ಭಾರತದ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಗವರ್ಮೆಂಟ್ ಬ್ಯಾಂಕ್ಗಳು. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಈ ರೀತಿಯ ಎಲ್ಲ ಬ್ಯಾಂಕ್ಗಳು, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಎಲ್ಲವೂ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಗಳಾಗತ್ತೆ. ಅದೇ ರೀತಿಯಲ್ಲಿ ಪ್ರೈವೇಟ್ ಓನರ್ಶಿಪ್ಪಿನ ಮುಖೇನ ಸ್ಟಾರ್ಟ್ ಮಾಡಿರುವಂತಹ ಬ್ಯಾಂಕ್ಗಳನ್ನ ಪ್ರೈವೇಟ್ ಬ್ಯಾಂಕ್ ಅಂತ ಕರಿತೇವೆ. HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್, ಇಂಡಸ್ ಲ್ಯಾಂಡ್ ಬ್ಯಾಂಕ್, ಇವೆಲ್ಲವೂ ಕೂಡ ಪ್ರೈವೇಟ್ ಬ್ಯಾಂಕ್ಗಳಾಗತ್ವೆ. ಇಲ್ಲೂ ಕೂಡ ನಾನೊಂದಷ್ಟು ಎಕ್ಸಾಂಪಲ್ಗಳನ್ನ ಅದಕ್ಕೆ ಕೊಟ್ಟಿದ್ದೇನೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. ಯಾವ ರೀತಿ ಕ್ರೆಡಿಟ್ ಕ್ರಿಯೇಷನ್ ಆಗತ್ತೆ? ಬಹಳ ಸುಲಭ. ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ತನ್ನ ಮೇನ್ ಫಂಕ್ಷನ್ನೇ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಮತ್ತು ಲೆಂಡಿಂಗ್ ಫಂಡ್ಸ್. ಯಾವ ಯಾವ ವ್ಯಕ್ತಿಗಳ ಹತ್ರ ಅವರು ಡೆಪಾಸಿಟ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ, ಆ ಡೆಪಾಸಿಟಿನ ಒಂದಿಷ್ಟು ಶೇಕಡವನ್ನ ಅವರು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಮೇಂಟೈನ್ ಮಾಡಿ ಉಳಿದಿದ್ದನ್ನ ಜನರಿಗೆ ಲೋನಿನ ಮುಖೇನ ಕೊಡ್ತಾರೆ. ಈ ರೀತಿ ಎಲ್ಲ ಬ್ಯಾಂಕ್ಗಳು ಮಾಡಿದಾಗ ಎಕಾನಮಿಯಲ್ಲಿ ಮಲ್ಟಿಪ್ಲಯರ್ ಇಫೆಕ್ಟ್ ಬರುತ್ತೆ. ಆ ಮಲ್ಟಿಪ್ಲಯರ್ ಇಫೆಕ್ಟಿನ ಮುಖೇನ ಕ್ರೆಡಿಟ್ ಕ್ರಿಯೇಷನ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದಿಷ್ಟು ಬ್ಯಾಂಕ್ಗಳನ್ನ ತಗೊಳ್ಳೋಣ. ಅವರು ಕೊಟ್ಟಿರುವಂತಹ ಡೆಪಾಸಿಟ್ಗಳು ಮತ್ತು ಅವರು ಇಟ್ಟಿರುವಂತಹ ಕ್ಯಾಶ್ ರಿಸರ್ವ್ ರೇಷಿಯೋ ಕಡೆಗೆ ಆದಂತಹ ಲೋನ್. ಬ್ಯಾಂಕ್ಗಳ ಹೆಸರು ABCDEF, ಇದೇ ರೀತಿಯಲ್ಲಿ Z ತನಕ ತಗೊಂಡು ಹೋಗ್ತಾನೆ ಇರೋಣ. ಮೊದಲಿಗೆ 1000 ರೂಪಾಯಿಯಷ್ಟು ಡೆಪಾಸಿಟ್ ಅನ್ನ ಯಾವುದೋ ಒಬ್ಬ ವ್ಯಕ್ತಿ ನನಗೆ ಕೊಟ್ಟ. ನಾನೇನ್ ಮಾಡಿದೆ, 10% CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಇಟ್ಕೊಂಡು 100 ರೂಪಾಯಿಯನ್ನ RBIಗೆ ಕಟ್ಟಿದೆ. ಇವೆರಡನ್ನ ಮೈನಸ್ ಮಾಡಿದಾಗ ನನಗೆ 900 ರೂಪಾಯಿಯಷ್ಟು ಲೋನ್ ಅನ್ನ ಜನರಿಗೆ ಕೊಡುವಂತಹ ಕೆಪಾಸಿಟಿ ಬಂತು. ಆದ್ರೆ ಇಲ್ಲಿ ಜನರು ಆ 900 ರೂಪಾಯಿಯನ್ನ ಕ್ಯಾಶಿನ ಮುಖೇನ ತಗೊಳ್ಬಾರ್ದು.
ಜನರೇನ್ ಮಾಡಬೇಕು, ಆ 900 ರೂಪಾಯಿಯನ್ನ ನೆಕ್ಸ್ಟ್ ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕು. ಈ ಬ್ಯಾಂಕ್ ಏನ್ ಮಾಡ್ತಾರೆ, ಮತ್ತೆ 10% 90 ರೂಪಾಯಿ ರಿಸರ್ವ್ ಅನ್ನ RBI ಅಲ್ಲಿ ಇಟ್ಟು 810 ರೂಪಾಯಿಯನ್ನ ಲೋನಿನ ಮುಖೇನ ಕೊಡ್ತಾರೆ. ಸೊ ಎರಡನೇ ಲೋನ್ ಕ್ರಿಯೇಟ್ ಆಯಿತು, 810 ರೂಪಾಯಿ. ಈಗ ಮತ್ತೊಮ್ಮೆ ಏನ್ ಮಾಡಬೇಕು, ಈ ವ್ಯಕ್ತಿ ಬ್ಯಾಂಕ್ ಸಿಗೆ ತನ್ನ 810 ರೂಪಾಯಿಯನ್ನ ಕೊಡಬೇಕು. 81 ರೂಪಾಯಿ ಕ್ಯಾಶ್ ರಿಸರ್ವ್ ರೇಷಿಯೋ ಆಗತ್ತೆ. ಸೊ 810 ರೂಪಾಯಿ ಮೈನಸ್ 81 ರೂಪಾಯಿ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದೇ 729 ರುಪೀಸ್. ನನಗೆ ಇನಿಷಿಯಲಿ ಡೆಪಾಸಿಟ್ ಸಿಕ್ಕಿದ್ದಂಥದ್ದು ಬರೀ 1000 ರೂಪಾಯಿ. ಆದ್ರೆ ಆ 1000 ರೂಪಾಯಿಯಲ್ಲಿ ಆಲ್ರೆಡಿ ನೋಡಿ ಎಷ್ಟು ದುಡ್ಡು ಕ್ರಿಯೇಟ್ ಆಯ್ತು. ಈ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾ 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 ಹೆಚ್ಚು ಕಮ್ಮಿ 10,000ದಷ್ಟು ಡೆಪಾಸಿಟ್ ಅನ್ನ ಇಸ್ಕೊಂಡಿರ್ತೇವೆ. ಈ ಪ್ರೋಸೆಸ್ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಹೆಚ್ಚು ಕಮ್ಮಿ 1000 ರೂಪಾಯಿನಷ್ಟು ಕ್ಯಾಶ್ ರಿಸರ್ವ್ ರೇಷಿಯೋ ಬಂದಿರುತ್ತೆ. ಇವೆರಡನ್ನು ಮೈನಸ್ ಮಾಡಿ ಹೆಚ್ಚು ಕಮ್ಮಿ 9,000 ರೂಪಾಯಿಯಷ್ಟು ಕ್ರೆಡಿಟ್ ಕ್ರಿಯೇಟ್ ಆಗಿರುತ್ತೆ. ದಟ್ ಈಸ್ ದ ಮ್ಯಾಜಿಕ್ ಆಫ್ ಕ್ರೆಡಿಟ್ ಕ್ರಿಯೇಷನ್. ಸೊ ಯಾರೋ ಒಬ್ಬ 1000 ರೂಪಾಯಿ ಡೆಪಾಸಿಟ್ ತಂದು ಕೊಟ್ಟಿದ್ದನ್ನ ನಾನು ಎಕಾನಮಿಯಲ್ಲಿ ಹೆಚ್ಚು ಕಮ್ಮಿ 10,000 ರೂಪಾಯಿ ಮಾಡಿದೆ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಅದಕ್ಕೆ ಎಲ್ಲ ಸರ್ಕಾರಗಳು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಿ ಬ್ಯಾಂಕಿನ ಮುಖೇನಾನೇ ದುಡ್ಡು ಓಡಾಡ್ಲಿ, ಜನರು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡುವುದು ಬೇಡ ಅನ್ನುವಂತಹ ಒಂದು ಪ್ರಮೋಷನ್ ಅನ್ನ ಮಾಡೋದು. ಅದಕ್ಕೆ ಇರುವಂತಹ ಕಾರಣವೇ ಇದು. ನೋಡಿ, 1000 ರೂಪಾಯಿ ಡೆಪಾಸಿಟ್ ಇಟ್ಕೊಂಡೆ, ಹೆಚ್ಚು ಕಮ್ಮಿ 10,000 ರೂಪಾಯಿಯಷ್ಟು ದುಡ್ಡನ್ನ ಬರೀ 1000 ರೂಪಾಯಿಯಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ. ದ್ಯಾಟ್ ಈಸ್ ದ ಮಲ್ಟಿಪ್ಲೈಯರ್ ಇಫೆಕ್ಟ್. ಇಲ್ಲಿ ಎಷ್ಟು ಮಲ್ಟಿಪ್ಲೈಯರ್ ಇಫೆಕ್ಟ್ ಆಯ್ತು ಅಂದ್ರೆ, ಸಿಂಪಲ್ ಫಾರ್ಮ್ಯುಲಾ 1 ಡಿವೈಡೆಡ್ ಬೈ ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಇಲ್ಲಿ ಇದ್ದಂತಹ ಕ್ಯಾಶ್ ರಿಸರ್ವ್ ರೇಷಿಯೋ 10%. ಸೊ 1 ಡಿವೈಡೆಡ್ ಬೈ 10% ಮಾಡಿದ್ರೆ ಇಲ್ಲಿ ಆದಂತಹ ಮಲ್ಟಿಪ್ಲೈಯರ್ 10. 1 ರೂಪಾಯಿ 10 ರೂಪಾಯಿ ಆಯ್ತು. ಅದಕ್ಕೆ ಇಲ್ಲಿ 1,000 10,000 ಆಯ್ತು ಅಂತ ತೋರಿಸ್ತಾ ಇದೆ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ ನ್ಯೂಮರಿಕಲ್ ಕ್ವೆಶ್ಚನ್. ಸೊ ಅವನು ನಿಮಗೆ ಕ್ಯಾಶ್ ರಿಸರ್ವ್ ರೇಷಿಯೋವನ್ನ ಕೊಟ್ಟು ಎಷ್ಟು ಮಲ್ಟಿಪ್ಲೈಯರ್ ಆಗತ್ತೆ ಕಂಡುಹಿಡಿರಿ ಅಂತ ಕೇಳ್ತಾನೆ. ಆಗ ನಾವು ಅಪ್ಲೈ ಮಾಡಬೇಕಾದಂತ ಫಾರ್ಮುಲಾ 1 ಡಿವೈಡೆಡ್ ಬೈ CRR. ಸೊ ಇಲ್ಲಿ ಇದ್ದಂತಹ CRR 10%. ಸೊ 1 ಡಿವೈಡೆಡ್ ಬೈ 10% ಮಾಡಿದ್ರೆ ನನಗೆ ಸಿಕ್ಕಿದಂತಹ ಮಲ್ಟಿಪ್ಲೈಯರ್ 10. ನಾನು 1 ರೂಪಾಯಿ ಡೆಪಾಸಿಟ್ ತಗೊಂಡ್ರೆ 10 ರೂಪಾಯಿಯಷ್ಟು ದುಡ್ಡು ನಮ್ಮ ಎಕಾನಮಿಯಲ್ಲಿ ಕ್ರಿಯೇಟ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಮನಿ ಮಲ್ಟಿಪ್ಲೈಯರ್ ಫಾರ್ಮುಲಾ. ಈಗ ತಾನೇ ನಾವು ಮನಿ ಮಲ್ಟಿಪ್ಲೈಯರ್ ನ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ಯಾಶ್ ರಿಸರ್ವ್ ರೇಷಿಯೋನ 1 ಜೊತೆಗೆ ಡಿವೈಡ್ ಮಾಡಿದ್ರೆ ಎಷ್ಟು ಮನಿ, ಎಷ್ಟು ದುಡ್ಡು ಮಲ್ಟಿಪ್ಲೈ ಆಗಿದೆ ಅನ್ನುವಂಥದ್ದನ್ನ ನಾವು ಕಂಡುಹಿಡಿಬಹುದು. ಅದನ್ನ ನಾವೇನಂತ ಕರಿತೇವೆ, ಮನಿ ಮಲ್ಟಿಪ್ಲೈಯರ್ ಫಾರ್ಮುಲಾ. ಯಾವುದೇ ಕಮರ್ಷಿಯಲ್ ಬ್ಯಾಂಕ್ಗಳು ತಮ್ಮ ಡೆಪಾಸಿಟ್ಗಳನ್ನ ಜನರ ಹತ್ರ ಅಕ್ಸೆಪ್ಟ್ ಮಾಡಿಕೊಂಡು ಒಂದಿಷ್ಟು ದುಡ್ಡನ್ನ ರಿಸರ್ವಿನ ಮುಖೇನ ಇಟ್ಟು ಉಳಿದದ್ದನ್ನ ಲೋನ್ ಅಂತ ಡಿಸ್ಪರ್ಸ್ ಮಾಡ್ತಾರೆ. ಕ್ರೆಡಿಟ್ ಕ್ರಿಯೇಷನ್ ಆಗತ್ತೆ. ಆ ಕ್ರೆಡಿಟ್ ಕ್ರಿಯೇಷನ್ ಯಾವ ರೀತಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅದನ್ನ ಕಂಡುಹಿಡಿಯುವಂತದ್ದೇ ನಮ್ಮ ಮನಿ ಮಲ್ಟಿಪ್ಲೈಯರ್ ಫಾರ್ಮುಲಾ. ಸೊ ದ ಮನಿ ಮಲ್ಟಿಪ್ಲೈಯರ್ ಡಿಟರ್ಮೈನ್ಸ್ ಹೌ ಮಚ್ ಮನಿ ಬ್ಯಾಂಕಿಂಗ್ ಸಿಸ್ಟಮ್ ಕ್ಯಾನ್ ಕ್ರಿಯೇಟ್ ಬೈ ದಿ ಅಮೌಂಟ್ ಆಫ್ ರಿಸರ್ವ್ಸ್. ಇಟ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಅ ರೆಸಿಪ್ರೋಕಲ್ ಆಫ್ ದ ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ನಮ್ಮ ಮನಿ ಮಲ್ಟಿಪ್ಲೈಯರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರುವಂತಹ ಫಾರ್ಮುಲಾ 1 ಡಿವೈಡೆಡ್ ಬೈ ಕ್ಯಾಶ್ ರಿಸರ್ವ್ ರೇಷಿಯೋ. ನಾನು 1 ಡಿವೈಡೆಡ್ ಬೈ 10% ಅಂತ ತಗೊಂಡ್ರೆ 10 ನಮ್ಮ ಮನಿ ಮಲ್ಟಿಪ್ಲೈಯರ್ ಆಗತ್ತೆ. ಅದೇ ರೀತಿಯಲ್ಲಿ 20% ಕ್ಯಾಶ್ ರಿಸರ್ವ್ ಇದ್ರೆ 1 ಡಿವೈಡೆಡ್ ಬೈ 20% ಅಂತ ತಗೊಂಡು 5 ನಮ್ಮ ಮನಿ ಮಲ್ಟಿಪ್ಲೈಯರ್ ಆಗತ್ತೆ. ಅಂದ್ರೆ ಈ ಸಿಚುವೇಶನ್ ನಲ್ಲಿ 1 ರೂಪಾಯಿ ಇದ್ದಿದ್ದನ್ನ ನಾನು 10 ರೂಪಾಯಿ ಮಾಡಿದೆ.
ಈ ಸಿಚುವೇಶನ್ ಅಲ್ಲಿ ₹1 ಇದ್ದದ್ದನ್ನ ನಾನು ₹5 ಮಾಡಿದೆ. ಸೊ ಸಾಮಾನ್ಯವಾಗಿ ಕ್ಯಾಶ್ ರಿಸರ್ವ್ ಹೆಚ್ಚುತ್ತಾ ಇದ್ದಂಗೆಲ್ಲ ಮನಿ ಮಲ್ಟಿಪ್ಲೈಯರ್ ಏನಾಗುತ್ತೆ, ಕುಗ್ಗುತ್ತಾ ಬರುತ್ತೆ. ಸೊ ಇಫ್ ದ ಸೆಂಟ್ರಲ್ ಬ್ಯಾಂಕ್ ಇನ್ಕ್ರೀಸಸ್ ದ ರಿಸರ್ವ್ ರೇಷಿಯೋ ಟು 25%, ಮನಿ ಮಲ್ಟಿಪ್ಲೈಯರ್ ವುಡ್ ಡಿಕ್ರೀಸ್ ಟು 4, ರೆಡ್ಯೂಸಿಂಗ್ ದ ಬ್ಯಾಂಕಿಂಗ್ಸ್ ಎಬಿಲಿಟಿ ಟು ಕ್ರಿಯೇಟ್ ಮನಿ. ಇದನ್ನೇ ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಿದ್ದು. ಬ್ಯಾಂಕ್ಗಳು ತಮ್ಮ ಕ್ಯಾಶ್ ರಿಸರ್ವ್ ರೇಷಿಯೋವನ್ನ RBI ಜಾಸ್ತಿ ಮಾಡಿದ ಕೂಡಲೇ ಮನಿ ಕ್ರಿಯೇಷನ್ ಏನಾಗುತ್ತೆ, ಕಡಿಮೆಯಾಗ್ತಾ ಬರುತ್ತೆ. ಅದಕ್ಕೆ ಲೈವ್ ಎಕ್ಸಾಂಪಲ್ ಇಲ್ಲಿದೆ. 10% ಕ್ಯಾಶ್ ರಿಸರ್ವ್ ಇದ್ದಾಗ ನಾನು ₹1 10 ಮಾಡ್ತಾ ಇದ್ದೆ. ಅದೇ ಕ್ಯಾಶ್ ರಿಸರ್ವ್ 20% ಆದಾಗ ನನ್ನ ₹1 ಏನಾಗ್ತಾ ಇದೆ, ಬರೀ ₹5 ಆಗ್ತಾ ಇದೆ. ದಿಸ್ ಇಸ್ ದ ಮ್ಯಾಜಿಕ್ ಆಫ್ ಅವರ್ ನ್ಯೂಮರಿಕಲ್ ಕ್ವಾಂಟಿಟೇಟಿವ್ ಮೆಥಡ್ಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್, ದ ಸ್ಟೋರಿ ಆಫ್ ಲಾಲಾ ಅಂಡರ್ಸ್ಟ್ಯಾಂಡಿಂಗ್ ದ ಬ್ಯಾಂಕಿಂಗ್ ಸಿಸ್ಟಮ್. ಈ ಒಂದು ಪ್ರಶ್ನೆ 6 ಮಾರ್ಕಿಗೆ ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಆಗತ್ತೆ. ಏನು ಈ ಗೋಲ್ಡ್ ಸ್ಮಿತ್ ಲಾಲಾದ ಸ್ಟೋರಿ? ಬಹಳ ಸಿಂಪಲ್. ಒಂದು ಹಳ್ಳಿಯಲ್ಲಿ ಗೋಲ್ಡ್ ಸ್ಮಿತ್ ಲಾಲಾ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಇವತ್ತಿನ ಬ್ಯಾಂಕಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಅವತ್ತಿನ ಕಾಲಘಟ್ಟಕ್ಕೆ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಈ ವ್ಯಕ್ತಿ ನಡೆಸ್ತಾ ಇದ್ದ. ಏನ್ ಮಾಡ್ತಾ ಇದ್ದ ಅವನು? ಲಾಲಾ ಅನ್ನುವಂತಹ ವ್ಯಕ್ತಿ ಇಡೀ ವಿಲೇಜರ್ಸ್ ಹತ್ತಿರ ಅವರಿರುವಂತಹ ಗೋಲ್ಡಿನೆಲ್ಲ ಇಸ್ಕೊಂಡು ಡೆಪಾಸಿಟ್ ರೂಪದಲ್ಲಿ ಪೇಪರ್ ರೆಸಿಟ್ಗಳನ್ನ ಅವರಿಗೆ ಕೊಡ್ತಾ ಇದ್ದ. ಇದನ್ನ ಒಂದು ಡಯಾಗ್ರಾಮ್ ಮಾಡಿ ನೋಡೋಣ. ಸೊ ಒಂದು ಹಳ್ಳಿಯಲ್ಲಿ ಲಾಲಾ ಅನ್ನುವಂತಹ ವ್ಯಕ್ತಿಗೆ ಆ ಹಳ್ಳಿಯಲ್ಲಿ ಇದ್ದಂತಹ ಎಲ್ಲ ವಿಲೇಜರ್ಗಳು, ಹಳ್ಳಿಯ ವ್ಯಕ್ತಿಗಳು ತಮ್ಮ ಗೋಲ್ಡ್ ಅನ್ನ ಅವನಿಗೆ ಕೊಡ್ತಾ ಇದ್ರು. ಅವನದಕ್ಕೆ ಹಳ್ಳಿಯವರಿಗೆ ಏನು ಕೊಡ್ತಾ ಇದ್ದ? ಆ ಗೋಲ್ಡ್ಗೆ ಈಕ್ವಲ್ ಆಗಿರುವಂತಹ ಪೇಪರ್ ರೆಸಿಟ್ ಅನ್ನ ಕೊಡ್ತಾ ಇದ್ದ. ಸೊ ಲಾಲಾನ ಬಳಿ ಜನರೆಲ್ಲ ಬಂದು ಗೋಲ್ಡ್ ಅನ್ನ ಇಡ್ತಾ ಇದ್ರು. ಆ ಜನರಿಗೆ ಲಾಲಾ ಏನ್ ಮಾಡ್ತಾ ಇದ್ದ? ಪೇಪರ್ ರೆಸಿಟ್ಗಳನ್ನ ಕೊಡ್ತಾ ಇದ್ದ. ಸೊ ಗೋಲ್ಡ್ ಅನ್ನ 100 kg ಅನ್ಕೊಳ್ಳೋಣ. ಪೇಪರ್ ರೆಸಿಟ್ ಕೂಡ ಅವನು ಎಷ್ಟು ಕೊಟ್ಟಿರ್ಬೇಕು? 100 kg ಅಷ್ಟೇ ಕೊಟ್ಟಿರ್ಬೇಕು. ಈಗ ಹಳ್ಳಿಯಲ್ಲಿ ರಾಮ ಮತ್ತು ಲಕ್ಷ್ಮಣ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಇದ್ರು. ರಾಮ ಮತ್ತು ಲಕ್ಷ್ಮಣ ಅನ್ನುವಂತಹ ಇಬ್ರು ವ್ಯಕ್ತಿಗಳು ಇದ್ರು. ರಾಮ ಏನ್ ಮಾಡ್ದ? ಲಾಲನ ಹತ್ರ 10 kg ಗೋಲ್ಡ್ ಅನ್ನ ಇಸ್ಕೊಂಡು ನಮ್ಮ ಲಕ್ಷ್ಮಣನಿಗೆ ಆ ಗೋಲ್ಡ್ ಅನ್ನ ಲೋನಿನ ರೂಪದಲ್ಲಿ ಕೊಟ್ಟ. ಸೊ ಈಗ ಏನಾಯ್ತು? ಲಾಲನ ಬಳಿ 100 kg ಗೋಲ್ಡ್ ಮೈನಸ್ 10 kg ಗೋಲ್ಡ್ ಎಷ್ಟಾಯ್ತು? ಬರೀ 90 kg ಗೋಲ್ಡ್ ಆಯ್ತು. ಈಗ ರಾಮ ಲಕ್ಷ್ಮಣನಿಗೆ ಆ ಗೋಲ್ಡ್ ಅನ್ನ ಲೋನ್ ಆಗಿ ಕೊಟ್ಟ. ಲಕ್ಷ್ಮಣ ಏನ್ ಮಾಡ್ತಾನೆ? ಮತ್ತೆ ವಾಪಸ್ ಬಂದು ಲಾಲನ ಬಳಿಯೇ ಆ ಗೋಲ್ಡ್ ಅನ್ನ ಡೆಪಾಸಿಟ್ ಮಾಡ್ತಾನೆ. ಅದಕ್ಕೆ ಬದಲಾಗಿ ಲಾಲಾ ಏನ್ ಮಾಡ್ತಾನೆ? 10 kg ಅಷ್ಟು ರೆಸಿಪ್ಟ್ ಅನ್ನ ಲಕ್ಷ್ಮಣನಿಗೆ ಕೊಡ್ತಾನೆ. ಸೊ ಅಲ್ಲಿಗೆ ಇಲ್ಲೇನು ಸ್ಟೋರಿ ಆಯ್ತು? ಈಗ ಲಾಲನ ಬಳಿ 90 kg ಅಷ್ಟು ಗೋಲ್ಡ್ ಇತ್ತು, ಪ್ಲಸ್ 10 kg ಲಕ್ಷ್ಮಣ ತಂದು ಕೊಟ್ಟ. ಸೊ ಅಲ್ಲಿಗೆ ಎಷ್ಟು kg ಗೋಲ್ಡ್ ಆಯ್ತು? 100 kg ಗೋಲ್ಡ್ ಆಯ್ತು. ಇದಷ್ಟೇ ಅಲ್ಲದೆ ಪೇಪರ್ ರೆಸಿಟ್ಟಿನ ಸ್ಟೋರಿ ನೋಡಿ. ಒರಿಜಿನಲ್ ಆಗಿ 100 kg ಪೇಪರ್ ರೆಸಿಟ್ ಇತ್ತು. ಲಕ್ಷ್ಮಣ ಮತ್ತೊಮ್ಮೆ ಲಾಲನ ಬಳಿ ಪೇಪರ್ ರೆಸಿಟ್ ಅನ್ನ ಜೋಡಿಸಿ ಕೊಟ್ಟಾಗ ಅಲ್ಲಿ 10 kg ಅಷ್ಟು ರೆಸಿಪ್ಟ್ ಎಕ್ಸ್ಟ್ರಾ ಆಯಿತು. ಅಲ್ಲಿಗೆ ಎಷ್ಟು kg ಇದೆ? ಈಗ 110 kg ಇದೆ. ಅವನ ಹತ್ರ ಗೋಲ್ಡ್ ಇರುವಂತದ್ದು ಬರೀ 100 kg. ಆದರೆ ಆ ಗೋಲ್ಡ್ ಅನ್ನ ಇಟ್ಕೊಂಡು ಅವನು ಹುಟ್ಟು ಹಾಕಿರುವಂತಹ ದುಡ್ಡು 110 kg. ದಿಸ್ ಇಸ್ ಹೌ
ಅವರ್ ಕರೆಂಟ್ ಕಮರ್ಷಿಯಲ್ ಬ್ಯಾಂಕಿಂಗ್ ಸಿಸ್ಟಮ್ ಇಸ್. ಅದನ್ನೇ ನಾವು ಇಷ್ಟೊತ್ತು ಕಲ್ತಿದ್ದು. ₹1,000 ಅಷ್ಟೇ ಡೆಪಾಸಿಟ್, 10,000 ಹೇಗೆ ಉಟ್ಕೋತು? ಸಾಲದಿಂದ 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 ಕೈಯಿಂದ ಕೈಗೆ ಹೋಗ್ತಾ ಇದ್ದಂಗೆಲ್ಲ ದುಡ್ಡೇನಾಯ್ತು? ಕ್ರಿಯೇಟ್ ಆಗ್ತಾ ಹೋಯ್ತು. ಅದೇ ಇಲ್ಲಿ ಆಗಿದ್ದು. ಲಾಲನ ಬಳಿ ಇಡೀ ಹಳ್ಳಿಗರೆಲ್ಲ 100 kg ಗೋಲ್ಡ್ ಅನ್ನ ತಂದ್ಕೊಟ್ರು. ಲಾಲ ಅವರಿಗೆ ಅದಕ್ಕೆ ಬದಲಾಗಿ 100 kg ಅಷ್ಟು ಪೇಪರ್ ರೆಸಿಟ್ ಅನ್ನ ಕೊಟ್ಟ. ಸೊ 100 kg ಗೋಲ್ಡ್ ಇದೆ, ಹಳ್ಳಿಯಲ್ಲಿ 100 kg ಪೇಪರ್ ರೆಸಿಟ್ ಇದೆ. ಈಗ ರಾಮ ಲಕ್ಷ್ಮಣ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಸಡನ್ ಆಗಿ ಪಿಕ್ಚರ್ಗೆ ಬರ್ತಾರೆ. ರಾಮ ಲಾಲನ ಹತ್ರ 10 kg ಗೋಲ್ಡ್ ಅನ್ನ ಇಸ್ಕೊಂಡು ಲಕ್ಷ್ಮಣನಿಗೆ ಸಾಲದ ರೂಪದಲ್ಲಿ ಕೊಡ್ತಾನೆ. ಲಕ್ಷ್ಮಣ ಏನ್ ಮಾಡ್ತಾನೆ? ಆ ಗೋಲ್ಡ್ ಅನ್ನ ತಗೊಂಡು ಹೋಗಿ ವಾಪಸ್ ಲಾಲನಿಗೆ ಕೊಡ್ತಾನೆ. ಲಾಲ ಅದಕ್ಕೆ ರಿಟರ್ನ್ ಆಗಿ 10 kg ಪೇಪರ್ ರೆಸಿಟ್ ಅನ್ನ ಕೊಟ್ಟು, ಲಕ್ಷ್ಮಣ ನೀನು ಇದಕ್ಕೆ ಏನು ಬೇಕಾದ್ರೂ ತಗೋ ಅಂತ ಕೊಟ್ಟು ಬಿಡ್ತಾನೆ. ಈಗ ವಿಲೇಜ್ ಅಲ್ಲಿ 100 kg ಪೇಪರ್ ರೆಸಿಟ್ ಪ್ಲಸ್ 10 kg ಪೇಪರ್ ರೆಸಿಟ್ 110 kg ಆಯ್ತು. ಲಾಲನ ಬಳಿ ಮೊದಲಿಗೆ 90 kg ಗೋಲ್ಡ್ ಪ್ಲಸ್ ಲಕ್ಷ್ಮಣ ಇಟ್ಟಂತ 10 kg ಗೋಲ್ಡ್, ಮತ್ತೊಮ್ಮೆ 100 kg ಗೋಲ್ಡ್ ಆಯ್ತು. 100 kg ಗೋಲ್ಡ್ಗೆ 110 kg ಪೇಪರ್ ರೆಸಿಟ್ ಬಂತು. ದಿಸ್ ಇಸ್ ಕ್ರಿಯೇಷನ್ ಆಫ್ ಮನಿ. ಸೊ Lala Goldsmith stored villagers' gold and issued paper receipts as a proof of deposit. Over time, these paper receipts began circulating, accepted by everyone in the village transaction. Iga lending shuru agate. Realizing not everyone would withdraw their gold simultaneously, Lala began lending gold and issuing additional receipts. Money creation. This process effectively created new money in the village economy beyond the actual gold reserve. ಅದೇ ಇಲ್ಲಾಗಿರ್ತಕ್ಕಂಥದ್ದು. ಇರುವಂತ ಗೋಲ್ಡ್ ರಿಸರ್ವ್ ಬರೀ 100 kg, ಆದ್ರೆ 110 kg ಪೇಪರ್ ರೆಸಿಟ್ ಬಂದಿದೆ. ದಿಸ್ ಇಸ್ ನಥಿಂಗ್ ಬಟ್ ಕ್ರಿಯೇಷನ್ ಆಫ್ ಮನಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಡಿಮಾನಿಟೈಸೇಷನ್. ಏನು ಡಿಮಾನಿಟೈಸೇಷನ್ ಅಂದ್ರೆ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ RBI ಪರ್ಮಿಷನ್ ತಗೊಂಡು ಆ ಅರ್ಥವ್ಯವಸ್ಥೆಯ ಸರ್ಕಾರ ಆ ಎಕಾನಮಿಯಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುವಂತಹ ಕರೆನ್ಸಿಗಳನ್ನ ಬ್ಯಾನ್ ಮಾಡಿದ್ರೆ, ಸರ್ಕ್ಯುಲೇಷನ್ನಿಂದ ಆಚೆ ತೆಗಿದ್ರೆ ಅದನ್ನ ನಾವು ಡಿಮಾನಿಟೈಸೇಷನ್ ಅಂತ ಕರಿತೇವೆ. ಸೊ ಇನ್ ಎನಿ ಎಕಾನಮಿ, ಇಫ್ ದ ಗವರ್ಮೆಂಟ್ ಡಿಕ್ಲೇರ್ಸ್ ದ ಕರೆನ್ಸಿ ಆಸ್ ವಾಯ್ಡ್, ನಲ್, ಇಲ್ಲಿಗಲ್ through the permission of RBI, ಅದನ್ನ ನಾವೇನಂತೇವೆ? ಡಿಮಾನಿಟೈಸೇಷನ್ ಅಂತೇವೆ. ನಮ್ಮ ಭಾರತ ದೇಶದಲ್ಲಿ ನವೆಂಬರ್ 8, 2016 ₹500 ಮತ್ತು ₹1000 ನೋಟ್ಗಳ ಡಿಮಾನಿಟೈಸೇಷನ್ ಆಗಿತ್ತು. ಅದನ್ನ ಪ್ರಧಾನಮಂತ್ರಿಗಳು ಶ್ರೀಮಾನ್ಯ ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರು ತಮ್ಮ ಟಿವಿಗಳಲ್ಲಿ ಅನೌನ್ಸ್ ಮಾಡಿದ್ರು. ಸೊ ಮೊದಲನೆಯದಾಗಿ ಕರೆನ್ಸಿ ರೀಪ್ಲೇಸ್ಮೆಂಟ್. ಇನ್ ನವೆಂಬರ್ 2016, 500,000 rupees were declared invalid, replaced by 500 and 2,000 rupees note. ಹಳೆಯ ₹500 ನೋಟ್ಗಳ ಬದಲು ಹೊಸ ₹500 ತಂದ್ರು. ₹1000 ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ ₹2,000 ನೋಟ್ಗಳನ್ನ ಪ್ರಿಂಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ನಾವು ರೀಸೆಂಟ್ ಆಗಿ ನೋಡೋದಾದ್ರೆ ಕಳೆದ 1.25 ವರ್ಷಗಳಿಂದ ₹2,000 ನೋಟ್ಗಳು ಕೂಡ ಸರ್ಕ್ಯುಲೇಷನ್ ನಲ್ಲಿ ಇಲ್ಲ. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಸರ್ಕ್ಯುಲೇಷನ್ ನಲ್ಲಿ ಇರ್ತಕ್ಕಂಥದ್ದೇ ₹500 ನೋಟ್ಗಳು. Next, implementation challenges. The transition created temporary cash shortages, long queues at bank, though normalcy eventually returned. So ಅವತ್ತಿನ ಕಾಲಘಟ್ಟಕ್ಕೆ ಅಮೌಂಟ್ಗಳನ್ನ ಬ್ಯಾನ್ ಮಾಡಿದಂತಹ ಕಾರಣ ಜನರಿಗೆ ದುಡ್ಡಿನ ಶಾರ್ಟೇಜ್ ಆಯಿತು. ATMಗಳಲ್ಲಿ ದುಡ್ಡುಗಳು ಸಿಗ್ತಾ ಇರಲಿಲ್ಲ. ಬ್ಯಾಂಕಿನ ಮುಂದೆ ದೊಡ್ಡ ದೊಡ್ಡ ಕ್ಯೂಗಳು ನಿಂತು ಗ್ರಾಜುವಲ್ ಆಗಿ ತದನಂತರದಲ್ಲಿ ಇವತ್ತಿಗೆ ನಮ್ಮ ಸಿಚುವೇಶನ್ ನಾರ್ಮಲ್ ಆಗಿದೆ. ಇನ್ಫ್ಯಾಕ್ಟ್ ಅವತ್ತಿನ
ಕಾಲಕ್ಕೂ ಕೂಡ ಒಂದು 3 ತಿಂಗಳುಗಳ ಕಾಲ ಕಷ್ಟ ಅನ್ನಿಸ್ತು. ತದನಂತರದಲ್ಲಿ ಎಲ್ಲ ಸಿಚುವೇಶನ್ಗಳು ನಾರ್ಮಲ್ಸಿಗೆ ಬಂದ್ಬಿಟ್ವು. ನೆಕ್ಸ್ಟ್ ಡಿಜಿಟಲ್ ಪುಷ್. ಅವತ್ತಿನ ಕಾಲಘಟ್ಟಕ್ಕೆ ಮೋದಿಜಿ ಅವರು ಆ 500 ರೂಪಾಯಿ 1000 ರೂಪಾಯಿ ನೋಟ್ಗಳನ್ನ ಬ್ಯಾನ್ ಮಾಡದೆ ಹೋಗಿದ್ದಿದ್ರೆ UPI ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಇವತ್ತಿಗೂ ಒಂದು ಮರೀಚಿಕೆಯಾಗೆ ಉಳಿದುಕೊಂಡು ಬಿಡ್ತಾ ಇತ್ತು. ಅವತ್ತಿನ ಕಾಲಘಟ್ಟಕ್ಕೆ ಹೂವ ಇಸ್ಕೊಳ್ಳೋರು, ತರಕಾರಿ ಮಾರೋರು, ಹಣ್ಣುಗಳನ್ನ ಮಾರೋರು ಇವರುಗಳೆಲ್ಲ, ಅಥವಾ ಯಾವುದೋ ಒಂದು ನದಿಯ ಮುಖೇನ, ನದಿಯ ಆ ಕಡೆ ಒಬ್ಬ ವ್ಯಕ್ತಿ ಮಾರ್ತಾ ಇದ್ದಾನೆ, ಈ ಕಡೆ ಒಬ್ಬ ವ್ಯಕ್ತಿ ಇದ್ದಾನೆ, UPI ಮುಖೇನ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಸುಲಭವಾಗಿ ಮಾಡ್ಕೊಳ್ತಾ ಇದ್ದಾರೆ. ಇದರ ಇಮ್ಯಾಜಿನೇಷನ್ ಕೂಡ ಭಾರತ ದೇಶದಲ್ಲಿ ಇರಲಿಲ್ಲ. ಅವತ್ತಿನ ಡಿಮಾನಿಟೈಸೇಷನ್ ಈ ಒಂದು ಡಿಜಿಟಲ್ ಪುಷ್ಗೆ ಕಾರಣವಾಯಿತು. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂದ್ರೆ UPI ಅಂತಕ್ಕಂಥದ್ದು ಪ್ರಮುಖ ಸ್ಟೇಜಿಗೆ ಬಂತು. ಇವತ್ತು ಜಗತ್ತಿನಲ್ಲೇ ಭಾರತ ಇಸ್ ಒನ್ ಆಫ್ ದ ಬೆಸ್ಟ್ ಕಂಟ್ರೀಸ್ ವೆನ್ ಇಟ್ ಕಮ್ಸ್ ಟು ಡಿಜಿಟಲ್ ಪೇಮೆಂಟ್ಸ್ ಅಥವಾ ಯೂಸ್ ಆಫ್ UPI. ಹಾಗಾದ್ರೆ ಡಿಮಾನಿಟೈಸೇಷನ್ನಿನ ಬಗ್ಗೆ ಮತ್ತಷ್ಟು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ನೋಡೋಣ ಬನ್ನಿ. ನಮ್ಮ ಭಾರತ ದೇಶದಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ನವೆಂಬರ್ 8, 2016ರಲ್ಲಿ ಅಂದಿನ ಮತ್ತು ಇಂದಿನ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಜಿ ಅವರು ಡಿಮಾನಿಟೈಸೇಷನ್ ಅನ್ನ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟ್ಗಳನ್ನ ಬ್ಯಾನ್ ಮಾಡುವ ಮುಖೇನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರ ಆಬ್ಜೆಕ್ಟಿವ್ಸ್ ಏನಾಗಿತ್ತು? ಕರಪ್ಷನ್ ಅನ್ನ ಕಡಿಮೆ ಮಾಡಿ ಬ್ಲ್ಯಾಕ್ ಮನಿಯನ್ನ ರೆಡ್ಯೂಸ್ ಮಾಡೋದು, ಕೌಂಟರ್ ಫೀಟ್ ಕರೆನ್ಸಿ ಅಂದ್ರೆ ಫೇಕ್ ಕರೆನ್ಸಿಗಳು ಏನು ಅರ್ಥವ್ಯವಸ್ಥೆಯಲ್ಲಿ ಸರ್ಕ್ಯುಲೇಷನ್ ನಲ್ಲಿದೆ ಅದನ್ನ ಇಳಿಸುವಂತದ್ದು, ಕಾಂಬ್ಯಾಟ್ ಟೆರರಿಸಂ ಫೈನಾನ್ಸಿಂಗ್, ಪ್ರಮೋಟ್ ಡಿಜಿಟಲ್ ಟ್ರಾನ್ಸಾಕ್ಷನ್. ಫೇಕ್ ಕರೆನ್ಸಿಗಳ ಮುಖೇನ ಟೆರರಿಸಂ ಫೈನಾನ್ಸಿಂಗ್ ಏನು ನಡೀತಾ ಇತ್ತು ಅವೆಲ್ಲದಕ್ಕೂ ಕಡಿವಾಣ ಬಿತ್ತು. ಅದಷ್ಟೇ ಅಲ್ಲದೆ ಭಾರತ ದೇಶದಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳ ಪುಷ್ ಆಯಿತು, UPI ಮೈನ್ ಸ್ಟ್ರೀಮಿಗೆ ಬಂತು. ಇದರ ಇಂಪ್ಲಿಮೆಂಟೇಷನ್ ಚಾಲೆಂಜಸ್: ಓಲ್ಡ್ ನೋಟ್ಸ್ ವರ್ accepted until December 31, 2016. Limited exchange of old notes allowed initially. ಟೆಂಪರರಿ ಎಕ್ಸೆಂಪ್ಷನ್ ಫಾರ್ ಎಸೆನ್ಷಿಯಲ್ ಸರ್ವಿಸಸ್. ಹಾಸ್ಪಿಟಲ್ ಬಿಲ್ಗಳು ಕಟ್ಟೋದಾಗಿರ್ಬೋದು, ಮದುವೆಗಳನ್ನ ಮಾಡೋದಾಗಿರ್ಬೋದು, ಇವೆಲ್ಲವಕ್ಕೂ ಕ್ಯಾಶಿನ ಅವಶ್ಯಕತೆ ಇತ್ತು. ಅವೆಲ್ಲದಕ್ಕೂ ಟೆಂಪರರಿ ಎಕ್ಸೆಂಪ್ಷನ್ ಅನ್ನ ಕೊಟ್ಟಿದ್ರು. ಅದರ ಔಟ್ಕಮ್ ಏನು? ಈ ಡಿಮಾನಿಟೈಸೇಷನ್ ಮಾಡಿದ್ದ ಕಾರಣ ಟ್ಯಾಕ್ಸ್ ಕಾಂಪ್ಲಯನ್ಸ್ ಬೆಟರ್ ಆಯಿತು. ಟ್ಯಾಕ್ಸ್ ಚೋರಿ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಟ್ಯಾಕ್ಸ್ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಇನ್ಕ್ರೀಸ್ಡ್ ಫಾರ್ಮಲ್ ಫೈನಾನ್ಷಿಯಲ್ ಸಿಸ್ಟಮ್ ಪಾರ್ಟಿಸಿಪೇಷನ್. ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ಲದೆ ಇರೋರು ಕೂಡ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿ ಬ್ಯಾಂಕಿನ ಸಿಸ್ಟಮ್ ಒಳಗಡೆ ಬರಲಿಕ್ಕೆ ಕಾರಣವಾಯಿತು. ಗ್ರೇಟರ್ ಅಡಾಪ್ಷನ್ ಆಫ್ ಡಿಜಿಟಲ್ ಪೇಮೆಂಟ್. ಇದರ ಬಗ್ಗೆ ಮಾತಾಡಬೇಕಾಗೇ ಇಲ್ಲ. ಇವತ್ತಿನ ಕಾಲಘಟ್ಟಕ್ಕೆ ಹಣ್ಣು, ಹೂವು, ತರಕಾರಿ ಮಾರುವಂತ ಎಲ್ಲರೂ UPI ಪೇಮೆಂಟ್ಗಳನ್ನು ಇಟ್ಕೊಂಡಿದ್ದಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಶಾರ್ಟ್ ಟರ್ಮ್ ಎಕನಾಮಿಕ್ ಡಿಸ್ರಪ್ಷನ್ ಆಯಿತು. ಅಂದಿನ ಕಾಲಘಟ್ಟಕ್ಕೆ ಒಂದು 3 ರಿಂದ 6 ತಿಂಗಳುಗಳ ಕಾಲ ಭಾರತದಲ್ಲಿ ದುಡ್ಡಿನ ಶಾರ್ಟೇಜ್ ಬಂದು ಹಲವಾರು ಬಿಸ್ನೆಸ್ಗಳಿಗೆ, ಮಾಮೂಲಿ ಜನರಿಗೂ ಕೂಡ ತೊಂದರೆ ಆಯಿತು. ಆದರೆ ಅವೆಲ್ಲದರಿಂದ ನಾವು ಆಚೆ ಬಂದು ಮತ್ತೊಮ್ಮೆ ಒಂದು ದೊಡ್ಡ ಅರ್ಥವ್ಯವಸ್ಥೆಯಾಗಿ ನಿಂತಿದ್ದೇವೆ. 10 ಹಲವಾರು ಟಾಪಿಕ್ಗಳನ್ನ ಕಲಿತ್ವಿ, 10 ಹಲವಾರು ಹೊಸ ಟಾಪಿಕ್ಗಳನ್ನ, ಕಾನ್ಸೆಪ್ಟ್ಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.